So next question. So which of the following is the custodian UN agency for 21 sustainable development goals indicators? So ಇದು ಮುಖ್ಯವಾಗಿ ಕ್ವಶನ್ ಕರೆಕ್ಟಾಗಿ ಟೈಪ್ ಆಗಿಲ್ಲ. ಸೊ ಕ್ವಶನ್ ಕರೆಕ್ಟಾಗಿ ಟೈಪ್ ಆಗಿಲ್ಲ. ಸೊ ಏನಕ್ಕೆ ಅಂದರೆ ಇದೊಂದು 2 ಫ್ಯಾಕ್ಚುಯಲ್ ಕ್ವಶನ್ ಆಗ್ತಾ ಬರ್ತವೆ 21 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಬಟ್ ಹೇಳ್ತಾ ಬರೋಣ. ಫಸ್ಟು ಇದು ನಿಮಗೆಲ್ಲ ಗೊತ್ತು SDG ಅಂದರೆ ಏನು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಸೊ ಇದಕ್ಕೂ ಮುಂಚೆ ನಮಗೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇತ್ತು. ಸೊ ಇದು 2005 ಇಂದ 2015ವರೆಗೂ. ಸೊ ಒಂದು ವರ್ಲ್ಡನ್ನು ಬೆಟರ್ ಪ್ಲೇಸ್ ಆಗಿ ಮಾಡಲಿಕ್ಕೆ ಸೊ ನಮ್ಗೆ ಏನು ಬೇಕು, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬೇಕು. ಸೊ ಅಂದರೆ ಏನಪ್ಪ ಅಂದರೆ ದೇರ್ ವಿಲ್ ಬಿ ಸಮ್ ಟಾರ್ಗೆಟ್ಸ್ ಗಿವನ್ ಟು ಈಚ್ ಕಂಟ್ರೀಸ್. ಸೊ ಪ್ರತಿಯೊಂದು ಕಂಟ್ರಿಗಳಿಗೆ ಕೆಲವೊಂದು ಟಾರ್ಗೆಟನ್ನು ಕೊಡ್ತಿದ್ರು, ಅದನ್ನು ಅಚೀವ್ ಮಾಡಿ ವರ್ಲ್ಡನ್ನು ಬೆಟರ್ ಪ್ಲೇಸ್ ಆಗಿ ಮಾಡ್ತಾ ಬರಬೇಕು, ಅಲಾಂಗ್ ವಿತ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ. ಸೊ ಬಟ್ 2015 ಅಷ್ಟರಲ್ಲಿ MDG ಫೇಲ್ ಆಗುತ್ತೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಮೀಟಿಂಗಲ್ಲಿ ಏನು ಮಾಡ್ತಾರೆ, ದೆರ್ ಇಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಸೊ ಇದನ್ನು ಲಾಂಚ್ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ನಮಗೆ 17 ಗೋಲ್ಸ್ ಇದೆ. ಸೊ 169 ಟಾರ್ಗೆಟ್ಸ್ ಆ್ಯಂಡ್ 232 ಇಂಡಿಕೇಟರ್ಸ್. ಸೊ ಇಷ್ಟು ನಮಗೆ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೊಟ್ಟಿದೆ. ಸೊ ಇವಕ್ಕೆ ಕೆಲವೊಂದು ಆರ್ಗನೈಸೇಷನ್ಗಳು ಕಸ್ಟೋಡಿಯನ್ ಆಗಿ ವರ್ಕ್ ಆಗ್ತವೆ. ಸೊ ಕೆಲವೊಂದು ಗೋಲ್ಸ್ಗಳನ್ನು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಹೇಳುತ್ತೆ ನೋ ಪವರ್ಟಿ, SDG 1 ಹೇಳುತ್ತೆ ನೋ ಪವರ್ಟಿ. ಸೊ SDG 2 ಹೇಳುತ್ತೆ ಝೀರೋ ಹಂಗರ್, ಹೌದಲ್ಲ? ಸೊ ಅದಾದಮೇಲೆ ಸೊ ಈ ರೀತಿ SDG 3 ಹೇಳುತ್ತೆ ದರ್ ಇಸ್ ಅ ಕ್ಲೀನ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಈ ರೀತಿ ಬರ್ತಾ ಹೋಗ್ತದೆ, ಹೌದಲ್ಲ? ಸೊ ಇದಕ್ಕೋಸ್ಕರ ಒಂದೊಂದು ಇನಿಷಿಯೇಟಿವ್ಗೂ ಕೂಡ ಒಬ್ಬೊಬ್ಬರನ್ನ ಕಸ್ಟೋಡಿಯನ್ ಆಗಿ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ಝೀರೋ ಹಂಗರ್ಗೆ ಮೇಜರ್ ಆಗಿ ಕಸ್ಟೋಡಿಯನ್ ಆಗಿರೋದು ದಟ್ ಈಸ್ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸೊ ಇದನ್ನು ಕಸ್ಟೋಡಿಯನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿ ಪಾವರ್ಟಿ ಆಗ್ಬೋದು, ಕೆಲವೊಂದು ಡೆವಲಪ್ಮೆಂಟಲ್ ಇಶ್ಯೂಗೆ ವರ್ಲ್ಡ್ ಬ್ಯಾಂಕ್ ಇಸ್ ಕಸ್ಟೋಡಿಯನ್. ಅದಾದಮೇಲೆ ಏನು ಸ್ಟ್ಯಾಟಿಸ್ಟಿಕ್ ಡಿವಿಷನ್ ಎಂಟೈರ್ ಇದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಿವಿಷನನ್ನು ನೋಡ್ಕೊಳ್ತಾ ಬರುತ್ತೆ. ಸೊ ಅದು ಕಸ್ಟೋಡಿಯನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಏನೇ ಬಂದ್ರೂ ಅದಕ್ಕೆ WHO ಕಸ್ಟೋಡಿಯನ್ ಆಗಿ ಇದೆ. ಸೊ ಈ ಕ್ವಶನ್ಗೆ ಆನ್ಸರ್ ಬಂದು FAO. ಬಟ್ ಸೊ ವಾಟ್ ಈಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಎಂಟೈರ್ ವರ್ಲ್ಡಲ್ಲಿ ವೆನ್ ಆಫ್ಟರ್ World War II, ಸೊ World War II ಆದಮೇಲೆ ಡಿಕಮ್ಯುನೈಸೇಷನ್ ಸ್ಟಾರ್ಟ್ ಆಗುತ್ತೆ. ಎಂಟೈರ್ ವರ್ಲ್ಡಲ್ಲಿ ಫುಡ್ ರಿಲೇಟೆಡ್ ಪ್ರಾಬ್ಲಮ್, ಫೆಮೈನ್ ರಿಲೇಟೆಡ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಫುಡ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ 16 ಅಕ್ಟೋಬರ್ 1946 ನಮ್ಗೆ ಏನು ಮಾಡ್ತಾರೆ, FAO ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎವ್ರಿ ಇಯರ್ 16 ಅಕ್ಟೋಬರ್ನ ನಾವೇನಂತ ಕರಿತೀವಿ ಅಂದರೆ ವರ್ಲ್ಡ್ ಫುಡ್ ಡೇ ಅಂತ ಕರಿತೀವಿ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ 16 ಅಕ್ಟೋಬರ್ 1946 FAO ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಇದಕ್ಕೆ 2 ಸಿಸ್ಟರ್ ಆರ್ಗನೈಸೇಷನ್ ಇದೆ. ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಸೊ ಅನದರ್ ಒನ್ ಈಸ್ ಸೊ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ. ಸೊ 2 ಸಿಸ್ಟರ್ ಆರ್ಗನೈಸೇಷನ್, ಒಂದು ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ಸೊ ಈ 2 ನಮಗೆ ಸಿಸ್ಟರ್ ಆರ್ಗನೈಸೇಷನ್ ಆಗಿ ವರ್ಕ್ ಆಗ್ತದೆ. ಸೊ ಅದಾದಮೇಲೆ ನಮಗೆ ಕೆಲವೊಂದು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ಗಳನ್ನು FAO ಕೊಡ್ತಾ ಬರುತ್ತೆ. ಸೊ ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಅಂದರೆ ಬರ್ಕೊಳ್ಳಿ. ಸ್ಟೇಟ್ ಆಫ್ ದಿ ವರ್ಲ್ಡ್ ಫಿಶರಿ ಆ್ಯಂಡ್ ಅಕ್ವಾಕಲ್ಚರ್, ಸ್ಟೇಟ್ ಆಫ್ ದಿ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್. ಫಸ್ಟ್ನೇದು ಸ್ಟೇಟ್ ಆಫ್ ದಿ ವರ್ಲ್ಡ್ ಫಿಶರೀಸ್ ಆ್ಯಂಡ್ ಅಕ್ವಾಕಲ್ಚರ್ ರಿಪೋರ್ಟ್. ಸೆಕೆಂಡ್ ಒನ್ ಸ್ಟೇಟ್ ಆಫ್ ದಿ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್. ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ರಿಪೋರ್ಟ್. And state of forest and agriculture report. And last one is state of agriculture commodity marketing report. So state of world fisheries and aquaculture report, SOFIA anta karitare adanna. So state of world's forest report adanna SOFO anta karitare. So state of food security and nutrition in the world, adadmele state of food and agriculture, adadmele state of ಅಗ್ರಿಕಲ್ಚರ್ ಕಮ್ಯುನಿಟಿ ಮಾರ್ಕೆಟಿಂಗ್ ರಿಪೋರ್ಟ್ ಅದು. ಸೊ ಈ 5 ರಿಪೋರ್ಟು ಮೇನ್ ರಿಪೋರ್ಟ್ ಆಗಿ ನಮಗೆ FAO ಅಲ್ಲಿ ಬರ್ತಾ ಹೋಗ್ತದೆ. ಅದಾದಮೇಲೆ ಕೆಲವೊಂದು ಮೇಜರ್ ಇನಿಷಿಯೇಟಿವ್ಸ್ ಇದೆ FAO. ಸೊ ಯಾವ್ಯಾವುದು ಮೇಜರ್ ಇನಿಷಿಯೇಟಿವ್ಸ್ ಅಂದರೆ ಬರ್ಕೊಳ್ಳಿ. ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್, ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್. ಸೊ ಇದೇನು ಮಾಡ್ತಾ ಬರುತ್ತೆ ಅಂದರೆ ವರ್ಲ್ಡಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಹೆರಿಟೇಜ್ ಅಗ್ರಿಕಲ್ಚರ್ ಮೆಥಡ್ಗಳಿದೆ ವಿಚ್ ಹ್ಯಾವ್ ಎಸ್ಥೆಟಿಕ್ ಬ್ಯೂಟಿ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್. ಸೊ ಇಂಥವ್ರು ನಾವು ಕನ್ಸಿಡರ್ ಮಾಡ್ತಾ ಬರ್ತಾರೆ. ಸೊ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಅಂತ. ಸೊ ಇದು ನಮ್ಗೆ ವೆರಿ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಂಡಿಯಾದಲ್ಲೂ ಕೂಡ 3 ಸೈಟ್ ಇದೆ.
ಸೊ ಯಾವಾಗಲೂ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್. ಸೊ ಯಾವ್ಯಾವುದಪ್ಪ ಅಂದರೆ, ಒಂದು ಕುಟ್ಟುನಾಡು ಅಂತ ಕೇರಳದಲ್ಲಿ, ಇಟ್ ಇಸ್ ಅ ಬಿಲೋ ಸಿ ಲೆವೆಲ್ ಫಾರ್ಮಿಂಗ್. ಸೊ ಪರ್ಟಿಕ್ಯುಲರ್ಲಿ ರೈಸ್ ಫಾರ್ಮಿಂಗನ್ನು ಮಾಡ್ತಾರೆ. ಬಿಲೋ ಸಿ ಲೆವೆಲ್ ಅಗ್ರಿಕಲ್ಚರನ್ನು ಪ್ರಾಕ್ಟೀಸ್ ಮಾಡೋದು ಇಂಡಿಯಾದಲ್ಲಿ ಒಂದೇ ಕಡೆ. ಓಕೆನಾ, ಇದನ್ನು ಕುಟ್ಟುನಾಡು ಕೇರಳ. ನೆಕ್ಸ್ಟ್ ಅದಾದಮೇಲೆ ಕೋರಾಪುಟ್ ಒಡಿಶಾ, ಕೋರಾಪುಟ್ ಒಡಿಶಾದಲ್ಲಿ. ಸೊ ಇದು ಟ್ರೆಡಿಷನಲ್ ಅಗ್ರಿಕಲ್ಚರ್ ಸಿಸ್ಟಮ್ಗೆ ಇದು ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಪ್ಯಾಂಪೋರ್ ಇನ್ ಕಾಶ್ಮೀರ್ ಫಾರ್ ಸ್ಯಾಫ್ರಾನ್ ಕಲ್ಟಿವೇಶನ್. ಸೊ ಓಕೆನಾ, ಸೊ ಈ ಮೂರು ವೆರಿ ಇಂಪಾರ್ಟೆಂಟ್ ಸೈಟ್ಸ್ಗಳು ನಮಗೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರುತ್ತೆ. ಸೊ ಈ ರೀತಿ ಇದು ಫಸ್ಟ್ ಇನಿಷಿಯೇಟಿವ್ ಆಫ್ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ದ ನೆಕ್ಸ್ಟ್ ಒನ್ ಈಸ್ ಮಾನಿಟರಿಂಗ್ ಡೆಸರ್ಟ್ ಲೋಕಸ್ಟ್ ಅಂತ. ಸೊ ಡೆಸರ್ಟ್ ಲೋಕಸ್ಟ್ಗಳು ನಿಮ್ಗೆ ಗೊತ್ತಿರಬೇಕು. ಸೊ ಲೋಕಸ್ಟ್ ಇನ್ವೇಷನ್ ಅಂತ ಆಗ್ತಾ ಇರ್ತದೆ ಎವ್ರಿ ಇಯರ್. ನಮಗೆ ಪರ್ಟಿಕ್ಯುಲರ್ಲಿ ಇನ್ ದ ಹಾರ್ನ್ ಆಫ್ ಆಫ್ರಿಕಾ ರೀಜನ್, ಸೊಮಾಲಿಯಾ ಮತ್ತು ದ ಹಾರ್ನ್ ಆಫ್ ಆಫ್ರಿಕಾ ರೀಜನಿಂದ ಡೆಸರ್ಟ್ ಲೋಕಸ್ಟ್ಗಳು ಏನು ಮಾಡ್ತಾ ಬರ್ತವೆ. ಸೊ ಇಂಡಿಯಾ ಆಗ್ಬೋದು, ಪಂಜಾಬ್ ಮೇಲೆ ಇನ್ವೇಷನನ್ನು ಸ್ಟಾರ್ಟ್ ಮಾಡ್ತವೆ. ದಟ್ ಟು ಪರ್ಟಿಕ್ಯುಲರ್ಲಿ ರಾಬಿ ಸೀಸನ್. ಸೊ ರಾಬಿ ಸೀಸನಲ್ಲಿ ಏನು ಮಾಡ್ತಾ ಬರ್ತವೆ ನಿಮ್ಗೆ ಗೊತ್ತಲ್ಲ, ಖಾರಿಫ್ ಸೀಸನ್, ರಾಬಿ ಸೀಸನ್ ಮತ್ತು ಜಾಯಿದ್ ಸೀಸನ್ ಆಫ್ ದ 3 ಸೀಸನ್ಸ್ ಆಫ್ ಅಗ್ರಿಕಲ್ಚರ್ ಇಂಡಿಯಾದಲ್ಲಿ. ಸೊ ಅದರಲ್ಲಿ ರಾಬಿ ಸೀಸನ್ ಬಂದು ಅದೊಂದು ವಿಂಟರ್ ಅಗ್ರಿಕಲ್ಚರ್ ಸಿಸ್ಟಮ್, ದಟ್ ಟು ಪರ್ಟಿಕ್ಯುಲರ್ಲಿ ನಾರ್ತ್ ವೆಸ್ಟ್ ಇಂಡಿಯಾ ರೀಜನ್. ಹೌದಾ, ಸೊ ಇಲ್ಲಿ ವೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಆ ವೀಟ್ ಪ್ರೊಡಕ್ಷನನ್ನು ಕಂಪ್ಲೀಟಾಗಿ ಡಿಸ್ಟ್ರಕ್ಷನ್ ಮಾಡ್ತವೆ ಲೋಕಸ್ಟ್ಗಳು. ಲೋಕಸ್ಟ್ ಅಂದರೆ ಮಿಡತೆಗಳು. ಸೊ ಮಿಡತೆಗಳು ಏನು ಮಾಡ್ತಾ ಬರ್ತವೆ, ಅಟ್ಯಾಕ್ ಮಾಡ್ತವೆ ಆನ್ ದ ಫಾರ್ಮ್ಸ್. ಸೊ ಇದನ್ನು ಡೆಸರ್ಟ್ ಲೋಕಸ್ಟನ್ನು ತಡಿಲಿಕ್ಕೂ ಕೂಡ FAO ಏನು ಮಾಡ್ತಾ ಬಂದಿದೆ. ಸೊ ದೇರ್ ಇಸ್ ಎನ್ ಇನಿಷಿಯೇಟಿವ್. ನೆಕ್ಸ್ಟ್ ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಕೋಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್ ಅಂತ. ಕೋಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್. ಸೊ ಇಂಟರ್ನ್ಯಾಷನಲಿ ಯಾವುದೇ ಫುಡ್ ಸ್ಟ್ಯಾಂಡರ್ಡ್ ಇದ್ರೂ ಮ್ಯಾನೇಜ್ ಮಾಡೋಂಥದ್ದು ಈ ಕಮಿಷನ್. ಸೊ ಇದು ಕೂಡ FAO ಇನಿಷಿಯೇಟಿವ್. ಸೊ ಇದು ವೆರಿ ಇಂಪಾರ್ಟೆಂಟ್, ನಮಗೆ ಪ್ರತಿಯೊಂದರಲ್ಲೂ ಕೇಳ್ತಾ ಬರ್ತಾರೆ. ಪ್ರಿಲಿಮ್ಸ್ ಅಂತೂ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೋಡೆಕ್ಸ್ ಅಲಿಮೆಂಟೇರಿಯಸ್ ಕಮಿಷನ್. ನೆಕ್ಸ್ಟ್ ಅದಾದಮೇಲೆ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಆ್ಯಂಡ್ ಜೆನೆಟಿಕ್ ರಿಸೋರ್ಸಸ್. ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಆ್ಯಂಡ್ ಜೆನೆಟಿಕ್ ರಿಸೋರ್ಸಸ್. ಸೊ ಇದು ನಮಗೆ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್, GM ಕ್ರಾಪ್ಸ್ಗಳ ಬಗ್ಗೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳ ಬಗ್ಗೆ, ಫಾರ್ಮರ್ಸ್ ರೈಟ್ಸ್ಗಳ ಬಗ್ಗೆ ಮಾತಾಡ್ತಾ ಬರುತ್ತೆ. ಇದು FAO ಇನಿಷಿಯೇಟಿವ್. ಓಕೆನಾ, ಸೊ FAO ಸಾಕು. ಸೊ SDG ಗೋಲ್ಸ್ ಬಗ್ಗೆ ಎಕನಾಮಿ ಬಂದಾಗ ವಿಲ್ ಡಿಸ್ಕಸ್. ಸೊ ನೆಕ್ಸ್ಟ್ ಅದಾದಮೇಲೆ, so consider the following statement regarding the association of Southeast Asian nations or ASEAN. ASEAN was established with the signing of Bangkok Declaration by the founding members. Laos, Philippines, Brunei and Cambodia are the members of ASEAN. Its chairmanship rotates annually based on the consensus of member states. So ASEAN ಬಗ್ಗೆ ಗೊತ್ತಾ? ಸೊ ಏಷ್ಯನ್ ನಮಗೆ ಮುಖ್ಯವಾಗಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ನಮಗೆ ಮಯನ್ಮಾರ್ ಇಂದ ಹಿಡಿದು ಇಲ್ಲಿ ಇಂಡೋನೇಷ್ಯಾವರೆಗೂ. ಸೊ ದೇರ್ ಆರ್ 10 ಮೆಂಬರ್ಸ್ ಇನ್ ದ ಏಷ್ಯನ್ ಗ್ರೂಪಿಂಗ್. ಸೊ 10 ಮೆಂಬರ್ಸು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಏನು ಮಾಡ್ತಾ ಬರ್ತಾರೆ, ಏಷ್ಯನ್ ಅಂತ ಒಂದು ಪೊಲಿಟಿಕಲಿ, ಎಕನಾಮಿಕಲಿ, ಸೋಷಿಯಲಿ ಆ್ಯಂಡ್ ಕಲ್ಚರಲಿ ಯುನೈಟೆಡ್ ಗ್ರೂಪನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಒಂದು ಗ್ರೂಪನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಸೌತ್ ಈಸ್ಟ್ ಏಷ್ಯನ್ ರೀಜನ್ಗಳು. ಸೊ ಇಲ್ಲಿ ಇರೋದು ಟೋಟಲ್ ನಮಗೆ ದೇರ್ ವರ್ 10 ಮೆಂಬರ್ಸ್. ಸೊ ಆ್ಯಂಡ್ ನಮಗೆ ಇಂಡಿಯಾದಲ್ಲಿ ನಿಮಗೊಂದು ಪಾಲಿಸಿ ಗೊತ್ತು, ಆ್ಯಕ್ಟ್ ಈಸ್ಟ್ ಪಾಲಿಸಿ. ಸೊ ಆ್ಯಕ್ಟ್ ಈಸ್ಟ್ ಪಾಲಿಸಿಗೆ ದ ಮೇಜರ್ ಫೋಕಸ್ ಏರಿಯಾ ಇಸ್ ಏಷ್ಯನ್. ಸೊ ಆ್ಯಂಡ್ ಅದಾದಮೇಲೆ ಇಂಡಿಯಾ ಮತ್ತು ಏಷ್ಯನ್ ನಡುವೆ ವಿ ಹ್ಯಾವ್ ಡೆಲ್ಲಿ ಡೈಲಾಗ್. ಸೊ ಡೆಲ್ಲಿ ಡೈಲಾಗ್ ಅನ್ನೋದು ಪ್ರತಿ ಇಯರು ಇಂಡಿಯಾ ಮತ್ತು ಏಷ್ಯನ್ ನಡುವೆ ನಡೆಯುತ್ತೆ. ಇಟ್ಸ್ ಅ ಟ್ರ್ಯಾಕ್ 1.5 ಡೈಲಾಗ್. ಸೊ ನಿಮ್ಗೆ ಗೊತ್ತು ಟ್ರ್ಯಾಕ್ 1.5 ಡೈಲಾಗ್ ಅಂದರೆ ಏನು ಅಂತ ಸುಮಾರು ಸಲ ಹೇಳಿದ್ದೀನಿ. ಟ್ರ್ಯಾಕ್ 1 ಡೈಲಾಗ್ ಇಸ್ ಎ ಡೈಲಾಗ್ ಬಿಟ್ವೀನ್ ಅಫಿಷಿಯಲ್ಸ್. ಸೊ ದ ಮಿನಿಸ್ಟರ್ ಮತ್ತು ಫಾರಿನ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ಗಳ ನಡುವೆ ನಡೆಯುವಂಥ ಅಫಿಷಿಯಲ್ ಮೀಟಿಂಗನ್ನು ನಾವೇನಂತ ಕರಿತೀವಿ, ಟ್ರ್ಯಾಕ್ 1 ಡೈಲಾಗ್ ಅಂತ ಕರಿತೀವಿ. ಟ್ರ್ಯಾಕ್ 2 ಡೈಲಾಗ್ ಇಸ್ ಎ ಡೈಲಾಗ್ ಬಿಟ್ವೀನ್ ಪ್ರೈವೇಟ್ ಆರ್ಗನೈಸೇಷನ್ ಆ್ಯಂಡ್ NGOs. ಸೊ ಇವನ್ನ ನಾವು ಟ್ರ್ಯಾಕ್ 2 ಡೈಲಾಗ್ ಅಂತ ಕರಿತೀವಿ. ಸೊ ಇವೆರಡನ್ನ ಕಂಬೈನ್ ಮಾಡುವಂಥ ಡೈಲಾಗನ್ನು ನಾವು ಟ್ರ್ಯಾಕ್ 1.5 ಡೈಲಾಗ್ ಅಂತ ಕರಿತೀವಿ. ಸೊ ಇದು ಪ್ರತಿ ಇಯರ್ ನಮಗೆ ರಾಯ್ಸೀನಾ ಹಿಲ್ಸಲ್ಲಿ ರಾಯ್ಸೀನಾ ಡೈಲಾಗ್ ಅಂತ ನಡೆಯುತ್ತೆ. ಅದು ಕೂಡ ನಮಗೆ ಟ್ರ್ಯಾಕ್ 1.5 ಡೈಲಾಗ್. ಓಕೆನಾ. ಸೊ ಇದೇ ರೀತಿ ಡೆಲ್ಲಿ ಡೈಲಾಗ್ ಅಂತ ಪ್ರತಿ ಇಯರು ಬಿಟ್ವೀನ್ ಇಂಡಿಯಾ ಆ್ಯಂಡ್ ಏಷ್ಯನ್ ಸೊ ಒಂದು ಮೀಟಿಂಗ್ ನಡೆಯುತ್ತೆ, ಟ್ರ್ಯಾಕ್ 1.5 ಡೈಲಾಗ್. ಅದಾದಮೇಲೆ ನೆಕ್ಸ್ಟು ವಿ ಹ್ಯಾವ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್. ಸೊ ಏಷ್ಯನ್ ಪ್ಲಸ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್ ಅಂತ ಹೇಳ್ತಾ ಬರ್ತಾರೆ. ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್ ಜೊತೆ ದೇರ್ ವರ್ 8 ಕಂಟ್ರೀಸ್. ಅದನ್ನೇ ಅವರು ಈಸ್ಟ್ ಏಷ್ಯನ್ ಸಮಿಟ್ ಅಂತ ಕರಿತಾ ಬರ್ತಾರೆ.
ಸೊ ಈಸ್ಟ್ ಏಷ್ಯನ್ ಸಮಿಟಲ್ಲಿ ಯಾವ್ಯಾವ ಕಂಟ್ರಿ ಏಷ್ಯನ್ ಜೊತೆ FTA ಅನ್ನು ಹೊಂದಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿದೆ. ಸೊ ಆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿರೋ ಕಂಟ್ರಿಗಳ ಜೊತೆ ಏನು ಮಾಡ್ತಾ ಬರ್ತಾರೆ, ಸೊ ದೇ ಹ್ಯಾವ್ ಈಸ್ಟ್ ಏಷ್ಯಾ ಸಮಿಟ್ ಅಂತ ಪ್ರತಿ ಇಯರ್ ಡಿಸ್ಕಷನ್ ಮಾಡ್ತಾ ಬರ್ತಾರೆ. ಇಲ್ಲಿ FTA ಕಂಟ್ರೀಸ್ಗಳು ಯಾವ್ಯಾವುದಪ್ಪ ಅಂದರೆ ಚೈನಾ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ. ಸೊ ನಿಮ್ಗೆ ಗೊತ್ತಲ್ಲ, ರಿಪಬ್ಲಿಕ್ ಆಫ್ ಕೊರಿಯಾ ಇಸ್ ಸೌತ್ ಕೊರಿಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ ಇಸ್ ನಾರ್ತ್ ಕೊರಿಯಾ. ಸೊ ರಿಪಬ್ಲಿಕ್ ಆಫ್ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ. ಸೊ ಈ 6 ಕಂಟ್ರಿಗಳು ಏಷ್ಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿದೆ. ಅದ್ರ ಜೊತೆ 2 ವರ್ಲ್ಡ್ ಪವರ್ಗಳನ್ನು, ದಟ್ ಈಸ್ USA ಆ್ಯಂಡ್ ರಷ್ಯಾ. ಸೊ ಈ 8 ಕಂಟ್ರಿಗಳು ಪ್ಲಸ್ ಏಷ್ಯನ್, ಸೊ 10 ಟೋಟಲ್ 18 ಕಂಟ್ರಿಗಳು ಏನು ಮಾಡ್ತಾ ಬರ್ತವೆ, ಪ್ರತಿ ವರ್ಷ ಈಸ್ಟ್ ಏಷ್ಯಾ ಸಮಿಟ್ ಅಂತ ಡಿಸ್ಕಸ್ ಮಾಡ್ತಾ ಬರ್ತಾರೆ. ಸೊ ಇದನ್ನೇ ನಾವು ADMM ಪ್ಲಸ್ ಅನ್ನು ಕೂಡ ನೋಡ್ತಾ ಬರ್ತೀವಿ, ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್. ಸೊ ಇದರಲ್ಲೂ ಕೂಡ 18 ಮೆಂಬರ್ಸ್ ಪಾರ್ಟಿಸಿಪೇಟ್ ಆಗ್ತಾ ಬರ್ತಾರೆ. ಸೊ ಇದಾದ್ಮೇಲೆ ಮುಖ್ಯವಾಗಿ ನಮಗೆ ಪ್ರಿಲಿಮ್ಸ್ ಕ್ವಶನ್ ಯಾವ ರೀತಿ ಬರ್ಬೋದು ಅಂದರೆ, ಮೇಜರ್ ಜಿಯೋಗ್ರಫಿ ಮೇಲೆ ಕ್ವಶನ್ ಬರ್ತಾ ಬರ್ಬೋದು, ಕ್ಯಾಪಿಟಲ್ ಅನ್ನು ನಾರ್ತ್ ಸೌತ್ ಅರೇಂಜ್ ಮಾಡಿ ಆರ್ ಈಸ್ಟ್ ಟು ವೆಸ್ಟ್ ಅರೇಂಜ್ ಮಾಡಿ ಅಂತ. ಸೊ ಮ್ಯಾಪ್ ವೈಸ್ ನಮಗೆ ಏಷ್ಯನ್ ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ನಮಗೆ ಕೆಲವೊಂದು ಸ್ಟ್ರೈಟ್ಗಳಿದೆ, ಫಾರ್ ಐಲ್ಯಾಂಡ್ಗಳಿದೆ. ಸ್ಟ್ರೈಟ್ ಆಫ್ ಮಲಕ್ಕಾ ಇಸ್ ದ ಸ್ಟ್ರೈಟ್ ವಿಚ್ ಕನೆಕ್ಟ್ಸ್ ಸುಮಾತ್ರಾ ಆ್ಯಂಡ್ ವಿಚ್ ಕನೆಕ್ಟ್ಸ್ ಸೌತ್ ಚೈನಾ ಸಿ ಆ್ಯಂಡ್ ಇಂಡಿಯನ್ ಓಷನ್ ಆ್ಯಂಡ್ ಸಪ್ರೇಟ್ಸ್ ದ ಮಯನ್ಮಾರ್ ಆ್ಯಂಡ್ ಸುಮಾತ್ರಾ ಐಲ್ಯಾಂಡ್ಸ್. ಸೊ ಇದನ್ನು ಸಪ್ರೇಟ್ ಮಾಡ್ತಾ ಬರುತ್ತೆ. ಸೊ ಇದಕ್ಕೋಸ್ಕರ ನಮಗೆ ಸ್ಟ್ರೈಟ್ ಆಫ್ ಮಲಕ್ಕಾ ಇಸ್ ಚೋಕ್ ಪಾಯಿಂಟ್ ಅಂತ ಕರಿತಾ ಬರ್ತೀವಿ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟು, ಸ್ಟ್ರೈಟ್ ಆಫ್ ಮಲಕ್ಕಾ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಇಲ್ಲೇ ಕೆಳಗೆ ಸ್ಟ್ರೈಟ್ ಆಫ್ ಜಾವಾ ಕೂಡ ಬರುತ್ತೆ. ಸೊ ಇವೆಲ್ಲ ನಮಗೆ ವೆರಿ ಇಂಪಾರ್ಟೆಂಟು ಜಿಯೋಗ್ರಫಿ. ಸೊ ಅವನ್ನು ನೋಡ್ಕೊಳ್ತಾ ಬರಬೇಕು. ನೆಕ್ಸ್ಟ್ ಅದಾದಮೇಲೆ ಸೊ ಓವರ್ ಆಲ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ಏಷ್ಯನ್ ಅಂತ ಒಂದು ಇಂಡೋನೇಷ್ಯಾ, ಸೊ ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್. ಸೊ ನೆಕ್ಸ್ಟ್ ಥೈಲ್ಯಾಂಡ್ ಆ್ಯಂಡ್ ಫಿಲಿಪೈನ್ಸ್. ಸೊ ಥೈಲ್ಯಾಂಡ್ ಆ್ಯಂಡ್ ಫಿಲಿಪೈನ್ಸ್ ಆರ್ ದಿ ಫೌಂಡಿಂಗ್ ಮೆಂಬರ್ಸ್ ಆಫ್ ಏಷ್ಯನ್ ಅಂತ. ಸೊ ಇವನ್ನ ಬಿಟ್ಟು ಆಫ್ಟರ್ ವಿಯೆಟ್ನಾಂ ವಾರ ಏನಾಗುತ್ತೆ, ವಿಯೆಟ್ನಾಂ ಜಾಯ್ನ್ ಆಗುತ್ತೆ. ಸೊ ವಿಯೆಟ್ನಾಂ ಜಾಯ್ನ್ ಆದಮೇಲೆ ಬ್ರುನೈ ಜಾಯ್ನ್ ಆಗುತ್ತೆ. ಬ್ರುನೈ ಆದಮೇಲೆ ಕಾಂಬೋಡಿಯಾ, ಲಾವೋಸ್ ಇವು ಕೂಡ ಜಾಯ್ನ್ ಆಗ್ತಾ ಏಷ್ಯನ್ ಬಿಕಮ್ಸ್ ಅ 10 ಮೆಂಬರ್ ಬಾಡಿ. ಸೊ ಓನ್ಲಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ ವಿಚ್ ಇಸ್ ನಾಟ್ ಅ ಮೆಂಬರ್ ಆಫ್ ಏಷ್ಯನ್ ಅಂತ ಕೇಳಿದ್ರೆ ದಟ್ ವಾಸ್ ಪಾಪಾ ನ್ಯೂ ಗಿನಿಯಾ. ಸೊ ಪಾಪಾ ನ್ಯೂ ಗಿನಿಯಾ ಇಸ್ ದ ಓನ್ಲಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ ವಿಚ್ ಇಸ್ ನಾಟ್ ಅ ಮೆಂಬರ್ ಆಫ್ ಏಷ್ಯನ್. ಬಟ್ ಅದು ಕೂಡ ಇತ್ತೀಚೆಗೆ ಮೆಂಬರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದೆ. ಸೊ ದ ಏಷ್ಯನ್ ಕಂಟ್ರೀಸ್ ಹ್ಯಾವ್ ಟು ಕನ್ಸಿಡರ್ ದಟ್ ಬಿಕಾಸ್ ಇದೊಂದು ಟ್ರಾನ್ಸ್ನ್ಯಾಷನಲ್ ಕಂಟ್ರಿ, ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ. ಸೊ ಅದಕ್ಕೋಸ್ಕರ ಸೊ ಇಟ್ ಇಸ್ ಸ್ಟಿಲ್ ಹ್ಯಾವ್ ಅ ಮೆಂಬರ್ಶಿಪ್ ಪೆಂಡಿಂಗ್ ಅಂತ. ಸೊ ಯಾವುದು ಪಾಪಾ ನ್ಯೂ ಗಿನಿಯಾ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಹೇಳಿದ್ರೆ ಲಾವೋ, ಫಿಲಿಪೈನ್ಸ್, ಬ್ರುನೈ ಆ್ಯಂಡ್ ಕಾಂಬೋಡಿಯಾ ಆರ್ ದಿ ಮೆಂಬರ್ಸ್ ಆಫ್ ಏಷ್ಯಾ. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು, ದ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ದ ಇಟ್ಸ್ ಚೇರ್ಮನ್ಶಿಪ್ ರೊಟೇಟ್ಸ್ ಆ್ಯನ್ಯುವಲಿ ಬೇಸ್ಡ್ ಆನ್ ದ ಕನ್ಸೆನ್ಸಸ್ ಆಫ್ ಮೆಂಬರ್ ಸ್ಟೇಟ್ಸ್ ಅಲ್ಲ, ಇಟ್ ಈಸ್ ಆಲ್ಫಾಬೆಟಿಕಲ್ ಆರ್ಡರ್. ಓಕೆನಾ. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಏಷ್ಯನ್ ಮೆಂಬರ್ಶಿಪ್ಪು ರೊಟೇಟ್ ಆಗ್ತಾ ಹೋಗುತ್ತೆ, ಚೇರ್ಮನ್ಶಿಪ್. ಸೊ ಇದು ಅಬೌಟ್ ಏಷ್ಯಾ. ಸೊ ದೀಸ್ ಆರ್ ದ ಮೆಂಬರ್ ಕಂಟ್ರೀಸ್ ಆಫ್ ಏಷ್ಯನ್ ನೇಷನ್ಸು. ಸೊ ಇದೊಂದು ಎಕನಾಮಿಕಲ್, ಪೊಲಿಟಿಕಲ್ ಆ್ಯಂಡ್ ಮಿಲಿಟರಿ ಅಬಿಲಿಟಿ. ಓಕೆನಾ. ಅದಾದಮೇಲೆ ಇಂಡಿಯಾ ಮತ್ತು ಏಷ್ಯನ್ ರಿಲೇಷನಲ್ಲಿ ವಿ ಹ್ಯಾವ್ ಅ 25 years ಆಫ್ ಸ್ಟ್ರಾಂಗ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಏಷ್ಯನ್. ಓಕೆನಾ. ಸೊ ಅದಾದಮೇಲೆ 15 ರಿಲೇಷನ್ ಆಫ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೂಡ ಇದೆ. ಸೊ ಅದಾದಮೇಲೆ ವಿ ಹ್ಯಾವ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ. ಸೊ ಅದಾದಮೇಲೆ ನಾನು ಹೇಳಿದೆ ADMM ಪ್ಲಸ್ ಈಸ್ಟ್ ಏಷ್ಯಾ ಸಮಿಟ್ ಆ್ಯಂಡ್ ದರ್ ಇಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ದ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಅದರಲ್ಲೂ ಕೂಡ ವಿ ಆರ್ ಅ ಮೆಂಬರ್. ಬಟ್ ಒನ್ ಆಫ್ ದ ಮೇಜರ್ ಇಶ್ಯೂ ಏಷ್ಯನ್ ಅಂತ ಬಂದರೆ ನಮಗೆ ಬರೋಂಥದ್ದು RCEP, ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ RCEP ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ ಇದನ್ನು ಅರೌಂಡ್ 2019 ಮತ್ತು 2020 ಸೈನ್ ಮಾಡಬೇಕು ಅಂತ ಏಷ್ಯನ್ ತುಂಬ ವರ್ಕ್ ಮಾಡ್ತಾ ಇರುತ್ತೆ ವಿತ್ ಏಷ್ಯನ್ ಆ್ಯಂಡ್ ದ 6 ಟ್ರೇಡಿಂಗ್ ಪಾರ್ಟ್ನರ್ಸ್. ದ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿರುವಂಥ ಏಷ್ಯನ್ ಜೊತೆ ಯಾವ್ಯಾವ ಕಂಟ್ರಿಗಳು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿದೆ, ಸೊ ಆ ಕಂಟ್ರಿಗಳ ಜೊತೆ ನಾವು RCEPಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ದೇವರ್ ವರ್ಕಿಂಗ್. ಬಟ್ ಅದೇ ಆಗುತ್ತೆ, ದೀಸ್ 6 ಕಂಟ್ರೀಸ್ ಅಲ್ಲಿ ಇಂಡಿಯಾ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ನೌ 15 ಮೆಂಬರ್ ಬಾಡಿ. ಸೊ ನಾನು ಆಲ್ರೆಡಿ ಹೇಳಿದೆ ಯಾವ್ಯಾವುದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತೆ. ಏಷ್ಯನ್ 10 ಮೆಂಬರ್ಸ್, ಅದಾದಮೇಲೆ ಸೌತ್ ಕೊರಿಯಾ, ಜಪಾನ್, ಚೈನಾ, ಅದಾದಮೇಲೆ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಈಗ 15 ಮೆಂಬರ್ ಕಂಟ್ರಿ ಇದೆ. ಬಟ್ ಇಂಡಿಯಾ ಏನಾದರೂ ಜಾಯ್ನ್ ಆಗಿದ್ರೆ 85% ಆಫ್ ವರ್ಲ್ಡ್ ಪಾಪ್ಯುಲೇಷನನ್ನು ಹತ್ರ ಕವರ್ ಮಾಡ್ತಿತ್ತು ದಿಸ್ RCEP. ಸೊ ಅದಾದಮೇಲೆ ದ ಮೇಜರ್ 60% ಆಫ್ ವರ್ಲ್ಡ್ ಟ್ರೇಡನ್ನು ಕವರ್ ಮಾಡ್ತಿತ್ತು. ಬಟ್ ಅದೆಲ್ಲ ಏನಾಗ್ತಾ ಬಂತು, ರಿಜೆಕ್ಟ್ ಆಗ್ತಾ ಬಂತು ವೆನ್ ಇಂಡಿಯಾ ರಿಜೆಕ್ಟೆಡ್. ಸೊ ಈಗ ಪ್ರೆಸೆಂಟ್ಲಿ RCEP ಈಸ್ ಸ್ಟಿಲ್ ವರ್ಕಿಂಗ್
ವಿತ್ 15 ಮೆಂಬರ್ಸ್ ಅಂತ. ಓಕೆನಾ? ಸೊ ಇದು ಏಷ್ಯನ್ ಬಗ್ಗೆ. RCEP ಬಗ್ಗೆ ವಿಲ್ ಡಿಸ್ಕಸ್ ಇನ್ ಫ್ಯೂಚರ್ ಕ್ಲಾಸಸ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಕ್ವಶನ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ regarding the Stockholm Conference. So the Stockholm Conference 1972 was the United Nations Conference on the Environment. It resulted in the creation of UNFCCC. It marked the start of a dialogue between industrialized and developing countries on the link between economic growth and the well-being of the people around the world. So Stockholm Conference ಅಂದರೆ ಏನು? ಸೊ ನಮಗೆ ಬಿಫೋರ್ 1972 ಯಾವುದೇ ಯುನೈಟೆಡ್ ನೇಷನ್ ಡಿಬೇಟ್ಗಳಲ್ಲಾಗಲಿ, ಯಾವುದೇ ಕಂಟ್ರಿಗಳ ಡಿಬೇಟಲ್ಲಾಗಲಿ, ಯಾವುದೇ ಬೈಲಾಟರಲ್ ರಿಲೇಷನ್ ಡಿಬೇಟ್ಗಳಲ್ಲಾಗಲಿ ಎನ್ವಿರಾನ್ಮೆಂಟ್ ಒಂದು ಮೇಜರ್ ಇಶ್ಯೂ ಆಗಿ ಇರಲೇ ಇರಲಿಲ್ಲ. ಸೊ ಇವನ್ 1972 ಇಂತ ಮುಂಚೆ ಯಾವುದೇ ನೇಷನಲ್ಲೂ ಕೂಡ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿನೇ ಇರಲಿಲ್ಲ. ಏನಕ್ಕೆ ಅಂದರೆ ಎನ್ವಿರಾನ್ಮೆಂಟ್ ಒಂದು ಮೇಜರ್ ಫ್ಯಾಕ್ಟರ್ ಅಂತ ಯಾರೂ ಕೂಡ ಕನ್ಸಿಡರ್ ಮಾಡಲಿಲ್ಲ. ಬಟ್ ವೆನ್ ಕ್ಲೈಮೇಟ್ ಚೇಂಜ್ ಬಿಕೇಮ್ ಎ ರಿಯಾಲಿಟಿ, ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ರಿಪೋರ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದೋ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ರಿಪೋರ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದೋ, ಆಗ ಎಂಟೈರ್ ವರ್ಲ್ಡ್ಗಳು ಏನು ಮಾಡ್ತಾ ಬಂದೋ ಎನ್ವಿರಾನ್ಮೆಂಟ್ ಅಂದರೆ ಇಟ್ ಇಸ್ ಅ ಮೇಜರ್ ಥ್ರೆಟ್ ಟು ದ ವರ್ಲ್ಡ್ ಅಂತ ಡಿಸೈಡ್ ಮಾಡಿ ಒಂದು ಮೀಟಿಂಗನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಆ್ಯಕ್ಷನನ್ನು ತಗೋಬೇಕು ಅಂತ ಏನು ಮಾಡಲಿಕ್ಕೆ ಸ್ಟಾಕ್ಹೋಮಲ್ಲಿ ದೇ ಸ್ಟಾರ್ಟೆಡ್ ಮೀಟಿಂಗ್. ಸೊ ಇದು ಮೇಜರ್ ಆಗಿ ನಮಗೆ ಸ್ಟಾರ್ಟ್ ಆಗೋದು ವಿತ್ ದ ಸ್ವೀಡನ್. ಸೊ ಸ್ವೀಡನ್ ಏನು ಮಾಡುತ್ತೆ, ಎಂಟೈರ್ ವರ್ಲ್ಡಲ್ಲಿ ಒಂದು ಅವೇರ್ನೆಸ್ಸನ್ನು ಮೂವ್ ಮಾಡಬೇಕು ಅಬೌಟ್ ಎನ್ವಿರಾನ್ಮೆಂಟ್ ಅಂತ. ಸೊ ಎನ್ವಿರಾನ್ಮೆಂಟಲ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಕಾನ್ಫರೆನ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋರಾಟ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಸ್ವೀಡಿಷ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಇದು ದಿಸ್ ವಾಸ್ ದ ಫಸ್ಟ್ ಕಾನ್ಫರೆನ್ಸ್ ವೇರ್ ಮೋರ್ ದೆನ್ 100 ಕಂಟ್ರೀಸ್, ಅಥವಾ 122 ಕಂಟ್ರೀಸ್ಗಳು ಏನು ಮಾಡ್ತವೆ ಇದರಲ್ಲಿ ಪಾರ್ಟಿಸಿಪೇಟ್ ಆಗ್ತವೆ ಆ್ಯಂಡ್ ಅಗ್ರೀಡ್ ಫಾರ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇನ್ ದ ಕಂಟ್ರಿ. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇದು ನ್ಯೂಸಲ್ಲಿ ಇದೆ ಅಂದರೆ ಸ್ಟಾಕ್ಹೋಮ್ +50 ರೀಸೆಂಟಾಗಿ ಲಾಸ್ಟ್ ಇಯರ್ ಕಂಡಕ್ಟ್ ಆಯಿತು. ಸೊ ಇಟ್ ವಾಸ್ 50 ಇಯರ್ಸ್ ಆಗಿ, ದಿಸ್ ಇಸ್ ದ 51st ಇಯರ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆಗಿ. ಸೊ ಇಲ್ಲಿ ಏನು ಮಾಡ್ತಾ ಬಂದರು ಅಂದರೆ ದ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ವಾಸ್ ದಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್. ಸೊ ಇವತ್ತು ಎಲ್ಲ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಲ್ಲ. ಸೊ ಜೂನ್ 5th ವಿ ಸೆಲೆಬ್ರೇಟ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಸೊ ಇಟ್ ವಾಸ್ ಟು ರಿಮೆಂಬರ್ ದಿ ಡೇ ಇಟ್ ಸ್ಟಾರ್ಟೆಡ್ ಅಂತ. ಜೂನ್ 15 to 16 ಈ ಇನಿಷಿಯೇಟಿವ್ ನಡೆಯುತ್ತೆ. ಅದಕ್ಕೋಸ್ಕರನೇ ಪ್ರತಿ ವರ್ಷ ನಾವು ಜೂನ್ 5ಕ್ಕೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯನ್ನು ಸೆಲೆಬ್ರೇಟ್ ಮಾಡೋಣ. ಸೊ ಇಲ್ಲಿ ಏನು ಮಾಡ್ತಾ ಬರ್ತಾರೆ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ವಾಸ್ ದ ಫಸ್ಟ್ ಒನ್ ಟು ಟಾಕ್ ಅಬೌಟ್ ಎನ್ವಿರಾನ್ಮೆಂಟಲ್ ಇಶ್ಯೂ. ಸೊ ಇಲ್ಲಿ ದ ಇಂಟರ್ ಕನೆಕ್ಷನ್ ಬಿಟ್ವೀನ್ ಪಾವರ್ಟಿ, ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಇದು ಫಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಬರ್ತಾರೆ. ದೀಸ್ 3 ಆರ್ ಇಂಟರ್ ಕನೆಕ್ಟೆಡ್ ಅಂತ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ನಮಗೆ ಯಾವುದೇ ರೀತಿ ಎನ್ವಿರಾನ್ಮೆಂಟಲ್ ಇನಿಷಿಯೇಟಿವ್ ಡೆವಲಪ್ ಆಗ್ತವೆ ಅವೆಲ್ಲ ಇದರಿಂದ ಜೆನೆಸಿಸ್ ಆಗ್ತಾ ಬರ್ತವೆ. ಸೊ ನಮಗೆ 1972 ಆದಮೇಲೆ ದೇರ್ ವಿಲ್ ಬಿ 1992 ಅಲ್ಲಿ ರಿಯೋ ಅರ್ತ್ ಸಮಿಟ್ ನಡೆಯುತ್ತೆ. ಇಟ್ ಈಸ್ ಅನದರ್ ಮೇಜರ್ ಇನಿಷಿಯೇಟಿವ್ ಟು ಪ್ರೊಟೆಕ್ಟ್ ದ ಮದರ್ ಅರ್ತ್. ಸೊ ಮದರ್ ಅರ್ಥನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ರಿಯೋ ಅರ್ತ್ ಸಮಿಟ್ ಅಂತ ಮಾಡ್ತಾ ಬರ್ತಾರೆ 1992 ಅಲ್ಲಿ. ಸೊ ಇದು ಕೂಡ ಇನ್ ರಿಮೆಂಬರೆನ್ಸ್ ಆಫ್ 20 ಇಯರ್ಸ್ ಆಫ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್. ಸೊ ಇದಾದ್ಮೇಲೆ ನಮಗೆ ರಿಯೋ +10 ಅಂತ ನಡೆಯುತ್ತೆ. ಸೊ ಅದಾದಮೇಲೆ ನಮಗೆ ರಿಯೋ +20 ಅಂತ ಕೂಡ ನಡೆದಿದೆ ರೀಸೆಂಟ್ಲಿ. ಸೊ ಇವೆಲ್ಲ ನಮಗೆ ವೆರಿ ಇಂಪಾರ್ಟೆಂಟ್ ಇನಿಷಿಯೇಟಿವ್. ಸೊ ಈ ರಿಯೋ ಅರ್ತ್ ಸಮಿಟಲ್ಲಿ ನಮಗೆ 3 ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಒಂದು UNFCCC, ಸೊ ಅನದರ್ ಒನ್ ಈಸ್ UNCCD, ಸೊ ಅನದರ್ ಒನ್ ಈಸ್ UNCBD. ಸೊ ರಿಯೋ ಅರ್ತ್ ಸಮಿಟ್ 1992 ಅಲ್ಲಿ 3 ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಲಿಕ್ಕೆ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ 1992 ಅಲ್ಲಿ, ದಟ್ ಈಸ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಅದಾದಮೇಲೆ ಅನದರ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಪ್ರೊಟೆಕ್ಟ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ಬಯಾಲಜಿಕಲ್ ಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಸೊ ದೇ ಎಸ್ಟಾಬ್ಲಿಷ್ UNCBD. ಸೊ ಅದಾದಮೇಲೆ ಇನ್ನೊಂದು UNCCD, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬಾಟ್ ಡೆಸರ್ಟಿಫಿಕೇಶನ್. ಸೊ ಡೆಸರ್ಟಿಫಿಕೇಶನ್ ಆಗ್ತಾ ಇರೋದ್ರನ್ನ ತಡೆಯಲಿಕ್ಕೋಸ್ಕರ ದೇ ಎಸ್ಟಾಬ್ಲಿಷ್ UNCCD. ಸೊ ಒಟ್ಟು 3 ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಎಲ್ಲಿ, ರಿಯೋ ಅರ್ತ್ ಸಮಿಟ್ ಇನ್ 1992. ಸೊ ಆಗಿದ್ಮೇಲೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಏನಕ್ಕೆ ಅಂದರೆ 1972 ಅಲ್ಲಿ ನಮಗೆ ಎಸ್ಟಾಬ್ಲಿಷ್ ಮಾಡೋದು UNFCCC ಅಲ್ಲ, UNEPM, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಸೊ ಇದೊಂದು ಪ್ರಾಜೆಕ್ಟ್ ಆಗಿ ಬರ್ತಾ ಹೋಗುತ್ತೆ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಇನ್ ನೇಷನ್ಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ 1972. ಸೊ ಅದಾದಮೇಲೆ ಇಟ್ ಮಾರ್ಕ್ಸ್ ದ ಸ್ಟಾರ್ಟ್ ಆಫ್ ಡೈಲಾಗ್ ಬಿಟ್ವೀನ್ ಇಂಡಸ್ಟ್ರಿಯಲೈಸ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ದ ಲಿಂಕ್ ಬಿಟ್ವೀನ್ ಎಕನಾಮಿಕ್ ಗ್ರೋತ್ ಆ್ಯಂಡ್
ವೆಲ್ ಬೀಯಿಂಗ್ ಆಫ್ ಪೀಪಲ್ ಅರೌಂಡ್ ದ ವರ್ಲ್ಡ್. ಸೊ ಇಂಡಸ್ಟ್ರಿ ಮತ್ತು ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ಬಗ್ಗೆ ಇಂಟರ್ಲಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗೋದು ನಮಗೆ 1972. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಸೊ ನಾನು ಆಲ್ರೆಡಿ ಹೇಳಿದೆ, ಬಿಫೋರ್ 1972 ಯಾವುದೇ ನೇಷನಲ್ಲಿ ಕೂಡ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಇರಲಿಲ್ಲ. ಸೊ 1972 ಆದಮೇಲೆ ಫಾರ್ ದಿ ಫಸ್ಟ್ ಒನ್ ಯಾರು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡೋರು ಅಂದರೆ ದಟ್ ಇಸ್ ನಾರ್ವೆ ಆ್ಯಂಡ್ ಸ್ವೀಡನ್. ಸೊ ನಾರ್ವೆ ಮತ್ತು ಸ್ವೀಡನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ 1985 ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಮತ್ತು ಫಾರೆಸ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದೇ ಮಿನಿಸ್ಟ್ರಿ ಈಗ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಗಿದೆ. ಸೊ ಹೌದಲ್ಲ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಇದನ್ನೇ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಾದಮೇಲೆ ಸ್ಟಾಕ್ಹೋಮ್ +50 ಈಗ ರೀಸೆಂಟಾಗಿ ಆದಂಥ 2022 ಆದಂಥ ಇನಿಷಿಯೇಟಿವ್. ಸೊ ಏನು ಸ್ಟಾಕ್ಹೋಮ್ +50 ಸೊ ಮೇಜರ್ ಇಶ್ಯೂ ಡಿಸ್ಕಸ್ ಆಗೋಂಥದ್ದು ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ. ಟ್ರಿಪಲ್ ಪ್ಲಾನೆಟರಿ ಸೊ ಕ್ರೈಸಿಸ್. ಸೊ ಇದು ಎಂಟೈರ್ ಇದರಲ್ಲಿ ವರ್ಲ್ಡಲ್ಲಿ ಆಗ್ತಾ ಇರುವಂಥ ಮೇಜರ್ ಕ್ರೈಸಿಸ್ಗಳ ಬಗ್ಗೆ ಮಾತಾಡುತ್ತೆ. ಸೊ ಯಾವ್ಯಾವುದು ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂದರೆ ನಮಗೆ ಫಿಲಿಮ್ಸಲ್ಲಿ ಕೂಡ ಒಂದ್ಸರಿ ಬಂದಿತ್ತು. ಸೊ ಯಾವುದು ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಒಂದು ಪೊಲ್ಯೂಷನ್ ಆ್ಯಂಡ್ ವೇಸ್ಟ್, ಜನರೇಷನ್. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್. ಸೊ ಅನದರ್ ಒನ್ ಈಸ್ ಬಯೋಡೈವರ್ಸಿಟಿ ಲಾಸ್ ಅಂತ. ಸೊ ಈ ಮೂರು ನಮಗೆ ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ ಕರೀತಾರೆ. ಓಕೆನಾ? ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್. ಯಾವ್ಯಾವುದು? ಕ್ಲೈಮೇಟ್ ಚೇಂಜ್, ಪೊಲ್ಯೂಷನ್ ಆ್ಯಂಡ್ ವೇಸ್ಟ್ ಜನರೇಷನ್ ಆ್ಯಂಡ್ ಬಯೋಡೈವರ್ಸಿಟಿ ಲಾಸ್. ಓಕೆನಾ? ಸೊ ಇಷ್ಟು ನೀವು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಬಗ್ಗೆ ತಿಳ್ಕೊಂಡಿರಬೇಕು. ಸ್ಟಾಕ್ಹೋಮ್ ಎಲ್ಲಿದೆ ಗೊತ್ತು ಎಲ್ರಿಗೂ? ದಟ್ ಈಸ್ ಸ್ವೀಡನ್. ಸೊ ಅದಕ್ಕೋಸ್ಕರ ಸ್ವೀಡಿಷ್ ಇನಿಷಿಯೇಟಿವ್ ಅಂತ ಕರೀತಾ ಬರ್ತದೆ. ಸೊ ನಮಗೆ ರೀಸೆಂಟಾಗಿ ಇನ್ನೊಬ್ಬರು ಗ್ರೇಟಾ ಥುನ್ಬರ್ಗ್, ಒಬ್ಬ ಚಿಕ್ಕ ಹುಡುಗಿ 7ನೇ ಕ್ಲಾಸ್ಗೆ ಹೋಗ್ತಿದ್ದಂಥ ಹುಡುಗಿ 2019 ಏನು ಮಾಡುತ್ತೆ? ಸೊ ವಿ ವಾಂಟ್ ಅ ಬೆಟರ್ ಫ್ಯೂಚರ್ ಅಂತ. ಸೊ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡುತ್ತೆ ಸ್ಕೂಲ್ ಮಕ್ಕಳದ್ದು. ಸೊ ಆ ಸ್ಕೂಲ್ ಮಕ್ಕಳು ಎಂಟೈರ್ ವರ್ಲ್ಡನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಸ್ವೀಡನ್. ಸೊ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್. ಸೊ ಇನ್ UN ಅಲ್ಲಿ ಕೂಡ ಎಂಟೈರ್ ವರ್ಲ್ಡ್ ಲೀಡರ್ಸ್ ವಿರುದ್ಧ ಶಿ ಆಸ್ಕ್ ದ ಕ್ವಶನ್, ಹೌ ಡೇರ್ ಯು? ಸೊ ನಿಮ್ಗೆ ಎಷ್ಟು ಧೈರ್ಯ ನಮ್ಮ ಫ್ಯೂಚರ್ನ ಕಿತ್ಕೊಳ್ಳಿಕ್ಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಕ್ಲೈಮೇಟ್ ಚೇಂಜ್ ವಿರುದ್ಧ ಸೊ ಸ್ವೀಡನಿಂದ ಮತ್ತೊಂದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇನ್ 2019. ಓಕೆನಾ? ಇಷ್ಟು ನೀವು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅದ್ರ ಥೀಮ್ ಏನಿತ್ತು ಅಂದರೆ ಓನ್ಲಿ ಒನ್ ಅರ್ಥ, ಹೌದಲ್ಲ? ಸೊ ಇಟ್ ವಾಸ್ ಇವನ್ ಫಸ್ಟ್ ಮೇಜರ್ ಕಾನ್ಫರೆನ್ಸ್ ಟು ಡಿಸ್ಕಸ್ ಅಬೌಟ್ ದಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಅಂಟಾರ್ಟಿಕ್ ಟ್ರೀಟಿ ಸಿಸ್ಟಮ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಂಟಾರ್ಟಿಕ್ ಟ್ರೀಟಿ ಸಿಸ್ಟಮ್. So it was the first arms control agreement established during the Cold War. So ಇಲ್ಲಿ first arms control agreement established during Cold War, setting aside the continent as a scientific preserve and establishing freedom of scientific investigation. So ಇಲ್ಲಿ ಏನಂತ ಹೇಳಿದ್ದಾರೆ? So it was the first agreement, ಒಂದು ಆರ್ಮ್ಸ್ ಅಗ್ರಿಮೆಂಟು, ಆರ್ಮ್ಸ್ ಕಂಟ್ರೋಲ್ ಅಗ್ರಿಮೆಂಟು ಎಂಟೈರ್ ಕಾಂಟಿನೆಂಟಲ್ಲಿ ನಾವೇನು ಮಾಡಿದ್ದೀವಿ? ಸೆಟ್ ಅಸೈಡ್ ಆಸ್ ಎ ಸೈಂಟಿಫಿಕ್ ರಿಸರ್ಚ್ ಪ್ಲೇಸ್ ಅಂತ, ನಾಟ್ ಆಸ್ ಎ ಆರ್ಮ್ಸ್ ಟೆಸ್ಟಿಂಗ್ ಗ್ರೂಪ್, ಆರ್ಮ್ಸ್ ಟೆಸ್ಟಿಂಗ್ ಲ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಏನಂತ ಹೇಳ್ತಾ ಬರ್ತಾರೆ? ಅಂಡರ್ ದ ಟ್ರೀಟಿ ಅಂಟಾರ್ಟಿಕಾ ಇಸ್ ಡಿಫೈನ್ಡ್ ಆಸ್ ಆಲ್ ಲ್ಯಾಂಡ್ ಆ್ಯಂಡ್ ಐಸ್ ಸೆಲ್ ಸೌತ್ ಆಫ್ 60 ಡಿಗ್ರಿ ಇನ್ಕ್ಲೂಡಿಂಗ್ ದ ಸರೌಂಡಿಂಗ್ ವಾಟರ್ಸ್ ಅಂತ ಹೇಳ್ತಾರೆ. ಸೊ ಇದು ಅಂಡರ್ ದ ಟ್ರೀಟಿ ಅಂಟಾರ್ಟಿಕಾ ಇಸ್ ಡಿಫೈನ್ಡ್ ಆಸ್ ಆಲ್ ಲ್ಯಾಂಡ್ ಆ್ಯಂಡ್ ಐಸ್ ಶೆಲ್ ಸೌತ್ ಆಫ್ 60 ಡಿಗ್ರಿ ಲ್ಯಾಟಿಟ್ಯೂಡ್ ಇನ್ಕ್ಲೂಡಿಂಗ್ ದ ಸರೌಂಡಿಂಗ್ ವಾಟರ್ಸ್. The treaty aims at prohibiting nuclear explosion or disposal of radioactive waste in Antarctica. So Antarctica, ನಾನು ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ ನಿಮಗೆ, ಅಂಟಾರ್ಟಿಕಾ ಇಸ್ ಕನ್ಸಿಡರ್ಡ್ ಆಸ್ ಎ ಗ್ಲೋಬಲ್ ಕಾಮನ್. ಸೊ ನಮಗೆ ಕೆಲವೊಂದು ಗ್ಲೋಬಲ್ ಕಾಮನ್ ಅಂತ ಹೇಳ್ತಾ ಬರ್ತೀವಿ. ದೀಸ್ ಆರ್ ನಾಟ್ ದ ಪ್ರಾಪರ್ಟಿ ಆಫ್ ಎನಿ ನೇಷನ್ಸ್. ಸೊ ಯಾವುದು ಗ್ಲೋಬಲ್ ಕಾಮನ್ನು? ಫಸ್ಟ್ ಒನ್ ಇಸ್ ಅಂಟಾರ್ಟಿಕಾ. ಸೊ ಅಂಟಾರ್ಟಿಕಾ ಸ್ಪೇಸ್ ಆ್ಯಂಡ್ ಹೈ ಸೀಸ್ ಆರ್ ಇಂಟರ್ನ್ಯಾಷನಲ್ ವಾಟರ್ಸ್. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ? ಗ್ಲೋಬಲ್ ಕಾಮನ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಂಟ್ರಿಗಳು ಕೂಡ ತಮ್ಮ ಸಾವರ್ನಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲ್ಲ ಇನ್ ದೀಸ್ ರೀಜನ್ಗಳು. ಸೊ ಪರ್ಟಿಕ್ಯುಲರ್ಲಿ ನಮಗೆ ಆಸ್ಟ್ರೇಲಿಯಾ ಆಗ್ಬೋದು, ನ್ಯೂಜಿಲೆಂಡ್ ಆಗ್ಬೋದು, ಚಿಲೆ ಆಗ್ಬೋದು, UK ಆಗ್ಬೋದು, ಈ 4 ಕಂಟ್ರೀಸ್ ಏನು ಮಾಡ್ತಿದ್ದೋ ಅಂಟಾರ್ಟಿಕಾ ಮೇಲೆ ಡಿಸ್ಪ್ಯೂಟನ್ನು ಹೊಂದಿದ್ದು. ಅಂಟಾರ್ಟಿಕಾ ಬಿಲಾಂಗ್ಸ್ ಟು ಅಸ್ ಅಂತ.
ಸೊ ಅಂಟಾರ್ಟಿಕಾ ನಾವು ಕಾಲೋನೈಸ್ ಮಾಡಿದ್ದೀವಿ ಅಂತ UK ಆಗ್ಬೋದು, ಆರ್ ಚಿಲೆ, ಅಂಟಾರ್ಟಿಕಾ ಇದು ನಮ್ಮ ಪಾರ್ಟ್ ಆಫ್ ನೇಷನ್ಗೆ ಬಿಲಾಂಗ್ ಆಗುತ್ತೆ ಅಂತ. ಆ್ಯಂಡ್ ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕೂಡ ತಮ್ಮ ಸಾವರೆಂಟಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂಟಾರ್ಟಿಕಾ ಮೇಲೆ ದೇವರ್ ಟ್ರೈ. ಬಟ್ ಅದಕ್ಕೋಸ್ಕರ 1959 ಏನು ಮಾಡ್ತಾರೆ, ಒಂದು ಅಂಟಾರ್ಟಿಕಾನನ್ನು ಗ್ಲೋಬಲ್ ಕಾಮನ್ ಆಗಿ ಡಿಕ್ಲೇರ್ ಮಾಡಿ, ಸೊ ಇಟ್ ಬಿಲಾಂಗ್ಸ್ ಟು ಎವ್ರಿ ನೇಷನ್ ಅಂತ. ಆ್ಯಂಡ್ ಈ ನೇಷನ್ ಮೇಲೆ ಯಾವುದೇ ನೇಷನ್ಗಳ ಸಾರ್ವಭೌಮತ್ವ ಇರಲ್ಲ, ಸಾವರೆಂಟಿ ಇರಲ್ಲ, ಇಟ್ ಬಿಲಾಂಗ್ಸ್ ಟು ಎಂಟೈರ್ ವರ್ಲ್ಡ್. ಸೊ ಅದಕ್ಕೋಸ್ಕರ ಎಂಟೈರ್ ಪ್ಲಾನೆಟನ್ನೇ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಟ್ಸ್ ಅ ಸ್ಪೇಸ್ ಫಾರ್ ಸೈಂಟಿಫಿಕ್ ಪ್ರಿಸರ್ವೇಷನ್, ಸೈಂಟಿಫಿಕ್ ರಿಸರ್ಚ್ ಅಂತ. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲಿ ಏನಂತ ಹೇಳಿದರೆ, ಅಂಡರ್ ದಿಸ್ ಟ್ರೀಟಿ ಅಂಟಾರ್ಟಿಕಾ ಇಸ್ ಡಿಫೈನ್ಡ್ ಆಸ್ ಆಲ್ ಲ್ಯಾಂಡ್ ಆ್ಯಂಡ್ ಐಸ್ ಶೆಲ್ಫ್ ಸೌತ್ ಆಫ್ 60 ಡಿಗ್ರಿ ಲ್ಯಾಟಿಟ್ಯೂಡ್ ಬಟ್ ನಾಟ್ ಇನ್ಕ್ಲೂಡ್ ದ ಸರೌಂಡಿಂಗ್ ವಾಟರ್ಸ್. ಸೊ ಸದರ್ನ್ ಓಷನನ್ನು ಇನ್ಕ್ಲೂಡ್ ಮಾಡಲ್ಲ, ಓನ್ಲಿ ಲ್ಯಾಂಡ್ ಆ್ಯಂಡ್ ಐಸ್ ಶೆಲ್ಫನ್ನು ಮಾತ್ರ ನಾವು ಅಂಟಾರ್ಟಿಕಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ದಿಸ್ ಸ್ಟೇಟ್ಮೆಂಟ್ ಇಸ್ ಸೊ ನೆಕ್ಸ್ಟ್ ಆದಮೇಲೆ ದ ಟ್ರೀಟಿ ಏಮ್ಸ್ ಅಟ್ ಪ್ರೊಹಿಬಿಟಿಂಗ್ ನ್ಯೂಕ್ಲಿಯರ್ ಎಕ್ಸ್ಪೋಷನ್ ಆರ್ ಡಿಸ್ಪೋಸಲ್ ಆಫ್ ರೇಡಿಯೋ ಆಕ್ಟಿವ್ ವಾಟರ್ಸ್ ಇನ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಸೊ ಅಲ್ಲಿ ನಮಗೆ ರೀಸೆಂಟಾಗಿ A76 ಅಂತ, ಸೊ ನಿಮ್ಗೆ ಕೇಳಬಹುದು ರೀಸೆಂಟ್ಲಿ ಸಿವಿಲ್ ನ್ಯೂಸ್, A76 ಮೀನ್ಸ್ ವಾಟರ್. ಸೊ A76 ಈಸ್ ಎ ಐಸ್ ಶೆಲ್ಫ್. ಸೊ ಐಸ್ ಶೆಲ್ಫ್ ಏನಾಗ್ತಾ ಬಂತು, ಇದು ಮುರಿದು ಸಿ ಲೆವೆಲ್ ರೈಸ್ ಆಗಲಿಕ್ಕೆ ಕಾರಣ ಆಯಿತು. ಸೊ ಅದಾದಮೇಲೆ ನಮಗೆ ರಾಸ್ ಐಸ್ ಶೆಲ್ಫ್ ಅಂತ ಇದೆ, ರಾಸ್ ಐಸ್ ಶೆಲ್ಫ್ ಅಂತ, ಸೊ ಅಂಟಾರ್ಟಿಕಾದಲ್ಲಿ. ಸೊ ಇವೆಲ್ಲ ಏನಾಗ್ತಾ ಬರ್ತವೆ, ಒಂದು ಸಣ್ಣ ಡ್ಯಾಮೇಜ್ ಆದರೂ ಕೂಡ ದ ವಾಟರ್ ಲೆವೆಲ್ ಆಫ್ ದ ಓಷನ್ ವಿಲ್ ಇನ್ಕ್ರೀಸ್ ಬಿಕಾಸ್ ಇಟ್ ಹ್ಯಾಸ್ ಎನಾರ್ಮಸ್ ಅಮೌಂಟ್ ಆಫ್ ಫ್ರೆಶ್ ವಾಟರ್ ರಿಸೋರ್ಸ್. ದಟ್ ಈಸ್ ಐಸ್ ಶೆಲ್ಫ್ ರೀತಿಯಲ್ಲಿ ಏನಾಗಿದೆ, ಫ್ರೆಶ್ ವಾಟರ್ ರಿಸೋರ್ಸ್ ಇಟ್ ವಾಸ್ ಸ್ಟೋರ್ಡ್. ಸೊ ಅಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಕೂಡ ಸಿ ಲೆವೆಲ್ ರೈಸ್ ಆಗುತ್ತೆ. ಅಲ್ಲಿ ಸಿ ಲೆವೆಲ್ ರೈಸ್ ಆದರೆ ಮೆನಿ ಆಫ್ ದ ಐಲ್ಯಾಂಡ್ ಕಂಟ್ರೀಸ್ ವಿಲ್ ಡೆಸ್ಟ್ರಾಯ್, ಹೌದಲ್ಲ. ಸೊ ಎಷ್ಟೋ ಐಲ್ಯಾಂಡ್ ಕಂಟ್ರಿಗಳು ಸಬ್ಮರ್ಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಅಂಟಾರ್ಟಿಕಾವನ್ನು ದೇ ನೀಡ್ ಟು ಪ್ರೊಟೆಕ್ಟ್. ಅದಕ್ಕೋಸ್ಕರ ಅಲ್ಲಿ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗ್ಬೋದು, ಡಿಸ್ಪೋಸಲ್ ಆಫ್ ರೇಡಿಯೋ ಆಕ್ಟಿವ್ ವೇಸ್ಟ್ಗಳನ್ನು ಅಂಟಾರ್ಟಿಕಾದಲ್ಲಿ ಮಾಡಬಾರ್ದು ಅಂತ, ವಿಚ್ ಇಸ್ ಟೂ ಮಚ್ ಹಾರ್ಮ್ ಫಾರ್ ದ ಐಸ್ ಶೆಲ್ಫ್ ವಿಚ್ ಕ್ಯಾನ್ ಇನ್ಕ್ರೀಸ್ ದ ಸಿ ಲೆವೆಲ್ ರೈಸ್ ಆರ್ ಐಸ್ ಮೆಲ್ಟನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಅಗ್ರಿಮೆಂಟನ್ನು ಮಾಡಿ. ಸೊ ಆನ್ಸರ್ ಇಸ್ 1 and 3 ಓನ್ಲಿ. ಸೊ ಅಂಟಾರ್ಟಿಕಾ ಏನಕ್ಕೆ ಇಂಪಾರ್ಟೆಂಟು ಆ್ಯಂಡ್ ವಾಟ್ ಆರ್ ದ ಮೇಜರ್ ಇಂಡಿಯಾಸ್ ಇನಿಷಿಯೇಟಿವ್ಸ್ ಅಂತ. ಸೊ ಇಂಡಿಯಾ ಏನು ಮಾಡುತ್ತೆ, ಇಂಡಿಯಾ ಆಸ್ ಅ ನ್ಯಾಷನಲ್ ಕಮಿಷನ್ ಫಾರ್ ಪೋಲಾರ್ ರಿಸರ್ಚ್ ಅಂತ. ಸೊ ಪೋಲಾರ್ ರಿಸರ್ಚ್ ಇನಿಷಿಯೇಟಿವ್ ಅಲ್ಲಿ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿ, ಸೊ ಆರ್ಕ್ಟಿಕ್ ರೀಜನ್ ಆ್ಯಂಡ್ ಅಂಟಾರ್ಕ್ಟಿಕ್ ರೀಜನ್. ಸೊ ನಮಗೆ ಇಲ್ಲಿ ಆರ್ಕ್ಟಿಕ್ ಇಸ್ ನಾಟ್ ಅ ಗ್ಲೋಬಲ್ ಕಾಮನ್. ಸೊ ಆರ್ಕ್ಟಿಕ್ ನಮಗೆ ಗ್ಲೋಬಲ್ ಕಾಮನ್ ಅಲ್ಲ, ಇಟ್ ಡಸ್ ನಾಟ್ ಬಿಲಾಂಗ್ ಟು ಎವರಿ ಕಂಟ್ರಿ, ಇಟ್ ಬಿಲಾಂಗ್ಸ್ ಟು ಓನ್ಲಿ 8 countries which surrounds or which borders the Arctic region. ಸೊ ಇದಕ್ಕೋಸ್ಕರ ನಮಗೆ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಇದೆ, ಆರ್ಕ್ಟಿಕ್ ಕೌನ್ಸಿಲ್. ಸೊ ನಮಗೆ USA, ಕೆನಡಾ, ರಷ್ಯಾ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಆ್ಯಂಡ್ ದ ಡೆನ್ಮಾರ್ಕ್, ಇಷ್ಟು ಕಂಟ್ರಿಗಳು ನಮಗೆ ಮೆಂಬರ್ಸ್ ಆಫ್ ಆರ್ಕ್ಟಿಕ್ ಕೌನ್ಸಿಲ್. ಸೊ ಯಾವುದು, USA, ಕೆನಡಾ, ಐಸ್ಲ್ಯಾಂಡ್, ಡೆನ್ಮಾರ್ಕ್ ಫಾರ್ ಗ್ರೀನ್ಲ್ಯಾಂಡ್ಗೆ, ಸೊ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್ ಆ್ಯಂಡ್ ಫಿನ್ಲ್ಯಾಂಡ್. ಸೊ ಈ 8 ಕಂಟ್ರಿಗಳು ನಮಗೆ ದೇ ಆರ್ ದ ಮೆಂಬರ್ಸ್ ಆಫ್ ಆರ್ಕ್ಟಿಕ್ ಕೌನ್ಸಿಲ್. ಈ 8 ಕಂಟ್ರಿಗಳಿಗೆ ಆರ್ಕ್ಟಿಕ್ ಬಿಲಾಂಗ್ ಆಗುತ್ತೆ. ಅದಕ್ಕೋಸ್ಕರನೇ ದೇರ್ ಆರ್ ಮೇಜರ್ ಇಶ್ಯೂಸ್, ಪರ್ಟಿಕ್ಯುಲರ್ಲಿ ಅಲಾಸ್ಕಾ ರೀಜನಲ್ಲಿ USA ಏನು ಮಾಡ್ತಿದೆ, ಐಲ್ಯಾಂಡ್ ನ್ಯಾಚುರಲ್ ರಿಸೋರ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದೆ. ಅದೇ ರೀತಿ ಆರ್ಕ್ಟಿಕ್ ರೀಜನಲ್ಲಿ ದೇರ್ ವರ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವನ್ನು ರಷ್ಯಾ ಬಿಲ್ಟ್ ಮಾಡಿದೆ. ರಷ್ಯಾ ಬದಲಿಲ್ಲ, ರಷ್ಯಾ. ಸೊ ರಷ್ಯಾ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವನ್ನು ಬಿಲ್ಟ್ ಮಾಡಿದೆ ಅಂತ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಅಂತ ಆರ್ಕ್ಟಿಕ್ ರೀಜನ್. ಸೊ ಇದಾದಮೇಲೆ ದೀಸ್ ಆರ್ ದಿ 2 ಪೋಲ್ಸ್. ಅದಾದಮೇಲೆ ಇನ್ನೊಂದು ಪೋಲ್ ಅಂತ ಕರಿತೀವಿ, ಥರ್ಡ್ ಪೋಲ್ ಹಿಂದೂಕುಷ್ ರೀಜನ್. ಸೊ ಇಲ್ಲಿ ಇಂಡಿಯನ್ ಹಿಮಾಲಯಾಸ್ ಕೂಡ ಪಾರ್ಟ್ ಆಫ್ ಥರ್ಡ್ ಪೋಲ್ಸ್. ಸೊ ಇಲ್ಲಿ ಪೋಲಾರ್ ರೀಜನ್ ಏನೇನಿದೆ ಇದನ್ನೆಲ್ಲ ರಿಸರ್ಚ್ ಮಾಡಲಿಕ್ಕೆ NCPO, ನ್ಯಾಷನಲ್ ಕಮಿಷನ್ ಫಾರ್ ಪೋಲಾರ್ ಆರ್ಗನೈಸೇಷನ್ ರಿಸರ್ಚ್ ಅಂತ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿದೆ ಅಂಡರ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಸೊ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂಡಲ್ಲಿ ಇದೆ. ಸೊ ನಮ್ಮ ಫಸ್ಟು ಅಂಟಾರ್ಟಿಕ್ ಇನಿಷಿಯೇಟಿವ್ ಅಲ್ಲಿ ಮೊದಲನೇದು ಬರೋದು ನಮಗೆ ರಿಸರ್ಚ್ ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದು ದಕ್ಷಿಣ ಗಂಗೋತ್ರಿ. ಸೊ ದಕ್ಷಿಣ ಗಂಗೋತ್ರಿ ವಾಸ್ ದ ಫಸ್ಟ್ ಇಂಡಿಯಾಸ್ ರಿಸರ್ಚ್ ಸ್ಟೇಷನ್ ಇನ್ ಅಂಟಾರ್ಟಿಕಾ, ಬಟ್ ಅದು ಸಕ್ಸಸ್ ಆಗಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಏನನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ಸೊ ಮೈತ್ರಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಈ ಮೈತ್ರಿ ಪಕ್ಕನೇ ಒಂದು ಫ್ರೆಶ್ ವಾಟರ್ ಲೇಕನ್ನು ಇಂಡಿಯಾ ಕ್ರಿಯೇಟ್ ಮಾಡಿದೆ. ಆ ಲೇಕ್ ಹೆಸರು ಲೇಕ್ ಪ್ರಿಯದರ್ಶಿನಿ.
ಲೇಕ್ ಪ್ರಿಯದರ್ಶಿನಿ. ಪ್ರಿಯದರ್ಶಿನಿ ಯಾರು ಗೊತ್ತಲ್ಲ? ಹೌದಲ್ಲ ಮೇಡಮ್, ಇಂದಿರಾ ಗಾಂಧಿ. ಸೊ ಲೇಕ್ ಪ್ರಿಯದರ್ಶಿನಿ ಅಂತ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ದ ಥರ್ಡ್ ಸ್ಟೇಷನ್ ವಾಸ್ ಭಾರತ್. ಸೊ ಪ್ರೆಸೆಂಟ್ಲಿ ವಿ ಹ್ಯಾವ್ 3 ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ ಅಂಟಾರ್ಟಿಕಲ್ಲಿ. ಪ್ರೆಸೆಂಟಾಗಿ ರನ್ನಿಂಗ್ ಆಗ್ತಾ ಇರೋದು ಮೈತ್ರಿ ಆ್ಯಂಡ್ ಭಾರತ್. ಅದಾದಮೇಲೆ ಇಂಡಿಯನ್ ವೆಸಲ್ ಸಿಸ್ಟಮ್ ಕೂಡ ಇದೆ. ಸೊ ದಟ್ ಈಸ್ ಸಾಗರ್ ನಿಧಿ. ಸಾಗರ್ ನಿಧಿ ಅನ್ನುವಂಥ ಒಂದು ಇಂಡಿಯನ್ ವೆಸಲ್ ಸಿಸ್ಟಮ್ ಅಂಡರ್ ವಾಟರ್ ವರ್ಕ್ ಮಾಡಿ ದೇ ಆರ್ ರಿಸರ್ಚಿಂಗ್ ಅಬೌಟ್ ಅಂಟಾರ್ಟಿಕ್. ಸೊ ಇದು ನಮಗೆ ಇಂಡಿಯಾಸ್ ಇನಿಷಿಯೇಟಿವ್ ಇನ್ ಅಂಟಾರ್ಟಿಕ್ ರೀಜನ್. ಸೊ ಅದೇ ರೀತಿ ಆರ್ಟಿಕಲ್ಲೂ ಕೂಡ ನಮ್ಮ ರಿಸರ್ಚನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ವಿ ಆರ್ ವರ್ಕಿಂಗ್ ವಿತ್ ದ ಆರ್ಟಿಕ್ ಕೌನ್ಸಿಲ್. ಸೊ ಆರ್ಟಿಕ್ ಕೌನ್ಸಿಲ್ ಮೀಟಿಂಗ್ ಏನೇ ಇದ್ರೂ ಕೂಡ ಇಂಡಿಯಾನ ಇನ್ವೈಟ್ ಮಾಡ್ತಾರೆ. ಸೊ ಇಂಡಿಯಾ ಪಾರ್ಟಿಸಿಪೇಟ್ಸ್ ಆ್ಯಕ್ಟಿವ್ಲಿ ಇನ್ ಆರ್ಟಿಕ್ ಕೌನ್ಸಿಲ್ ಆಲ್ಸೋ. ಸೊ ಇದು ನಮಗೆ ಅಂಟಾರ್ಟಿಕ್ ಟ್ರೀಟಿ. ಸೊ ಅಂಟಾರ್ಟಿಕ್ ಟ್ರೀಟಿ ಸಿಸ್ಟಮಲ್ಲಿ ಕೆಲವೊಂದು 4 ಅಗ್ರಿಮೆಂಟ್ಗಳಿದೆ. ಸೊ ಅಗ್ರಿಮೆಂಟ್ಗಳು ಮೊದಲನೇದು ಅಂಟಾರ್ಟಿಕ್ ಟ್ರೀಟಿ ಅಂತ. ಸೊ ಅದಾದಮೇಲೆ ಕನ್ವೆನ್ಷನ್ ಫಾರ್ ಕನ್ಸರ್ವೇಷನ್ ಆಫ್ ಅಂಟಾರ್ಟಿಕ್ ಸೀಲ್ಸ್ ಅಂತ ಒಂದು. ಸೊ ಅಲ್ಲಿ ಸೀಲ್ ಪಾಪ್ಯುಲೇಷನನ್ನು ನಾವು ಕನ್ಸರ್ವೇಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಅದಾದಮೇಲೆ ಕನ್ವೆನ್ಷನ್ ಆನ್ ದ ಕನ್ಸರ್ವೇಷನ್ ಆಫ್ ಅಂಟಾರ್ಟಿಕ್ ಮರೈನ್ ರಿಸೋರ್ಸ್ ಅಂತ ಒಂದು. ಸೊ ಅದಾದಮೇಲೆ ಪ್ರೋಟೋಕಾಲ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇನ್ ಅಂಟಾರ್ಟಿಕ್ ಅಂತ. ಈ 4 ಟ್ರೀಟಿಯನ್ನು ನಾವು ಅಂಟಾರ್ಟಿಕ್ ಟ್ರೀಟಿ ಸಿಸ್ಟಮ್ ಅಂತ ಕರೀತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅರೇಂಜ್ ದ ಫಾಲೋಯಿಂಗ್ ಟ್ರೀಟೀಸ್ ಫಾರ್ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಎಂಟರಿಂಗ್ ಟು ಫೋರ್ಸ್. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹೇಳಿ. ಸೊ ಅರೇಂಜ್ ದ ಫಾಲೋಯಿಂಗ್ ಟ್ರೀಟೀಸ್ ಆಫ್ ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ಸೊ ಫಸ್ಟ್ ಒನ್ ಯಾವುದು? ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ 1967 ಬರುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಒನ್ NPT 1970. ಸೊ ಅದಾದಮೇಲೆ CTBT ದಟ್ ವಾಸ್ ಇನ್ 1996. ಸೊ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂದರೆ ಗೊತ್ತು. ಸೊ ಏನು ಮಾಡ್ತಾ ಬಂತು? ನ್ಯೂಕ್ಲಿಯರ್ ಡಿಸಾರ್ಮಮೆಂಟನ್ನು ಪಾರ್ಷಿಯಲ್ ಆಗಿ ಬ್ಯಾನ್ ಮಾಡ್ತಾ ಬಂತು. ಪರ್ಟಿಕ್ಯುಲರ್ಲಿ ಸ್ಪೇಸಲ್ಲಿ ಆಗ್ಬೋದು, ಅಟ್ಮಾಸ್ಫಿಯರ್ ಆಗ್ಬೋದು, ಆ್ಯಂಡ್ ಅಂಡರ್ ವಾಟರ್. ಬಟ್ ಇಟ್ ಅಲೌಡ್ ಅಂಡರ್ ಗ್ರೌಂಡ್. ಬಟ್ ಟ್ರೀಟಿ ಆನ್ ನಾನ್ ಪ್ರೊಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ ಏನಂತ ಹೇಳ್ತಾ ಬರುತ್ತೆ. ಕೆಲವೊಂದು ಸ್ಟೇಟನ್ನು ಮಾತ್ರ ನ್ಯೂಕ್ಲಿಯರ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ಎಂಟೈರ್ ವರ್ಲ್ಡಲ್ಲಿ ನಾವು ನ್ಯೂಕ್ಲಿಯರ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಈಗ ವರ್ಲ್ಡಲ್ಲಿ ಇರುವಂಥ ನ್ಯೂಕ್ಲಿಯರ್ ಸ್ಟೇಟ್ಗಳು ಯಾವ್ಯಾವುದು? ಸೊ ಫಸ್ಟು ದ NPT ಕನ್ಸಿಡರ್ ಮಾಡೋದು ಕೇವಲ 5 ನೇಷನ್ಗಳನ್ನು ಮಾತ್ರ. ಯಾವುದು? ಪರ್ಮನೆಂಟ್ 5 ಮೆಂಬರ್ಸ್ ಆಫ್ UNS. ಸೊ ಯಾರು? US, UK, ಫ್ರಾನ್ಸ್, ರಷ್ಯಾ, ಚೈನಾ. ಸೊ ಈ 5 ನೇಷನ್ಗಳನ್ನು ಮಾತ್ರ ಏನು ಮಾಡುತ್ತೆ? NPT ಕನ್ಸಿಡರ್ ಮಾಡುತ್ತೆ. ಈ 5 ನೇಷನ್ನ ಬಿಟ್ಟರೆ ಯಾವ್ಯಾವ ನೇಷನ್ ನ್ಯೂಕ್ಲಿಯರ್ ವೆಪನ್ ಅಂತ ತಮ್ಮನ್ನು ತಾವು ಡಿಕ್ಲೇರ್ ಮಾಡ್ಕೊಂಡಿದೆ ಅಂದರೆ, ಸೊ ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್, ಇರಾನ್ ಆ್ಯಂಡ್ ನಾರ್ತ್ ಕೊರಿಯಾ. ಸೊ ಇಷ್ಟು ನೇಷನ್ಗಳಲ್ಲಿ ನಮಗೆ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ. ಸೊ IAEA ನಮಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮತ್ತು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಇವೆರಡು ಏನು ಮಾಡ್ತಾ ಬರ್ತವೆ? ನ್ಯೂಕ್ಲಿಯರ್ ವೆಪನ್ಗಳ ಸಸ್ಪೆಕ್ಷನನ್ನು ಮಾಡ್ತಾ ಬರ್ತವೆ, ಸರ್ವೇಲೆನ್ಸನ್ನು ಮಾಡ್ತಾ ಬರ್ತವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಗ್ರೂಪ್ ಆಗ್ಬೋದು, ವಾಸನಾರ್ ಅರೇಂಜ್ಮೆಂಟ್ ಆಗ್ಬೋದು, ಸೊ NSG ಆಗ್ಬೋದು, ಇಲ್ಲಿಂದ ನ್ಯೂಕ್ಲಿಯರ್ ಸಪ್ಲೈ ಇಂಡಿಯಾಗೆ ಆಗ್ತಾ ಬರುತ್ತೆ. ಸೊ ಆಗ ಏನು ಮಾಡ್ತವೆ? IAEA ಗೈಡ್ಲೈನ್ಸನ್ನು ಕೊಡುತ್ತೆ. ಸೊ ನೀವು ಓನ್ಲಿ ಫಾರ್ ಸೇಫ್ ಯೂಸ್ ಆರ್ ಎನರ್ಜಿ ಪ್ರೊಡ್ಯೂಸ್ ಮಾತ್ರ ನ್ಯೂಕ್ಲಿಯರ್ನ ಯೂಸ್ ಮಾಡಬೇಕು. ಸೊ ಅದನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಯಾರು ಬರ್ತಾರೆ? IAEA ಬರುತ್ತೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಇವು ನಮಗೆ ಗೈಡ್ಲೈನ್ಸ್ ಆಗಿ ಬರ್ತವೆ. ಇವುಗಳ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ಸೊ ಆನ್ಸರ್ ಇಸ್ 3, 2, 1 ಆಪ್ಷನ್ B. ಸೊ ನೆಕ್ಸ್ಟ್, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ United Nations Population Fund is the United Nations Sexual and Reproductive Health Agency. ಸೊ ಅದಾದಮೇಲೆ the United Nations General Assembly has declared that parents have the exclusive right to determine freely and responsibly the number and spacing of their children. So the second statement ಹೇಳ್ತಾ ಇದೆ, the United Nations General Assembly declare ಮಾಡಿದೆ that parents have the exclusive rights to determine freely and responsibly the number and spacing of the children. ಸೊ ಎಷ್ಟು ಜನ ಮಕ್ಕಳು ಬೇಕು ಆ್ಯಂಡ್ ಒಬ್ಬ ಮಗುಗೂ ಇನ್ನೊಬ್ಬ ಮಗುಗೂ ಎಷ್ಟು ಗ್ಯಾಪ್ ಇರಬೇಕು ಅಂತ ದ ಪೇರೆಂಟ್ಸ್ ಶುಡ್ ಡಿಸೈಡ್, ನಾಟ್ ದ ಡಾಕ್ಟರ್ಸ್ ಆಫ್ ದ ನಾಟ್ ದಿ ಗವರ್ನಮೆಂಟ್. ಸೊ ಇದು ಇಟ್ ಈಸ್ ಅಗೇನ್ಸ್ಟ್ ದ ಸ್ಟೇಟ್ಮೆಂಟ್ ಆಫ್ ಒನ್ ಚೈಲ್ಡ್ ಪಾಲಿಸಿ ಆಫ್ ಚೈಲ್ಡ್. ಸೊ ಆ್ಯಂಡ್ ಇಂಡಿಯಾ ಇಸ್ ಮೆಂಬರ್ ಆಫ್ ದಿಸ್ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್. ಸೊ ಅದಕ್ಕೋಸ್ಕರ ಇಂಡಿಯಾ ಯಾವತ್ತೂ ಕೂಡ ರೆಸ್ಟ್ರಿಕ್ಷನ್ ಹಾಕಲ್ಲ ಫಾರ್ ದಿ ಪಾಪ್ಯುಲೇಷನ್ ಕಂಟ್ರೋಲ್ ಅಂತ.
ಸೊ ನಮಗೆ ಫ್ಯಾಮಿಲಿ ಪ್ಲಾನಿಂಗ್ ಇನಿಷಿಯೇಟಿವ್ಗಳಿದೆ, ಬಟ್ ಯಾವತ್ತೂ ಕೂಡ ನಾವು ರೆಸ್ಟ್ರಿಕ್ಷನ್ ಅನ್ನು ಹಾಕಿಲ್ಲ ಟು ಕಂಟ್ರೋಲ್ ದ ಪಾಪ್ಯುಲೇಷನ್. ಸೊ ಇಲ್ಲಿ ನಮ್ಗೆ ಕೇಳ್ತಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಅಂತ. ಸೊ ಇಲ್ಲಿ ನಮಗೆ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಏನಕ್ಕೆ ಇದು ನ್ಯೂಸಲ್ಲಿ ಇತ್ತು ಅಂದರೆ, ಸೊ ದೇವರ್ ಒಂದು ರಿಪೋರ್ಟ್ ಬರುತ್ತೆ ರೀಸೆಂಟಾಗಿ, ದಟ್ ಈಸ್ ದ ಸ್ಟೇಟ್ ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ರಿಪೋರ್ಟ್ ಅಂತ. ಸೊ ಸ್ಟೇಟ್ ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ರಿಪೋರ್ಟನ್ನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ರಿಲೀಸ್ ಮಾಡುತ್ತೆ. ಸೊ ಇದ್ರ ಪ್ರಕಾರ ಇಂಡಿಯಾಸ್ ಪಾಪ್ಯುಲೇಷನ್ ರೈಟ್ ನೌ ಇಸ್ 148.86 crore which surpassed 142.57 crores of China. ಸೊ ಅಂದರೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್, ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್ ಇಂಡಿಯಾ ಅಂತ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ರಿಪೋರ್ಟ್ ಸ್ಟೇಟ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಹೇಳ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಸೊ ಅದಾದಮೇಲೆ ಇದು ಕೆಲವೊಂದು ಶಾಕಿಂಗ್ ಅಬ್ಸರ್ವೆನ್ಸನ್ನು ಕೊಡುತ್ತೆ. ಸೊ ಇಂಡಿಯಾಸ್ ಫರ್ಟಿಲಿಟಿ ರೇಟ್ ಸೊ ಈಸ್ 2 ಅಂತ ಹೇಳುತ್ತೆ, ವಿಚ್ ಇಸ್ ಲೆಸ್ ದೆನ್ 2.3, ದಟ್ ಈಸ್ ಗ್ಲೋಬಲ್ ಅವರೇಜ್. ಸೊ ಫರ್ಟಿಲಿಟಿ ರೇಟ್ ಅಂದರೆ ಗೊತ್ತಲ್ಲ, ನಂಬರ್ ಆಫ್ ಚಿಲ್ಡ್ರನ್ ದ ವುಮೆನ್ ಕ್ಯಾನ್ ಬೇರ್ ಇನ್ ಹರ್ ಲೈಫ್ ಟೈಮ್. ಸೊ ಒಂದು ಹೆಣ್ಣು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನು ಬೇರ್ ಮಾಡ್ತಾಳೆ, ಸೊ ಅದನ್ನು ಫರ್ಟಿಲಿಟಿ ರೇಟ್ ಅಂತ ಹೇಳ್ತಾ ಬರುತ್ತೆ. ಸೊ ದಟ್ ಈಸ್ 2 ಇನ್ ಇಂಡಿಯಾ ಅಂತ ಸ್ಟೇಟ್ ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ರಿಪೋರ್ಟ್ ಹೇಳ್ತಾ ಬರುತ್ತೆ. ಅದಾದಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಇಸ್ 71 ಫಾರ್ ಮೇಲ್ ಆ್ಯಂಡ್ 74 ಫಾರ್ ಫೀಮೇಲ್ ಅಂತ ಇದೇ ಸ್ಟೇಟ್ ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ರಿಪೋರ್ಟ್ ಹೇಳುತ್ತೆ. ದಟ್ ಟು ಇಟ್ ಈಸ್ ಇನ್ ಇಂಡಿಯಾ. ಸೊ ವರ್ಲ್ಡಲ್ಲೂ ಕೂಡ 71 ಫಾರ್ ಮೇಲ್ ಬಟ್ 78 ಫಾರ್ ಫೀಮೇಲ್. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂದರೆ ಸೊ ದ ಎಕ್ಸ್ಪೆಕ್ಟೆಡ್ ರೇಷಿಯೋ ಆಫ್ ಹೌ ಮೆನಿ ಇಯರ್ಸ್ ದೇ ಕ್ಯಾನ್ ಲಿವ್. ಸೊ ಅದನ್ನು ಹೇಳ್ತಾರೆ. ಸೊ ಇದಾದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನಪ್ಪ ಅಂದರೆ 68% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ 15 to 64 ಇಯರ್ಸ್ ಆಫ್ ಏಜ್ ಅಂತ ಹೇಳ್ತಾ ಬರುತ್ತೆ. ಸೊ ಇದಕ್ಕೋಸ್ಕರ ವಿ ಶುಡ್ ವರ್ಕ್ ಆನ್ ದ ಡೆಮೋಗ್ರಫಿ ಡಿವಿಡೆಂಡ್ ಅಂತ ಹೇಳ್ತಾರೆ. ಸೊ ಇದು ಈ ರಿಪೋರ್ಟು ಇಂಡಿಯಾಗೆ ವೆರಿ ಇಂಪಾರ್ಟೆಂಟ್. ಸೊ ಏನಕ್ಕೆ ಅಂದರೆ ನಮಗೆ ಇಂಟ್ರೊಡಕ್ಷನ್ ಬರಲಿಕ್ಕೆ ಇಟ್ ಗಿವ್ಸ್ ಸೋ ಮೆನಿ ಡೇಟಾ. ಸೊ 15 to 64 ದಿಸ್ ಇಸ್ ದ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂತ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇಷ್ಟಿದ್ದಾರೆ ಆ್ಯಂಡ್ ದ ಡಿಪೆಂಡೆಂಟ್ ಪಾಪ್ಯುಲೇಷನ್ ಸೊ ಅಬೌವ್ 65 ಇಯರ್ಸ್ ಇಸ್ ಜಸ್ಟ್ 7% ಪಾಪ್ಯುಲೇಷನ್ ಇದೆ. ಸೊ ಇಂಡಿಯಾ ಇಸ್ ಇನ್ ದ ಬೆನಿಫಿಷಿಯಲ್ ಸ್ಟೇಜ್ ಅಂತ. ಸೊ ನಮಗೆಲ್ರಿಗೂ ಕರೆಕ್ಟಾಗಿ ಎಂಪ್ಲಾಯ್ಮೆಂಟನ್ನು ಕೊಟ್ಟರೆ ಸೊ ಇಂಡಿಯಾ ವಿಲ್ ಬಿ ದ ಒನ್ ಆಫ್ ದಿ ಸೂಪರ್ ಪವರ್ಸ್ ಆರ್ ಎಕನಾಮಿಕ್ ಸೂಪರ್ ಪವರ್ಸ್ ಇನ್ ದ ವರ್ಲ್ಡ್. ಸೊ ಕರೆಕ್ಟಾಗಿ ನಾವೇನಾದರೂ ಕೊಡಲಿಲ್ಲ ಅಂದರೆ ಇಂಡಿಯಾ ವಿಲ್ ಬಿಕಮ್ ದ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ನಿಯರ್ಲಿ. ಸೊ ಅದಕ್ಕೋಸ್ಕರ ವಿ ಶುಡ್ ಟಾರ್ಗೆಟ್ ದಿಸ್ ಪಾಪ್ಯುಲೇಷನ್. ಸೊ ಇದು ನಮಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ದಟ್ ಈಸ್ 5 Eyes Alliance. So consider the following statement regarding the 5 Eyes Alliance. The 5 Eyes Alliance is an intelligence sharing agreement between US, UK, Canada, Australia and New Zealand. So first statement ಹೇಳುತ್ತೆ the 5 Eyes Alliance is an intelligence sharing arrangement between US, UK, Canada, Australia and New Zealand. So it evolved during the 2022 Russia-Ukraine war as a mechanism for monitoring the activities of Russia. So which of the following statement are incorrect ಅಂತ ಕೇಳ್ತೀವಿ. ಸೊ ಇಲ್ಲಿ ಇನ್ಕರೆಕ್ಟ್. ಸೊ ನಮಗೆ 1939 ಇಂದ ಸೊ ವರ್ಲ್ಡಲ್ಲಿ ಒಂದು ಮೇಜರ್ ಡಿವಾಸ್ಟೇಟಿಂಗ್ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ವರ್ಲ್ಡ್ ವಾರ್ 2. ಸೊ ವರ್ಲ್ಡ್ ವಾರ್ 2 ನಮಗೆ 1939 ಸ್ಟಾರ್ಟ್ ಆಗುತ್ತೆ. 1939 ವರ್ಲ್ಡ್ ವಾರ್ 2 ಆಗಬೇಕಾದ್ರೆ ನೀವು ವಾರ್ ಮೂವೀಸ್ಗಳನ್ನ ನೋಡ್ತಾ ಬಂದರೆ ಅಲ್ಲಿ ಜಪಾನ್ ಆ್ಯಂಡ್ ಜರ್ಮನಿ ಸೊ ದೀಸ್ ಕಂಟ್ರೀಸ್ ಅವರ ಸೋಲ್ಜರ್ಸ್ಗಳ ಜೊತೆ ಮಾತಾಡಲಿಕ್ಕೆ ದೇ ಯೂಸ್ ಸಮ್ ಕೈಂಡ್ ಆಫ್ ಕೋಡ್ ಅಂತ. ಸೊ ಕೋಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಿದ್ರು ಅಂತ ಹೇಳ್ತಿರ್ತಾರೆ. ಆ ಕೋಡನ್ನು ಬ್ರೇಕ್ ಮಾಡಲಿಕ್ಕೆ ದೇ ಸ್ಟಾರ್ಟ್ ಇಂಟೆಲಿಜೆನ್ಸ್ ಏಜೆನ್ಸಿಗಳನ್ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಈ ನೇಷನ್ಗೆ. ಸೊ ಆ ಇಂಟೆಲಿಜೆನ್ಸ್ ಏಜೆನ್ಸಿ ಸೊ ಅದನ್ನೇ ನಮಗೆ ಎನಿಗ್ಮಾ ಅಂತ ಕರೀತಾರೆ. ಸೊ ಇದೊಂದು ಮಷೀನ್ ವಿಚ್ ಯೂಸ್ ಟು ಬ್ರೇಕ್ ದ ಕೋಡ್ಸ್ ಅಂತ. ಸೊ ಈ ಕೋಡನ್ನು ಬ್ರೇಕ್ ಮಾಡಲಿಕ್ಕೆ ದೇ ವಾಂಟೆಡ್ ಟು ಫೌಂಡ್ ಎನಿಗ್ಮಾ. ಸೊ ಒಂದು ಮಷೀನನ್ನು ಫೌಂಡ್ ಮಾಡಬೇಕು. ಸೊ ಇದರಲ್ಲಿ ಏನು ಮಾಡ್ತಾ ಬರ್ತಾರೆ ಆ ಕೋಡನ್ನು ಬ್ರೇಕ್ ಮಾಡಲಿಕ್ಕೆ. ಅದಾದಮೇಲೆ 1944 ಮತ್ತು 45 ವರ್ಲ್ಡ್ ವಾರ್ ಸ್ಟಾಪ್ ಆದಾಗ ದೇರ್ ವರ್ ಅನದರ್ ಮೇಜರ್ ಕೈಂಡ್ ಆಫ್ ವಾರ್ ಸ್ಟಾರ್ಟ್ ಆಗುತ್ತೆ ಬಿಟ್ವೀನ್ US ಆ್ಯಂಡ್ ರಷ್ಯಾ. ಸೊ ಅದು ಏನು ಕೋಲ್ಡ್ ವಾರ್. ಸೊ ನಮಗೆ ಇಲ್ಲಿ ಈ 5 ಕಂಟ್ರಿಗಳು ಏನು ಮಾಡ್ತಾ ಬರ್ತವೆ. ಫಸ್ಟು ಇನ್ 1946 ಬ್ರಿಟನ್ ಮತ್ತು USA ಏನು ಮಾಡ್ತವೆ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತವೆ, ಬ್ರೂಸಾ. ಸೊ ಫಾರ್ ದ ಇಂಟೆಲಿಜೆನ್ಸ್ ಶೇರಿಂಗ್. ಸೊ ನಮ್ಮ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಇರಬೇಕು ಅಂದ್ಬಿಟ್ಟು ಬ್ರೂಸಾ ಅಂತ ಒಂದು ಅಗ್ರಿಮೆಂಟನ್ನು 1946 ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ 1948 ಸೊ ಈ ಅಗ್ರಿಮೆಂಟನ್ನು US UK ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾ ಬರುತ್ತೆ.
ಸೊ ಇವಕ್ಕೆ ಲೇಟೆಸ್ಟ್ ಆಗಿ ನಮಗೆ ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳು ಜಾಯ್ನ್ ಆಗ್ತಾ ಬರ್ತವೆ ಫಾರ್ ಎಂಟೈರ್ ವರ್ಲ್ಡಲ್ಲಿ ಇಂಟೆಲಿಜೆನ್ಸ್ ಶೇರಿಂಗನ್ನು ಮಾಡಲಿಕ್ಕೆ. ಸೊ ಏನಕ್ಕೆ ಇದು ನ್ಯೂಸಲ್ಲಿದೆ ಅಂದರೆ, ಸೊ ನಮಗೆ ರೀಸೆಂಟಾಗಿ ನಾನು ಕೆನಡಾ ಮತ್ತು ಇಂಡಿಯಾ ರಿಲೇಷನ್ ಬಗ್ಗೆ ಕರೆಂಟ್ ಅಫೇರ್ಸ್ ಮಾಡಿದ್ದೆ. ಸೊ ಅಲ್ಲಿ ಏನಂತ ಬಂತು, ಖಲಿಸ್ತಾನ್ ರಿಪೋರ್ಟ್ಸ್. ಸೊ ಇಂಡಿಯನ್ ಅಫಿಷಿಯಲ್ಸ್ ಏನು ಮಾಡ್ತಾ ಇದ್ದಾರೆ, ಇಂಡಿಯಾಸ್ ಇನ್ವಾಲ್ವ್ಮೆಂಟ್ ಇನ್ ಕಿಲಿಂಗ್ ದ ಟೆರರ್ ಅಕ್ಯೂಸ್ಡ್ ಖಲಿಸ್ತಾನಿ ಅಂತ ಕೆನಡಾ ಏನು ಮಾಡಿದೆ, ಅಕ್ಯೂಸ್ ಮಾಡಿದೆ ಕೆನಡಿಯನ್ ಸಿಟಿಸನ್ನ ಇಂಡಿಯಾ ಕೊಂದಿದೆ. ಸೊ ಅದರ ಹಿಂದೆ ಇರುವಂಥದ್ದು 5 ಐಸ್ ಅಲಯನ್ಸ್. ಸೊ ಅದಕ್ಕೋಸ್ಕರ 5 ಐಸ್ ಅಲಯನ್ಸ್ ನ್ಯೂಸಲ್ಲಿದೆ. ಸೊ ಇದನ್ನು ನಾವು ತಿಳ್ಕೊಬೇಕು. ಸೊ ಇದು ಕಾಮನ್ ಆಗಿ ಏನಕ್ಕೆ ಈ 5 ಕಂಟ್ರಿಗಳು ಸೆಲೆಕ್ಟ್ ಆದವು ಅಂದರೆ, ದೀಸ್ ಕಂಟ್ರೀಸ್ ಲ್ಯಾಂಗ್ವೇಜ್ ಆರ್ ಸೇಮ್. ಸೊ ಈ 5 ಕಂಟ್ರಿಗಳು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಆಗ್ತವೆ. ಸೊ ಅದಕ್ಕೋಸ್ಕರ ಈ 5 ಕಂಟ್ರಿಗಳು ದೇ ಬಿಕಮ್ ಸ್ಟ್ರಾಂಗ್ ಮೆಂಬರ್ಸ್ ಆಫ್ ಇಂಟೆಲಿಜೆನ್ಸ್ ಶೇರಿಂಗ್. ಸೊ ಇದ್ರ ಜೊತೆ ನಮಗೆ 9 ಐಸ್ ಅಲಯನ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ 14 ಐಸ್ ಅಲಯನ್ಸ್ ಅಂತ ಬರುತ್ತೆ. ಇವುಗಳ ಜೊತೆ ಎಕ್ಸ್ಪ್ಯಾಂಡೆಡ್ ಟರ್ಮ್, ಬಟ್ ಬೇಸಿಕಲಿ ವರ್ಕ್ ಆಗೋದು 5 ಐಸ್ ಅಲಯನ್ಸ್. ಇಸ್ ಅ ವೆರಿ ಸೊಫಿಸ್ಟಿಕೇಟೆಡ್ ಇಂಟೆಲಿಜೆನ್ಸ್ ಏಜೆನ್ಸಿ ಇನ್ ದ ವರ್ಲ್ಡ್ ಅಂದರೆ ನಮಗೆ 5 ಐಸ್ ಅಲಯನ್ಸ್ ಅಂತ ಹೇಳ್ತಾರೆ. ಸೊ ಓಕೆನಾ, ಈ 5 ಕಂಟ್ರಿಗಳು ಮೆಂಬರ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಬಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ 2022 ರಷ್ಯಾ ಯುಕ್ರೇನ್ ವಾರಲ್ಲ. ಸೊ ಇನ್ 1948 ಆ್ಯಂಡ್ 49 ಇದೇನಾಗುತ್ತೆ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಸೊ ಇಟ್ ವಾಸ್ ರಾಂಗ್. ಇಟ್ ಈಸ್ ಫಾರ್ ದಿ ಕೌಂಟರಿಂಗ್ ದಿ ಕೋಲ್ಡ್ ವಾರ್ ಫೆನಾಮಿನಾ. ಅರ್ಥ ಆಯ್ತಲ್ಲ. ಸೊ 9 ಐಸ್ ಅಲಯನ್ಸಲ್ಲಿ ಯಾವ್ಯಾವ ಕಂಟ್ರಿ ಬರುತ್ತೆ ಅಂದರೆ, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಫ್ರಾನ್ಸ್ ಆ್ಯಂಡ್ ನಾರ್ವೆ. ಸೊ ಇವು 9 ಐಸ್ ಅಲಯನ್ಸಲ್ಲಿ ಬರುತ್ತೆ. 14 ಐಸ್ ಅಲಯನ್ಸಲ್ಲಿ ಬೆಲ್ಜಿಯಂ, ಇಟಲಿ, ಜರ್ಮನಿ, ಸ್ಪೇನ್ ಆ್ಯಂಡ್ ಸ್ವೀಡನ್. ಸೊ ಇವೆಲ್ಲ ಎಕ್ಸ್ಪ್ಯಾಂಡೆಡ್ ವರ್ಷನ್ಸ್. ಓಕೆನಾ. ಸೊ ನೆಕ್ಸ್ಟ್ ಓಕೆ ಅಲ್ಲ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಾಸ್ಟ್ ಆಗ್ತಿದೆಯಾ? ಹಾಂ, ಸೊ ಅದು ನಿಮಗೆ ಸಬ್ಜೆಕ್ಟ್ ಆಗಿಲ್ವಲ್ಲ. ಸೊ ಈ ಸಬ್ಜೆಕ್ಟ್ಗಳು ನಿಮ್ಗೆ ಮತ್ತೆ ಬಂದಾಗ ರಿಪಿಟೇಷನ್ ಅನಿಸುತ್ತೆ. ಸೊ ಜಸ್ಟ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಓಕೆನಾ. ಇದಾದಮೇಲೆ PDF ಕಳಿಸ್ತೀನಿ. ಸೊ ಒಂದ್ಸರಿ ಓದ್ಕೊಡಿ. ಸೊ ಟೈಟಲ್ 42 ಇಮಿಗ್ರೇಷನ್ ಪಾಲಿಸಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಂಪ್ಲಿಮೆಂಟೆಡ್ ಬೈ ಯುನೈಟೆಡ್ ಸ್ಟೇಟ್ಸ್. ಯಾರು ಸುದೀಪ ಕರೆಕ್ಟಾ? ರಿಯೋ ಗ್ರಾಂಡೆ ಅಂತ ಒಂದು ರಿವರ್ ಐತೆ. ಇಟ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ ಇನ್ ನಾರ್ತ್ ಅಮೆರಿಕಾ, ರಿಯೋ ಗ್ರಾಂಡೆ. ಸೊ ಇಲ್ಲಿ ನಮಗೆ ಎಂಟೈರ್ USA ಅಂತ ಬಂದರೆ, ಸೊ ಇಲ್ಲಿ ಮೆಕ್ಸಿಕೋ. ಸೊ ಇವೆರಡನ್ನು ನ್ಯಾಚುರಲ್ ಬಾರ್ಡರ್ ಅಂತ ನಾವು ರಿಯೋ ಗ್ರಾಂಡೆ ರಿವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೆನ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದಾಗ, ಸೊ ಡೊನಾಲ್ಡ್ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಬಂದಾಗ ಈ ವಾಂಟೆಡ್ ಟು ಬಿಲ್ಡ್ ಅ ವಾಲ್. ಸೊ ಇಲ್ಲೊಂದು ಗೋಡೆ ಕಟ್ಟಬೇಕು ಅಂತ. ಸೊ ಅಂದರೆ ಗೋಡೆ ಅಂದರೆ ನದಿ ಮೇಲೆ ಗೋಡೆ ಕಟ್ಟಲಿಕ್ಕೆ ಆಗಲ್ಲ. ಸೊ ವಿತ್ ಯೂಸ್ ಆಫ್ ಬಾಲ್ಸ್, ಸೊ ಒಂದು ಹ್ಯೂಜ್ ಸೈಜ್ ಬಾಲ್ಸ್ಗಳನ್ನು, ಸೊ ರಬ್ಬರ್ ಬಾಲ್ಸ್ಗಳನ್ನ ಯೂಸ್ ಮಾಡಿ ಅಲ್ಲೇನು ಮಾಡ್ತಾರೆ, ಗೋಡೆ ಥರ ಬಿಲ್ಡ್ ಮಾಡ್ತಾರೆ. ಸೊ ಇದು ರಿಯೋ ಗ್ರಾಂಡೆ ರಿವರ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು USA ಆ್ಯಂಡ್ ಮೆಕ್ಸಿಕೋ ಬಾರ್ಡರ್. ಸೊ ಅದೇ ರೀತಿ ಟೈಟಲ್ 42 ಇಮಿಗ್ರೇಷನ್ ಪಾಲಿಸಿ ಇಸ್ ರಿಲೇಟೆಡ್ ಟು ಯುನೈಟೆಡ್ ಸ್ಟೇಟ್ಸ್. ಸೊ ನಮಗೆ 1940ಸಲ್ಲೇ ಒಂದು ಪಬ್ಲಿಕ್ ಹೆಲ್ತ್ ಆ್ಯಕ್ಟ್ ಅಂತ US ಅಲ್ಲಿ ಒಂದು ಆ್ಯಕ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದೇನಂದರೆ, ಫ್ರಮ್ ಬಾರ್ಡರಿಂಗ್ ನೈಬರ್ಸ್ ಕಂಟ್ರಿಗಳಿಂದ ನಮಗೆ ಹೆಲ್ತ್ ಇಶ್ಯೂಗಳು ಬರಬಾರ್ದು. ಸೊ ಹೆಲ್ತ್ ಸ್ಪ್ರೆಡ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಬಾರ್ಡರಲ್ಲಿ ಏನು ಮಾಡ್ತೀವಿ, ಇಮಿಗ್ರೇಷನ್ ಪಾಲಿಸಿಯನ್ನು ತಂದು, ಸೊ ಯಾರೇ USA ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಬಂದರೆ ಅವರನ್ನು ವಾಪಸ್ ಕಳಿಸ್ತೀವಿ ಅಂತ. ಇದು ಟೈಟಲ್ 42 ಇಮಿಗ್ರೇಷನ್ ಪಾಲಿಸಿ. ಸೊ ಇದು ಟೈಟಲ್ 42 ಅನ್ನೋದು ಆ ಪಬ್ಲಿಕ್ ಹೆಲ್ತ್ ಆ್ಯಕ್ಟ್ ಆಫ್ USA ಅಲ್ಲಿ ಒಂದು ಟರ್ಮ್, ಒಂದು ಸೆಕ್ಷನ್. ಸೊ ಓಕೆನಾ. ಸೊ ಇಲ್ಲಿ ಕೆಲವೊಂದು 6 ಪ್ರಿನ್ಸಿಪಲನ್ನು ಇವರು ಫಾಲೋ ಮಾಡ್ತಾರೆ. ಸೊ ಒಂದೇನಪ್ಪ ಅಂದರೆ, ಸೊ ಇಟ್ ಇಸ್ ಅ public health law that states that any single adult or family coming into the US from Mexico, Guatemala, Honduras and El Salvador must be sent back to Mexico. ಸೊ ಮೆಕ್ಸಿಕೋ ಮೂಲಕ ಯಾರ್ಯಾರು ಬರ್ತಾರೆ, ಸೊ ಅವ್ರನ್ನೆಲ್ಲ ನಾವು ವಾಪಸ್ಸು ಮೆಕ್ಸಿಕೋಗೆ ಕಳಿಸ್ತೀವಿ. ನೆಕ್ಸ್ಟ್ ಅದರಲ್ಲಿ ಇಟ್ ವಾಸ್ ಕ್ರಿಯೇಟೆಡ್ ಬೈ ಸ್ಟೀಫನ್ ಮಿಲ್ಲರ್ ಆ್ಯಂಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಸೊ ಸ್ಟೀಫನ್ ಮಿಲ್ಲರ್ ಮತ್ತು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ 2 ಸಲ ಇದನ್ನು ಯೂಸ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ COVID-19 ಪ್ಯಾಂಡಮಿಕ್ ಟೈಮ್. 2019 ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂಪೋಸ್ ಮಾಡುತ್ತೆ ಟು ಸ್ಟಾಪ್ ದ ಸ್ಪ್ರೆಡ್ ಆಫ್ COVID-19. ಸೊ ಅದಾದಮೇಲೆ unaccompanied children ಮತ್ತು ಇಂಡಿವಿಜುವಲ್ ಫ್ರಮ್ ಅದರ್ ಕಂಟ್ರೀಸ್ ವರ್ ಟೇಕನ್ ಇನ್ ಟು ಕಸ್ಟಡಿ, ಹೆಲ್ಡ್ ಫಾರ್ ಡೇಸ್ ಆರ್ ವೀಕ್ಸ್ ಆ್ಯಂಡ್ ದೆನ್ ಡಿಪೋರ್ಟೆಡ್ ಬ್ಯಾಕ್ ಟು ದೇರ್ ಹೋಮ್ ಕಂಟ್ರೀಸ್ ಬೈ ಪ್ಲೇನ್. ಸೊ ಇಲ್ಲಿ ಚಿಲ್ಡ್ರನ್ ಆಗ್ಬೋದು, ಯಾರೇ ಇರ್ಬೋದು, ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ ಅಂತ. ಸೊ ಅದಾದಮೇಲೆ ಸೊ ಇನ್ 2020 ಯಾವ ರೀತಿ ಯೂಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ದೇರ್ ಇಸ್ ಒನ್ ಕನ್ವೆನ್ಷನ್ ಕಾಲ್ಡ್ ಯುನೈಟೆಡ್ ನೇಷನ್ ರೆಫ್ಯೂಜಿ ಕನ್ವೆನ್ಷನ್. ಸೊ ಇದರಲ್ಲಿ ಒಂದು ಪ್ರಿನ್ಸಿಪಲ್ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್
ನಾನ್ ರಿಫಾರ್ಮ್ಮೆಂಟ್. ಸೊ ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್ ಇದು ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಇದೇನು ಹೇಳುತ್ತಪ್ಪ ಅಂದರೆ ಯಾವುದೇ ಕಂಟ್ರಿಯಿಂದ ಇಫ್ ಪೀಪಲ್ ಕಮ್ ಟು ಯುವರ್ ಕಂಟ್ರಿ, ಸೊ ಬೈ ಫಿಯರ್ ಆಫ್ ವೈಲೆನ್ಸ್ ಆರ್ ಎಥ್ನಿಕ್ ಕ್ಲೆನ್ಸಿಂಗ್ ಆರ್ ಜೆನೋಸೈಡ್, ಅವ್ರನ್ನ ಯಾವುದೇ ಕಾರಣಕ್ಕೂ ವಾಪಸ್ಸು ಆ ದೇಶಕ್ಕೆ ಕಳಿಸ್ಬಾರ್ದು. ಸೊ ಎಲ್ಲಿ ಯಾವ ಕಂಟ್ರಿಯಲ್ಲಿ ಅವ್ರಿಗೆ ಥ್ರೆಟ್ ಇದೆ, ಜೀವ ಭಯ ಇದೆ, ಆ ಕಂಟ್ರಿಗೆ ಅವ್ರನ್ನ ವಾಪಸ್ ಕಳಿಸ್ಬಾರ್ದು. ಸೊ ನಮ್ಮ ಕಂಟ್ರಿಯಲ್ಲೇ ಇಟ್ಕೋಬೇಕು ಅನ್ನೋದು ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್ ಹೇಳುತ್ತೆ. ಬಟ್ ಇದನ್ನು ವೈಲೇಟ್ ಮಾಡಿದೆ USA, ಇದನ್ನು ವೈಲೇಟ್ ಮಾಡಿದೆ ಇಂಡಿಯಾ, ಇದನ್ನು ವೈಲೇಟ್ ಮಾಡಿದೆ EU, ಯುರೋಪಿಯನ್ ನೇಷನ್. ಸೊ ಈ ಎಲ್ಲ ನೇಷನ್ಗಳು ಇದನ್ನು ವೈಲೇಟ್ ಮಾಡ್ತಾ ಬಂದರು. ಸೊ ಈಗ ಫಾರ್ ಎಕ್ಸಾಂಪಲ್ ಮಯನ್ಮಾರಿಂದ ರೋಹಿಂಗ್ಯಾಸ್ ಬಂದರು. ರೋಹಿಂಗ್ಯಾದಲ್ಲಿ ನಮಗೆ ಏನಾಯಿತು, ಜಿನೋಸೈಡ್ಗಳು ಆಗ್ತಾ ಬಂದರು. ಸೊ ಬಿಕಾಸ್ ಆಫ್ ಎಥ್ನಿಕ್ ಕ್ಲೆನ್ಸಿಂಗ್. ಸೊ ದೇ ಆರ್ ಮಯನ್ಮಾರಲ್ಲಿ ಇರೋರು ಮೇನ್ಲಿ ಬುದ್ಧಿಸ್ಟ್, ರೋಹಿಂಗ್ಯಾಸ್ ಮೇನ್ಲಿ ಮುಸ್ಲಿಮ್ಸ್. ಸೊ ಅದಕ್ಕೋಸ್ಕರ ಜೆನೋಸೈಡ್ ಆಗ್ತಾ ಬಂತು, ಎಥ್ನಿಕ್ ಜಗಳಗಳಾಗ್ತಾ ಬಂದು ಕಂಪ್ಲೀಟ್ ರೋಹಿಂಗ್ಯಾಸು ಬಾಂಗ್ಲಾದೇಶ್ ಮತ್ತು ಇಂಡಿಯಾಗೆ ಮೈಗ್ರೆಂಟ್ಸ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಂಡಿಯನ್ ನೇಷನ್ ಏನು ಮಾಡ್ತು, ಬಿಕಾಸ್ ಆಫ್ ಮಯನ್ಮಾರ್ ಆ್ಯಂಡ್ ಇಂಡಿಯಾ ರಿಲೇಷನ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೋಹಿಂಗ್ಯಾಸನ್ನು ವಿ ಸೆಂಟ್ ಬ್ಯಾಕ್ ಟು ಮಯನ್ಮಾರ್ ಇಟ್ಸ್. ಸೊ ಇದು ಇಟ್ ವೈಲೇಟ್ಸ್ ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್ ಅಂತ. ಬಟ್ ಇದಕ್ಕೆ ಇಂಡಿಯಾ ಜಸ್ಟಿಫೈ ಮಾಡ್ಕೊಳ್ಳೋದು ಏನಂದರೆ ವಿ ಆರ್ ನಾಟ್ ಅ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ರೆಫ್ಯೂಜಿ ಕನ್ವೆನ್ಷನ್ ಅಂತ. ಸೊ 1951 ಈ ಕನ್ವೆನ್ಷನ್ ಸೈನ್ ಆಗುತ್ತೆ, ಯುನೈಟೆಡ್ ನೇಷನ್ ರೆಫ್ಯೂಜಿ ಕನ್ವೆನ್ಷನ್. ಅದಕ್ಕೆ ನಾವು ಮೆಂಬರ್ ಆಗುತ್ತೆ. ಸೊ ಇವನ್ USA ಇಸ್ ಆಲ್ಸೋ ನಾಟ್ ಅ ಮೆಂಬರ್. ಸೊ ಅದಕ್ಕೋಸ್ಕರ Title 42 ವೈಲೇಟ್ಸ್ ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್. ಸೊ ಇದು ನಮಗೆ ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್ ಬರೋದು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್. ಸೊ ಒನ್ ಆಫ್ ದಿ ಹ್ಯೂಮನ್ ರೈಟ್ಸ್ ಅಂದರೆ ಪ್ರಿನ್ಸಿಪಲ್ ಆಫ್ ನಾನ್ ರಿಫಾರ್ಮ್ಮೆಂಟ್. ಓಕೆ, ಸೊ ಇದನ್ನು ನೀವು ತಿಳ್ಕೊಡ್ರಿ. ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಸ್ಪ್ರಿಂಗ್ ರೆವಲ್ಯೂಷನ್ ಇನ್ ರೀಸೆಂಟ್ ಟೈಮ್. ಸೊ ಇಲ್ಲಿ ನಮ್ಗೆ ಕೇಳ್ತಾರೆ ಸ್ಪ್ರಿಂಗ್ ರೆವಲ್ಯೂಷನ್ ಇನ್ ರೀಸೆಂಟ್ ಟೈಮ್ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ. ಸೊ ದಟ್ ಈಸ್ ಮಯನ್ಮಾರ್. ಸೊ ಏನು ಸ್ಪ್ರಿಂಗ್ ರೆವಲ್ಯೂಷನ್ ಅಂದರೆ, ಸ್ಪ್ರಿಂಗ್ ಅಂದರೆ ಏನು ಹೋಗಿ, ಸೊ ಯಾವ ಕಾಲ ಸ್ಪ್ರಿಂಗ್ ಅಂದರೆ? ಹಾಂ, ಮಳೆಗಾಲನ, ಚಳಿಗಾಲನ, ಯಾವ ಕಾಲ? ಸೊ ಸ್ಪ್ರಿಂಗ್ ಅಂದರೆ ಹತ್ತತ್ರ ನಮಗೆ ಹೆಂಗೆ ಮಳೆಗಾಲ ಇರುತ್ತೆ, ಅವ್ರನ್ನೂ ಕೂಡ ಅದನ್ನು ಸ್ಪ್ರಿಂಗ್ ಅಂತಲೇ ಕರೀತಾ ಬರ್ತಾರೆ. ದೇ ಹ್ಯಾವ್ ಓನ್ಲಿ ಸಮ್ಮರ್ ಆ್ಯಂಡ್ ವಿಂಟರ್. ಸೊ ಅಲ್ಲಿ ಮಳೆ ಬರುವಂಥ ಮಳೆ ಆ್ಯಂಡ್ ವಿಂಟರ್ ಕಂಬೈನ್ ಇರೋಂಥ ಕಾಲವನ್ನು ಸ್ಪ್ರಿಂಗ್ ಅಂತ ಕರೀತಾರೆ. ಬಟ್ ಇದು ಸ್ಪ್ರಿಂಗ್ ರೆವಲ್ಯೂಷನ್ ಆ ಕಾರಣಕ್ಕಲ್ಲ. ಪ್ರೇಗ್ ಅನ್ನೋ ಒಂದು ರೀಸನ್ ಇದೆ ಚೆಕ್ ರಿಪಬ್ಲಿಕಲ್ಲಿ. ಸೊ ಪ್ರೇಗಲ್ಲಿ ಏನಾಗುತ್ತೆ, ಫಾರ್ ದಿ ಫಸ್ಟ್ ಟೈಮ್ ಈ ಸ್ಪ್ರಿಂಗ್ ಟೈಮಲ್ಲಿ ಒಂದು ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಇದ್ದಂಥ ಡಿಕ್ಟೇಟರನ್ನು ವೈಲೇಟ್ ಮಾಡಿ, ಸೊ ಅವರನ್ನು ರಿಟರ್ನ್ ಮಾಡಿ ನಾವೊಂದು ಪ್ರೋ ಡೆಮೋಕ್ರಸಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಈ ಡೆಮೋಕ್ರಸಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರ ಅಲ್ಲಿ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಅದನ್ನು ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಕರಿತೀವಿ. ಅದು ಸಕ್ಸಸ್ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದರಿಂದ ಇನ್ಸ್ಪೈರ್ ಆಗಿ ಅರೌಂಡ್ 2000 ಅಂದರೆ ಅರೌಂಡ್ 2011 ಅನ್ಕೋತೀನಿ. ಸೊ 2010 ಟುನೀಷಿಯಾ, ಆಫ್ರಿಕನ್ ನೇಷನ್. ಸೊ ಇಲ್ಲಿ ನಮಗೆ ಸ್ಟಾರ್ಟ್ ಆಗೋದು ಅರಬ್ ಸ್ಪ್ರಿಂಗ್ಸ್ ಅಂತ. ಸೊ ಅಲ್ಲೂ ಕೂಡ ಡಿಕ್ಟೇಟರ್ಸ್ ಅರೌಂಡ್ 20 to 30 ಇಯರ್ಸ್ ಒಬ್ಬೊಬ್ಬ ಡಿಕ್ಟೇಟರ್ ರೂಲ್ ಮಾಡ್ತಾ ಇರ್ತಾರೆ. ಸೊ ಇವರ ವಿರುದ್ಧ ಏನು ಮಾಡ್ತಾ ಬರುತ್ತೆ, ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ದಟ್ಟು ಅರಬ್ ಸ್ಪ್ರಿಂಗು ನಮಗೆ 2010 ಈವನ್ ಟುಡೇ ಅದು ನಡೀತಾನೆ ಇದೆ. ಯಮನ್ ಸಿವಿಲ್ ವಾರ್ಗೂ ಕೂಡ ಅದೇ ಕಾರಣ. ಓಕೆನಾ? ಸೊ ಯಮನ್ ಸಿವಿಲ್ ವಾರ್ ಬಗ್ಗೆ ವಿಲ್ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಬೇಕು, ಒಂದ್ಸಲ ಡಿಸ್ಕಸ್ ಮಾಡೋಣ. ಸೊ ಅರಬ್ ಸ್ಪ್ರಿಂಗ್ ಅನ್ನೋದು ಟುನಿಷಿಯಾ ಆದಮೇಲೆ ನೆಕ್ಸ್ಟ್ ಈಜಿಪ್ಟಿಗೆ ಬರುತ್ತೆ. ಈಜಿಪ್ಟ್ ಆದಮೇಲೆ ದೇರ್ ವರ್ ಲಾಟ್ ಆಫ್ ಕಂಟ್ರೀಸ್ ವಿಚ್ ಆರ್ ಇನ್ಸ್ಪೈರ್ಡ್ ಫ್ರಮ್ ಅರಬ್ ಸ್ಪ್ರಿಂಗ್. ಸೊ ಅದಕ್ಕೋಸ್ಕರ ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ಗಳನ್ನು ನಾವು ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಕರಿತಾರೆ. ಸೊ ರೀಸೆಂಟಾಗಿ ನಿಮ್ಗೆ ಗೊತ್ತು 2021 ಸೊ ಮಯನ್ಮಾರಲ್ಲಿ ಏನಿದೆ, ಮಿಲಿಟರಿ ಕೂಪ್ ಇದೆ. ಸೊ ಮಿಲಿಟರಿ ಇಸ್ ಕಂಟ್ರೋಲಿಂಗ್ ದ ಗೌರ್ಮೆಂಟ್ ಆಫ್ ಮಯನ್ಮಾರ್. ಸೊ ಅಲ್ಲಿ ಪ್ರೋ ಡೆಮೋಕ್ರಸಿ ಮೂವ್ಮೆಂಟನ್ನು ನಾವು ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಕರಿತೀವಿ. ಏನಕ್ಕೆ ಇದು ನ್ಯೂಸಲ್ಲಿ ಇತ್ತು ಅಂದರೆ, ಸೊ 2022 ಜುಲೈ 2022 ಸೊ 4 ಜನ ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ ಲೀಡರ್ಸ್ಗಳನ್ನು ಮಯನ್ಮಾರ್ ಮಿಲಿಟರಿ ಏನು ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿ ಇತ್ತು. ಸೊ ಇದನ್ನು ತಿಳ್ಕೊಂಡು. ಸೊ ನೆಕ್ಸ್ಟ್, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಯುನೆಸ್ಕೋ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಯುನೆಸ್ಕೋ ವಿ ಹ್ಯಾವ್ ನೌ ಎಷ್ಟು ಸೈಟ್ ಇದೆ, 42. ಸೊ ಯಾವ್ಯಾವುದು ರೀಸೆಂಟ್, ಸೊ ಹೊಯ್ಸಳ ಟೆಂಪಲ್ಸ್, ಕಲೆಕ್ಷನ್ ಆಫ್ ಹೊಯ್ಸಳ ಟೆಂಪಲ್ಸ್ ಆ್ಯಂಡ್ ಶಾಂತಿನಿಕೇತನ್. ಸೊ ಇವೆರಡು ರೀಸೆಂಟು. ಅದಕ್ಕೂ ಮುಂಚೆ 40th ಯಾವುದು, ಧೋಲಾವೀರ. ಹೌದಾ? 40th ಇಸ್ ದ ಧೋಲಾವೀರ. ಸೊ ಧೋಲಾವೀರ ಇಸ್ ದ 40th ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. ಈಗ ನಮಗೆ 42nd ಬಂದಿದೆ, ಒಂದು ಹೊಯ್ಸಳ ಕಲೆಕ್ಷನ್ ಟೆಂಪಲ್, ಹೊಯ್ಸಳ ಕಲೆಕ್ಷನ್ ಆಫ್ ಟೆಂಪಲ್ಸ್ ಆ್ಯಂಡ್
ಶಾಂತಿನಿಕೇತನ್ ಆಫ್ ಬೆಂಗಾಲ್ ಆರ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಇದನ್ನು ನಾವೇನಂತ ಕರಿತೀವಿ ಯುನೆಸ್ಕೋ. ಸೊ ಯುನೆಸ್ಕೋ ಏನಕ್ಕೆ ಇಂಪಾರ್ಟೆಂಟು ವಿಲ್ ಡಿಸ್ಕಸ್. ಸೊ ಕ್ವಶನ್, ಯುನೆಸ್ಕೋ ಇಸ್ ಅ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ UN that seeks to build peace through international cooperation in education, science and culture. Okay na? So next, it is also a member of the United Nations Sustainable Development Group, and to be a member of UNESCO, the country must be member of United Nations. So ಇಲ್ಲಿ ಮೂರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾವು ಯುನೆಸ್ಕೋ ಬಗ್ಗೆ ಡಿಸ್ಕಸ್ ಮಾಡೋಣ. ಇಟ್ ಇಸ್ ಅ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ UN. ನಾನು ಅವತ್ತು ನಿಮಗೆ UN ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಸೊ ವಿ ಹ್ಯಾವ್ 6 ಫಂಡಮೆಂಟಲ್ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ UN ಅಂತ ಹೇಳಿದ್ರು. ಸೊ ಅದಾದಮೇಲೆ ಕೆಲವೊಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ UN ಅಂತ ಇದೆ. ಸೊ ಇವೇನು ಮಾಡ್ತಾ ಬರ್ತಾರೆ, ಇವು ಸಪ್ರೇಟ್ ಆರ್ಗನೈಸೇಷನ್ ಬಟ್ ವರ್ಕ್ ಇನ್ ದ ರೆಫರೆನ್ಸ್ ಆಫ್ UN. ಯಾವುದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಡಿಸ್ಕಸ್ ಮಾಡಿದ್ರು. ಸೊ ಅದಾದಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸೊ ಅದಾದಮೇಲೆ ಯುನೆಸ್ಕೋ, ಇವೆಲ್ಲ ಏನು ಮಾಡ್ತಾ ಬರ್ತಾರೆ, ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿ ಇನ್ ಸಬ್ಸ್ಟಿಟ್ಯೂಟ್ ಆಫ್ UN ವರ್ಕ್ ಮಾಡ್ತಾ ಬರ್ತಾರೆ. ಸೊ ಇದು ನಮಗೆ ಯುನೆಸ್ಕೋ. ಸೊ ಯುನೆಸ್ಕೋ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಇಟ್ ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಸ್ಪೆಸಿಫಿಕಲಿ ಫೋಕಸ್ ಆನ್ ಕಂಪ್ಲೀಟ್ ಹೋಲ್ ಎಜುಕೇಷನ್. ಸೊ ಎಂಟೈರ್ ವರ್ಲ್ಡಲ್ಲಿ ಎಜುಕೇಷನ್ ಬಗ್ಗೆ ಕಂಪ್ಲೀಟ್ ಫೋಕಸನ್ನು ಹೊಂದಿರುವಂಥ ಒಂದೇ ಒಂದು ಆರ್ಗನೈಸೇಷನ್ ಅಂದರೆ ದಟ್ ಈಸ್ ಯುನೆಸ್ಕೋ. ಸೊ ಅದಾದಮೇಲೆ ಯುನೆಸ್ಕೋ ಅಲ್ಲಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದಂಗೆ ಇಟ್ ಫೋಕಸಸ್ ಕೋಆಪರೇಷನ್ ಇನ್ ಫಸ್ಟ್ ಎಜುಕೇಷನ್ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಸೈನ್ಸ್, ಅದಾದಮೇಲೆ ದ ಕಲ್ಚರ್. ಸೊ ಈ ಕಲ್ಚರಲ್ಲಿ ಏನು ಮಾಡ್ತಾ ಬರ್ತಾರೆ, ರೆಕಗ್ನೈಸ್ ಮಾಡಲಿಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಇದು ಎಂಟೈರ್ ವರ್ಲ್ಡಲ್ಲಿ ದೇ ವಿಲ್ ಡಿಸ್ಕಸ್ ಅಬೌಟ್ ದಿ ಸ್ಪೆಸಿಫಿಕ್ ಇಂಪಾರ್ಟೆನ್ಸ್ ಇರೋಂಥ. ಸೊ ಅದನ್ನು ನಾವು ಕಲ್ಚರ್ ಬಂದಾಗ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಕ್ರೈಟೀರಿಯಾ ಟು ಅನೌನ್ಸ್ ಎಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ, ಅದಾದಮೇಲೆ ವಾಟ್ ಆರ್ ದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಪ್ರೆಸೆಂಟ್ ಇನ್ ಇಂಡಿಯಾ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವೆನ್ ವಿ ಡಿಸ್ಕಸ್ ಅಬೌಟ್ ಕಲ್ಚರ್. ಓಕೆನಾ? ಇಲ್ಲಿ ಯುನೈಟೆಡ್ ನೇಷನ್, ಸೊ ಯುನೆಸ್ಕೋ ಇಸ್ ಅ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಎಜುಕೇಷನ್, ಸೈನ್ಸ್ ಆ್ಯಂಡ್ ಕಲ್ಚರ್. ಅದಾದಮೇಲೆ ಇಲ್ಲಿ ಹೇಳುತ್ತೆ ಇಟ್ ಈಸ್ ಅ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್. ಸೊ ಇದು ಕರೆಕ್ಟ್ ಏನಕ್ಕೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್ಗೆ ವರ್ಕ್ ಮಾಡಲಿಕ್ಕೆ ಸೊ ದೇರ್ ಆರ್ 2 ಥಿಂಗ್ಸ್. ಒಂದು ಸೈನ್ಸ್ ಕೂಡ ಇದೆ ಆ್ಯಂಡ್ ಎಜುಕೇಷನ್ ಕೂಡ ಇದೆ, ಹೌದಲ್ಲ? ಸೊ ಎಜುಕೇಷನ್ ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಬರುತ್ತೆ, ಹೌದಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದಮೇಲೆ ಟು ಬಿ ಅ ಮೆಂಬರ್ ಆಫ್ ಯುನೆಸ್ಕೋ ದ ಕಂಟ್ರಿ ಮಸ್ಟ್ ಬಿ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಅಂತ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಏನಕ್ಕೆ ಅಂದರೆ UN ಮೆಂಬರ್ ಆಗಿಲ್ಲ ಅಂದರೂ ಕೂಡ ಯುನೆಸ್ಕೋ ಮೆಂಬರ್ ಆಗಿ ವರ್ಕ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಪ್ಯಾಲೆಸ್ತೈನ್. ಸೊ ಪ್ಯಾಲೆಸ್ತೈನ್ ಇಸ್ ಅ ಮೆಂಬರ್ ಆಫ್ ಯುನೆಸ್ಕೋ ಬಟ್ ನಾಟ್ ಅ ಮೆಂಬರ್ ಆಫ್ UN. ಅದೇ ರೀತಿ ನ್ಯೂವೇ ಅಂತ ಒಂದು ಐಲ್ಯಾಂಡ್ ನೇಷನ್ ಇದೆ ಇನ್ ಒಶಾನಿಯಾ ರೀಜನ್. ಸೊ ಇದು ಕೂಡ ನಮಗೆ ಇಟ್ ಇಸ್ ನಾಟ್ ಅ ಮೆಂಬರ್ ಆಫ್ UN ಬಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಅದಾದಮೇಲೆ ಕುಕ್ ಐಲ್ಯಾಂಡ್ಸ್ ಅಂತ. ಸೊ ಕುಕ್ ಐಲ್ಯಾಂಡ್ಸ್ ಕೂಡ ದೇ ಆರ್ ನಾಟ್ ಅ ಮೆಂಬರ್ ಆಫ್ UN ಬಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಬಟ್ ಅದೇ ರೀತಿ ಕೆಲವೊಂದು UN ಮೆಂಬರ್ಗಳಿವೆ ಬಟ್ ನಾಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಸೊ ಯಾವ್ಯಾವುದಪ್ಪ ಅಂದರೆ USA ಇಸ್ ನಾಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಸೊ ಅದಾದಮೇಲೆ ಸೊ ಇಸ್ರೇಲ್ ನಾಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಸೊ ಈ 2 ಕಂಟ್ರಿಗಳು ನಮಗೆ ದೇ ಆರ್ ದ ಮೆಂಬರ್ ಆಫ್ UN ಬಟ್ ನಾಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಸೊ ಅದಾದಮೇಲೆ ಯುನೆಸ್ಕೋದು ಒಂದು ವಂಡರ್ಫುಲ್ ಸ್ಟೇಟ್ಮೆಂಟ್ ಇದೆ. ಸೊ ಬರ್ಕೊಳ್ಳಿ, ಎಸ್ಸೆಗೆ ಎಲ್ಲಾದರೂ ಉಪಯೋಗ ಬರ್ಬೋದು. ಸಿನ್ಸ್ ವಾರ್ ಬಿಗಿನ್ ಇನ್ ದ ಮೈಂಡ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್, since war begin in the minds of men and women, it is in the minds of men and women that defenses of peace must be constructed. Since war begin in the minds of men and women, since war begins in the minds of men and women, it is in the minds of men and women that defense of peace must be constructed. ಸೊ ಇಟ್ ಇಸ್ ಅ ವಂಡರ್ಫುಲ್ ಸ್ಟೇಟ್ಮೆಂಟ್ ಗಿವನ್ ಬೈ ಯುನೆಸ್ಕೋ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ನಮಗೆ ಇನ್ನೊಂದು ನೇಷನ್ನು, ಇಟ್ ಇಸ್ ಅ ಮೆಂಬರ್ ಆಫ್ ಯುನೈಟೆಡ್ ನೇಷನ್, ಲಿಚೆನ್ಸ್ಟೈನ್ ಅಂತ ಒಂದು ನೇಷನ್ ಇದೆ. ಸೊ ಇಟ್ ಇಸ್ ಅ ಮೆಂಬರ್ ಆಫ್ UN ಬಟ್ ನಾಟ್ ಅ ಮೆಂಬರ್ ಆಫ್ ಯುನೆಸ್ಕೋ. ಸೊ ಇದ್ರದ್ದು ಅನದರ್ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಟ್ ಇಸ್ ದ ಓನ್ಲಿ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ ಇನ್ ದ ವರ್ಲ್ಡ್. ಹೌದಲ್ಲ? ಓನ್ಲಿ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ ಅಂದರೆ, ಸೊ ಲ್ಯಾಂಡ್ ಲಾಕ್ ಕಂಟ್ರಿ ಅಂದರೆ ಗೊತ್ತು. ಸೊ ಲ್ಯಾಂಡ್ ಲಾಕ್ ಮತ್ತು ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿಗಳಿಗೆ, ಸೊ ಲ್ಯಾಂಡ್ ಲಾಕ್ ಮತ್ತು ನಾರ್ಮಲ್ ಕಂಟ್ರಿಗಳಿಗೆ ಏನು ವ್ಯತ್ಯಾಸ ಅಂದರೆ, ಸೊ ದೇ ನೀಡ್ ಸಿ ಆಕ್ಸೆಸ್ ಅಂತ. ಏನಕ್ಕೆ ಅಂದರೆ ಇಂಡಿಯಾಸ್ 85% ಆಫ್ ದ ಟ್ರೇಡ್ ಹ್ಯಾಪನ್ಸ್ ಥ್ರೂ ಮ್ಯಾರಿಟೈಮ್ ರೂಟ್.
ಸೊ ಇಲ್ಲ ಅಂದರೆ ನಾವು ಬೇರೆ ಕಂಟ್ರಿಗಳ ಜೊತೆ ನಮ್ಮ ರಿಲೇಷನನ್ನು ಬಿಲ್ಡ್ ಮಾಡಬೇಕು ಅಂದರೆ ವಿ ಬೌಂಡ್ ಟು ಡಿಪೆಂಡ್ ಆನ್ ಅದರ್ ಕಂಟ್ರೀಸ್. ಈಗ ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ್ ಇಸ್ ಲ್ಯಾಂಡ್ ಲಾಕ್ ಕಂಟ್ರಿ. ಸೊ ಅದಕ್ಕೋಸ್ಕರ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ರಿಲೇಷನ್ನು ಬಿಲ್ಡ್ ಮಾಡಲಿಕ್ಕೆ ಆಗ್ತಿಲ್ಲ ನಾವು. ಏನಕ್ಕೆ? ವಿ ಹ್ಯಾವ್ ಅ ಕನೆಕ್ಟಿವಿಟಿ ಇಶ್ಯೂ. ಇವೊಂದು ನಮಗೆ ಇಂಡಿಯಾದಿಂದ ಗೂಡ್ಸ್ ಹೋಗಬೇಕು ಅಂದರೆ ಪಾಕಿಸ್ತಾನ ಕೂಡ ಏರ್ಲೈನ್ ಸಪೋರ್ಟನ್ನು ಮಾಡೋದು. ನಾವು ಒಂದು ನೇಷನ್ ಮೇಲೆ ಹೋಗ್ಬೇಕಂದ್ರೆ ಆ ಕಂಟ್ರಿಯ ಸಪೋರ್ಟ್ ತೊಗೋಬೇಕು, ಆ ಕಂಟ್ರಿಯ ಪರ್ಮಿಷನ್ ತೊಗೋಬೇಕು ನಮ್ಮ ಏರ್ಲೈನ್ಸ್ ಹೋಗಲಿಕ್ಕೆ. ಸೊ ಅದನ್ನು ಕೂಡ ಪಾಕಿಸ್ತಾನ ಮಾಡದೇ ಇರೋದಕ್ಕೆ ಲ್ಯಾಂಡ್ ಲಾಕ್ ಕಂಟ್ರಿಗಳಿಗೆ ತುಂಬ ಪ್ರಾಬ್ಲಮ್. ಬಟ್ ಇಲ್ಲಿ ಲಿಚೆನ್ಸ್ಟೈನ್ಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇಟ್ ಇಸ್ ಅ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ. ಸೊ ಇದ್ರ ಸುತ್ತ ಇರೋ ಕಂಟ್ರಿಗಳೆಲ್ಲ ಲ್ಯಾಂಡ್ ಲಾಕ್ ಕಂಟ್ರಿಗಳು. ಸೊ ಇದು ಕೂಡ ಲ್ಯಾಂಡ್ ಲಾಕ್ ಕಂಟ್ರಿ. ಸೊ ಇದ್ರ ಸುತ್ತ ಇರೋ ಕಂಟ್ರಿಗಳೆಲ್ಲ ಲ್ಯಾಂಡ್ ಲಾಕ್ ಕಂಟ್ರಿಗಳು. ಸೊ ಅದಾದಮೇಲೆ ಇನ್ನೂ ಒಂದು ನೇಷನ್ ಇಟ್ ವಾಂಟ್ಸ್ ಟು ಸಿ ಎಕ್ಸಸ್ ಏನಾದರೂ ಬೇಕು ಅಂತಂದರೆ ಇದು 2 ಕಂಟ್ರಿಗಳ ಪರ್ಮಿಷನನ್ನು ತಗೋಬೇಕು. ಸೊ ಇಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಲಿಚೆನ್ಸ್ಟೈನ್. ಓಕೆನಾ? ಸೊ ಅದಾದಮೇಲೆ ಯುನೆಸ್ಕೋ ಅಲ್ಲಿ ಇನ್ನೊಂದು ಇಂಕಿಯಾನ್ ಡಿಕ್ಲರೇಷನ್ ಅಂತ ಬರುತ್ತೆ, ಇಂಕಾನ್ ಡಿಕ್ಲರೇಷನ್. ಸೊ ಇದು ಬೈ 2030 ಸೊ ಎಜುಕೇಷನ್ ಫಾರ್ ಆಲ್ ಯುನೈಟೆಡ್ ಫ್ರೇಮ್ವರ್ಕ್ ಫಾರ್ ಎಜುಕೇಷನ್ ಅಂತ ಒಂದು ಇನಿಷಿಯೇಟಿವ್ ಅನ್ನು ಡಿಕ್ಲೇರ್ ಮಾಡಿದೆ. ದಟ್ ಈಸ್ ಇಂಕಿಯಾನ್ ಡಿಕ್ಲರೇಷನ್. ಸೊ ಯುನೆಸ್ಕೋ ಇಂದ ಬಂದಿರೋದು. ಓಕೆನಾ? ಇಷ್ಟು ನಾವು ಯುನೆಸ್ಕೋ ಬಗ್ಗೆ ತಿಳ್ಕೋಬೇಕು. ಅದಾದಮೇಲೆ ಹೆಡ್ ಕ್ವಾರ್ಟರ್ಸ್ ಇರೋದು ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಪ್ಯಾರಿಸ್. ಸೊ ಅದು PDF ಇದೆ, ಕಳಿಸ್ತೀನಿ. ಸೊ ಓಕೆನಾ? ಸೊ ನೆಕ್ಸ್ಟು ಬ್ರೇಕ್ ಬೇಕಾ? ಇನ್ನೇನು ಮುಗೀತು ಅನಿಸುತ್ತೆ. ಬ್ರೇಕ್ ಬೇಕಾ? ಹಾಂ, ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ನು, Brent crude is often used as a benchmark for the prices of crude oil. It is found in parts of North Sea of the coast of British Isles, Ireland and Ireland, United Kingdom and Norway, Finland and Sweden, Biscay near France. So Brent crude ಅಂದರೆ ಸೊ ನಿಮ್ಗೆ ಹೇಳ್ತಾ ಬರ್ತೀನಿ. ಫಸ್ಟು ನಮಗೆ ಎಂಟೈರ್ ವರ್ಲ್ಡ್ ಡಿಪೆಂಡೆಂಟ್ ಆನ್ ಫಾಸಿಲ್ ಫ್ಯೂಲ್ಸ್. ಸೊ ಹೌದಲ್ಲ? ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಎಂಟೈರ್ ವರ್ಲ್ಡ್ ಡಿಪೆಂಡ್ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಇಂಡಿಯಾದಲ್ಲೇ ಆಗ್ಬೋದು, ಎಂಟೈರ್ ವರ್ಲ್ಡಲ್ಲೇ ಆಗ್ಬೋದು, ಡಿಟರ್ಮೈನ್ ಮಾಡಲಿಕ್ಕೆ ದೇರ್ ವರ್ 4 ಕೈಂಡ್ ಆಫ್ ಗ್ರೌಂಡ್ ಮಾರ್ಕ್ ಅಂತ. ಸೊ ಯಾವ್ಯಾವುದು ಅಂದರೆ ಒಂದು ಬ್ರೆಂಟ್ ಕ್ರೂಡ್, ಇನ್ನೊಂದು ವೆಸ್ಟ್ ಟೆಕ್ಸಸ್ ಇಂಟರ್ಮಿಡಿಯೇಟ್ ಅಂತ ಬರುತ್ತೆ, ಇನ್ನೊಂದು ಐಸ್ ಬ್ರೆಂಟ್ ಅಂತ ಬರುತ್ತೆ UAE ಅಲ್ಲಿ. ಸೊ ಇದೇ ರೀತಿ ಬ್ರೆಂಟ್ ಮತ್ತು ಐಸ್ ಬ್ರೆಂಟ್ ಕಂಬೈನ್ ಆಗಿ ಇನ್ನೊಂದು ಬರುತ್ತೆ. ಸೊ ಟೋಟಲ್ 4 ಕ್ರೈಟೀರಿಯಾಗಳು ಏನು ಮಾಡ್ತಾ ಬರ್ತವೆ, ವರ್ಲ್ಡಲ್ಲಿ ಆಯಿಲ್ ಪ್ರೈಸನ್ನು ಡಿಟರ್ಮೈನ್ ಮಾಡ್ತಾ ಬರ್ತವೆ. ಸೊ ಎಂಟರ್ ನೇಷನ್ನು ಯಾವ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳುತ್ತೆ ಆ ಕಂಟ್ರಿ ಮೇಲೆ ಆಯಿಲ್ ಪ್ರೈಸನ್ನು ಇದು ಮಾಡ್ತಾ ಹೋಗ್ತವೆ. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ಬ್ರೆಂಟ್ ಅನ್ನೋದು ಬರೋಂಥದ್ದು UK ಮತ್ತು ನಾರ್ವೆಯ ಕೋಸ್ಟ್ಗಳ. ಸೊ ಅಲ್ಲಿ ಸಿಗುವಂಥ ಆಯಿಲ್ ಪ್ರಾಡಕ್ಟ್ಗಳಿದೆಯಲ್ಲ, ಸೊ ಅದರಲ್ಲಿ ಅರೌಂಡ್ 0.37% ಅಷ್ಟೇ ಸಲ್ಫರ್ ಕಂಟೆಂಟ್ ಇರೋದು, ಅದಕ್ಕೆ ಅದನ್ನು ಸ್ವೀಟರ್ ಅಂತ ಕರೀತಾರೆ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ USA ಕೋಸ್ಟಲ್ಲಿ ಸಿಗೋಂಥದ್ದು ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟ್ ಅಂತ. ಸೊ ಇದರಲ್ಲಿ ಇರೋಂಥ ಸಲ್ಫರ್ ಕಂಟೆಂಟು 0.24%. ಸೊ ನಿಮಗೆಲ್ಲರಿಗೂ ಗೊತ್ತು ಪೆಟ್ರೋಲಿಯಮಲ್ಲಿ ಸಲ್ಫರ್ ಕಂಟೆಂಟ್ ವೆರಿ ಕಮ್ಮಿ ಇರಬೇಕು. ಸೊ ವೆರಿ ಲೋ ಇದ್ದರೆ ದಟ್ ಈಸ್ ವೆರಿ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್. ಏನಕ್ಕೆ ಅಂದರೆ ನಮಗೆ ಪೆಟ್ರೋಲಿಯಮಲ್ಲಿ ಸೊ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ನ್ ಆದಾಗ ರಿಲೀಸ್ ಯೂಸ್ ಆಗೋದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಅದ್ರ ಜೊತೆ ನೈಟ್ರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್. ಇದರಲ್ಲಿ ಮೋಸ್ಟ್ ಡೇಂಜರಸ್ ಅಂದರೆ ಸಲ್ಫರ್ ಆಕ್ಸೈಡ್. ಸೊ ಅದಕ್ಕೋಸ್ಕರ ಸಲ್ಫರ್ ಕಂಟೆಂಟ್ ಯಾವುದರಲ್ಲಿ ಲೋ ಇರುತ್ತೆ ಅದನ್ನು ಸ್ವೀಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ 0.24% ಇರೋದು ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟಲ್ಲಿ. ಸೊ ಇದನ್ನು ವೆರಿ ಸ್ವೀಟರ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ವೀಟ್ ಅಂದರೆ ಟೇಸ್ಟಲ್ಲ, ಸಲ್ಫರ್ ಕಂಟೆಂಟ್. ಓಕೆನಾ? ಸೊ ಈ 4ರಲ್ಲಿ ಇಂಡಿಯಾ ಫಾಲೋಸ್ ಬ್ರೆಂಟ್ ಕ್ರೂಡ್ ಆಯಿಲ್. ಸೊ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಂಟರ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ಗಳಾಗ್ಬೋದು ಆರ್ ಒಪೆಕ್ ನೇಷನ್ಗಳಾಗ್ಬೋದು ಬ್ರೆಂಟನ್ನು ಕನ್ಸಿಡರ್ ಮಾಡ್ತವೆ. ಸೊ ವಿ ಆರ್ ಡಿಪೆಂಡೆಂಟ್ ಟೂ ಮಚ್ ಆನ್ ಒಪೆಕ್ ನೇಷನ್ಗಳಾಗಿರೋದ್ರಿಂದ ವಿ ಫಾಲೋ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಿಂಗ್ ಸಿಸ್ಟಮ್. ಸೊ ಅದಕ್ಕೋಸ್ಕರನೇ ವೆನೆವರ್ ದ ಪೆಟ್ರೋಲ್ ಪ್ರೈಸ್ ರೈಸ್ ಆಗೋದಾಗಲಿ, ಡೀಸೆಲ್ ಪ್ರೈಸ್ ರೈಸ್ ಆಗೋದಾಗಲಿ, ಇಟ್ ಈಸ್ ಬೇಸ್ಡ್ ಆನ್ ಬ್ರೆಂಟ್ ಕ್ರೂಡ್ ಆಯಿಲ್. ಓಕೆನಾ? ಇಂಡಿಯಾ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರೆಂಟ್ ಆ್ಯಂಡ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟ್. ಬ್ರೆಂಟ್ ಇರೋದು ಪರ್ಟಿಕ್ಯುಲರ್ಲಿ ಅಟ್ಲಾಂಟಿಕ್ ರೀಜನಲ್ಲಿ ಬರುತ್ತೆ, ದಟ್ಟು ನಾರ್ತ್ ಸೀ ರೀಜನಲ್ಲಿ UK ಮತ್ತು ನಾರ್ವೆ ರೀಜನ್. ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟ್ ಇಸ್ ಇನ್ US. ಸೊ ಅದಾದಮೇಲೆ ದ ಸಲ್ಫರ್ ಕಂಟೆಂಟ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರೋದು ಇದರಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲಲ್ಲಿ, ದಟ್ ಈಸ್ 0.37%. ಸೊ ಇದರಲ್ಲಿ ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟಲ್ಲಿ ಇರೋದು 0.27%. ಸೊ ಅದಕ್ಕೋಸ್ಕರ ವಿಚ್ ಇಸ್ ಸ್ವೀಟರ್ ಅಂತ ಕನ್ಸಿಡರ್ ಮಾಡಿದ್ರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮಿಡಿಯೇಟ್. ಬಟ್ ಇಂಡಿಯಾ ಫಾಲೋಸ್ ದ ಮೆಥಡ್ ಆಫ್ ಬ್ರೆಂಟ್ ಕ್ರೂಡ್ ಆಯಿಲ್ ಬಿಕಾಸ್ ವಿ ಡಿಪೆಂಡ್ ಆನ್ ಬ್ರೆಂಟ್ ಕ್ರೂಡ್. ಓಕೆ? ಸೊ ಅದಕ್ಕೆ ಆನ್ಸರ್ ಇಸ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ನಾರ್ವೆ. ಸೊ ನೆಕ್ಸ್ಟ್
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್. ಸೊ ಇದ್ರ ಬಗ್ಗೆ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಅಂದರೆ ಸೊ ಎಂಟೈರ್ ನೇಷನ್ಗಳು ಏನು ಮಾಡ್ತಾ ಬರ್ತವೆ ಅಂದರೆ ವರ್ಲ್ಡಲ್ಲಿ. ಸೊ ಮ್ಯಾರಿಟೈಮ್ ರೀಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ನೇಷನ್ಸ್. ಏನಕ್ಕೆ ಮ್ಯಾರಿಟೈಮ್ ರೀಜನ್ ವೆರಿ ಇಂಪಾರ್ಟೆಂಟ್ ಅಂದರೆ ಬಿಕಾಸ್ ದ ಮೋಸ್ಟ್ ಆಫ್ ದ ಗ್ಲೋಬಲ್ ಟ್ರೇಡ್, ನಾನು ಹೇಳಿದೆ ಇಂಡಿಯಾದ 85% ಆಫ್ ದ ಟ್ರೇಡ್ ಹ್ಯಾಪನ್ಸ್ ಥ್ರೂ ಮ್ಯಾರಿಟೈಮ್. ಸೊ ಅದೇ ರೀತಿ ವರ್ಲ್ಡಲ್ಲಿ 80% ಆಫ್ ದ ಗ್ಲೋಬಲ್ ಟ್ರೇಡ್ ಹ್ಯಾಪನ್ಸ್ ಥ್ರೂ ಮ್ಯಾರಿಟೈಮ್. ಸೊ ಅದಕ್ಕೋಸ್ಕರ ಮ್ಯಾರಿಟೈಮ್ ಡೊಮೇನ್ ಇದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಒಂದು ಕೋಸ್ಟಲ್ ರೀಜನ್ ಅಂತ ಬಂದರೆ, ಸೊ ಫಸ್ಟ್ ರೀಜನ್ ನಾವೇನಂತ ಕರಿತೀವಿ, ಟೆರಿಟೋರಿಯಲ್ ವಾಟರ್ ಅಂತ ಕರಿತೀವಿ. ಸೊ ಅದಾದಮೇಲೆ ಫಸ್ಟ್ 12 ನಾಟಿಕಲ್ ಮೈಲನ್ನು, ಅದಾದಮೇಲೆ ನೆಕ್ಸ್ಟು 12 ನಾಟಿಕಲ್ ಮೈಲ್ಸನ್ನು ನಾವು ಕಾಂಟಿನೆಂಟಲ್ ಏರಿಯಾ ಅಂತ ಕರಿತೀವಿ. ಸೊ ಅದಾದಮೇಲೆ ದ ಟೋಟಲ್ 200 ನಾಟಿಕಲ್ ಮೈಲನ್ನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದಮೇಲೆ ಇರುವಂಥ ಸಿ ಎಲ್ಲ ಹೈ ಸೀಸ್. ಸೊ ಇಲ್ಲಿ ಯಾವ ರೀತಿ ನಾವು ಮ್ಯಾರಿಟೈಮ್ ರೀಜನ್ ವರ್ಕ್ ಆಗಬೇಕು ಅಂತ, ಬಿಕಾಸ್ ವಿ ನೀಡ್ ಅಲ್ಲ. ಸೊ ಇಲ್ಲಿ 200 ನಾಟಿಕಲ್ ಮೈಲ್ ಆದಮೇಲೆ ನಾವು ಈ ಯುರೋಪ್ ಆಗ್ಬೋದು, ಆಫ್ರಿಕಾ ರೀಚ್ ಆಗಬೇಕಂದ್ರೆ ವಿ ಕ್ರಾಸ್ ಹೈ ಸೀಸ್ ಅಂತ, ಗ್ಲೋಬಲ್ ವಾಟರನ್ನು ನಾವು ರೀಚ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ದಟ್ಟು ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಂಟ್ರಿಗಳು ಏನು ಮಾಡ್ತಾ ಬರ್ತದೆ, ದೇ ಆರ್ ಬೈಯಿಂಗ್ ಐಲ್ಯಾಂಡ್ಸ್ ಇನ್ ಅ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ. ಫಾರ್ ಎಕ್ಸಾಂಪಲ್ ಚೈನಾ ಏನು ಮಾಡ್ತು, ಟೊನಿವೋ ಅನ್ನೋ ಒಂದು ಐಲ್ಯಾಂಡಲ್ಲಿ ಒಂದು ಸಣ್ಣ ಐಲ್ಯಾಂಡನ್ನು ಬೈ ಮಾಡ್ತಾ ಬಂತು. ಸೊ ಅದಾದಮೇಲೆ ಇನ್ನೇನು ಮಾಡುತ್ತೆ, ಸೌತ್ ಚೈನಾ ಸಿಯಲ್ಲಿ ಆರ್ಟಿಫಿಷಿಯಲ್ ಐಲ್ಯಾಂಡ್ಗಳನ್ನು ಬಿಲ್ಡ್ ಮಾಡ್ತಾರೆ. ಸೊ ಆರ್ಟಿಫಿಷಿಯಲ್ ಐಲ್ಯಾಂಡನ್ನು ಬಿಲ್ಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ಎಂಟೈರ್ ಓಷನಲ್ಲಿ ಸೊ ಒಂದು ಸಣ್ಣ ಐಲ್ಯಾಂಡ್ ಅಂದರೆ ಕಂಪ್ಲೀಟ್ ಅದರ ಸುತ್ತ ಇರುವಂಥ 200 ನಾಟಿಕಲ್ ಮೈಲ್. ಸೊ ಈ 200 ನಾಟಿಕಲ್ ಮೈಲಲ್ಲಿ ಇರುವಂಥ ಎಂಟೈರ್ ರಿಸೋರ್ಸ್ಗೆ ಅದು ಒಡೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ 9 ಲೈನ್ ಅಂತ ಒಂದು ಬರುತ್ತೆ, ಅದು ನೆಕ್ಸ್ಟ್ ಬಂದಾಗ ವಿಲ್ ಡಿಸ್ಕಸ್. ಸೊ ಅದಕ್ಕೋಸ್ಕರ ಚೈನಾ ಇಸ್ ಬಿಲ್ಡಿಂಗ್ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್. ಅದೇ ರೀತಿ ಒಂದು ಐಲ್ಯಾಂಡನ್ನು ಕೊಂಡುಕೊತಾ ಇತ್ತು. ಸೊ ಈ ರೀತಿ ಮಾಡಿದಾಗ ಏನಾಗ್ತಾ ಬರುತ್ತೆ, ಮ್ಯಾರಿಟೈಮ್ ಡೊಮೈನ್ ಇದೆಯಲ್ಲ, ಸೊ ಅದರಲ್ಲಿ ಏನಾಗ್ತಾ ಬರುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಒಂದು ಕಂಟ್ರಿ ಸಾವರ್ನಿಟಿ ಜಾಸ್ತಿ ಆಗ್ತಾ ಬರುತ್ತೆ, ಬೇರೆ ಕಂಟ್ರಿಗಳಿಗೆ ಥ್ರೆಟ್ ಆಗ್ತಾ ಬರುತ್ತೆ. ಸೊ ಅದನ್ನು ತಡೆಯಲಿಕ್ಕೋಸ್ಕರ ಸೊ ಕ್ವಾಡ್ ಬಗ್ಗೆ ಗೊತ್ತಲ್ಲ ನಿಮಗೆಲ್ಲ. ಸ್ಕ್ವಾಡ್ ಇಸ್ ಎ ಗ್ರೂಪ್ ಆಫ್ 4 ಲೈಕ್ ಮೈಂಡೆಡ್ ಕಂಟ್ರೀಸ್, US, ಜಪಾನ್, ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ. ಸೊ ಈ ಕಂಟ್ರಿಗಳು ಏನು ಮಾಡಿದೆ, ಈ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್, ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ಸನ್ನು ಲಾಂಚ್ ಮಾಡಿ. ಸೊ ಇದು ಇಟ್ ಈಸ್ ಅ ಸ್ಯಾಟಲೈಟ್ ಬೇಸ್ಡ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಸಿಸ್ಟಮ್ ಏಮಿಂಗ್ ಫಾರ್ ಪೀಸ್, ಸ್ಟೆಬಿಲಿಟಿ ಆ್ಯಂಡ್ ಪ್ರಾಸ್ಪರಿಟಿ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಸೊ ಸ್ಯಾಟಲೈಟ್ ಸರ್ವೈಲೆನ್ಸನ್ನು ಮಾಡ್ತಾರೆ ಫಾರ್ ದ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಪ್ರಾಸ್ಪರಿಟಿ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಸೊ ಇಂಡೋ ಪೆಸಿಫಿಕ್ ರೀಜನ್ ಅಂದರೆ ದ ಇಂಡಿಯನ್ ಓಷನ್ ಆ್ಯಂಡ್ ಪೆಸಿಫಿಕ್ ಓಷನ್ ಕಂಬೈನ್. ಸೊ ಇದಾದರೆ IPMDA ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಅಂಡರ್ UNCLOS. ಸೊ UNCLOS ಅಲ್ಲ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ ಅಂತ ಇದೆ. ಸೊ UNCLOS ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಸೊ ಸಿಗಳ ಬಗ್ಗೆ ಯಾವುದೇ ರೀತಿ ಡಿಸ್ಪ್ಯೂಟ್ ಬಂದ್ರೂ, ಯಾವುದೇ ರೀತಿ ಇಶ್ಯೂಗಳಿದ್ರು ನೋಡ್ಕೊಳ್ಳೋಂಥದ್ದು ಇದು. ಇದ್ರ ಜೊತೆ ಇನ್ನೊಂದು ಆರ್ಗನೈಸೇಷನ್ ಇದೆ, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಕೊಟ್ಟಿದ್ದು ನಮಗೆ ಇಂಡಿಯಾಗೆ ದಿಸ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಸೊ ಇವೆರಡು ವೆರಿ ಇಂಪಾರ್ಟೆಂಟ್. ಬಟ್ ಈ ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದು UNCLOS ಅಲ್ಲ, ದಟ್ ಈಸ್ ಕ್ವಾಡ್. ಓಕೆನಾ? ಸೊ ನೆಕ್ಸ್ಟ್ ಅಲ್ಲ, ದ ಇನಿಷಿಯೇಟಿವ್ ವಿಲ್ ಅಲೋ ಟ್ರ್ಯಾಕಿಂಗ್ ಆಫ್ ಡಾರ್ಕ್ ಶಿಪ್ಪಿಂಗ್ ಆ್ಯಂಡ್ ಅದರ್ ಟ್ಯಾಕ್ಟಿಕಲ್ ಆಕ್ಟಿವಿಟೀಸ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಡಾರ್ಕ್ ಶಿಪ್ಪಿಂಗ್ ಅಂದರೆ ಕೆಲವೊಂದು ಶಿಪ್ಗಳು ಏನು ಮಾಡ್ತಾ ಬರ್ತವೆ, ತಮ್ಮಲ್ಲೇ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇರುತ್ತೆ. ಸೊ ಶಿಪ್ಗಳಲ್ಲಿ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇರುತ್ತೆ. ವೆನ್ ದೇ ಆರ್ ನಿಯರ್ ದ ಕೋಸ್ಟ್, ಸೊ ಏನು ಮಾಡ್ತಾರೆ, ಅದನ್ನು ಆಫ್ ಮಾಡ್ತಾರೆ. ಸೊ ಆಫ್ ಮಾಡಿ ದೇ ಯೂಸ್ ದೇರ್ ಶಿಪ್ ಫಾರ್ ಸರ್ವೆಲೆನ್ಸ್ ಮತ್ತು ಅದರ್ ಕೈಂಡ್ ಆಫ್ ನೇವಲ್ ಆ್ಯಕ್ಟಿವಿಟಿ ಆಗ್ಬೋದು, ಮಿಲಿಟರಿ ಆ್ಯಕ್ಟಿವಿಟಿ ಆಗ್ಬೋದು, ಟೆರರಿಸಮ್ ಆ್ಯಕ್ಟಿವಿಟಿ ಆಗ್ಬೋದು, ಅದಕ್ಕೆ ಬಳಸ್ತಾ ಹೋಗ್ತಾರೆ. ಸೊ ಪೈರೇಟ್ ಸಿಸ್ಟಮ್ಗೂ ಕೂಡ ನಮಗೆ ಡಾರ್ಕ್ ಶಿಪ್ಪಿಂಗನ್ನು ಬಳಸ್ತಾ ಹೋಗ್ತಾರೆ. ಸೊ ಇದನ್ನು ನಾವು ಡಾರ್ಕ್ ಶಿಪ್ಪಿಂಗ್ ಅಂತ ಕರಿತೀವಿ. ಆ್ಯಂಡ್ ಅದರ್ ಟ್ಯಾಕ್ಟಿಕಲ್ ಆ್ಯಕ್ಟಿವಿಟಿ ಅಂದರೆ ಪೈರೇಟ್ಸ್ ಆಗ್ಬೋದು, ಟೆರರಿಸಮ್ ಆ್ಯಕ್ಟಿವಿಟಿ ಆಗ್ಬೋದು, ಮಿಲಿಟರಿ ಕನ್ವೆನ್ಷನ್ಗಳಾಗ್ಬೋದು, ಅದನ್ನು ಬ್ಯಾನ್ ಮಾಡಲಿಕ್ಕೆ ಅಥವಾ ತಡಿಲಿಕ್ಕೆ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ಸನ್ನು ಕ್ವಾಡ್ ಲಾಂಚ್ ಮಾಡಿದೆ. ಇಟ್ ಈಸ್ ಅ ಸ್ಯಾಟಲೈಟ್ ಬೇಸ್ಡ್ ಸರ್ವೆಲೆನ್ಸ್ ಸಿಸ್ಟಮ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ರೀತಿ ನಮಗೆ ಮ್ಯಾಪ್. ಸೊ ಇಲ್ಲಿ ನಮಗೆ ಸ್ಯಾಟಲೈಟ್ ಸಿಸ್ಟಮಿಂದ ಏನು ಮಾಡ್ತಾ ಬರ್ತದೆ, ದ GPS ಕನೆಕ್ಷನ್ ಫಾರ್ ದ ಶಿಪ್ಸ್. ಸೊ ಇಲ್ಲಿ ಏನು ಮಾಡ್ತಾ ಬರ್ತಾರೆ, ವೆನ್ ದ ಶಿಪ್ ಗೋಸ್ ಇನ್ ಟು ದ ಹೈಯರ್ ರೀಜನ್, ಸೊ ಇಲ್ಲಿ ಸ್ಯಾಟಲೈಟ್ ಮೂಲಕ ದೇ ಫೌಂಡ್ ದ ಆ್ಯಕ್ಟಿವಿಟೀಸ್. ಏನಾದರೂ ಥ್ರೆಟನಿಂಗ್ ಆ್ಯಕ್ಟಿವಿಟಿಗಳು ನಡೀತಿದೆ ಅಂದರೆ ಸೊ ಅದನ್ನು ಏನು ಮಾಡ್ತಾ ಬರ್ತಾರೆ, ಸರ್ವೆನ್ಸ್ ಮಾಡ್ತಾ ಬರ್ತಾರೆ. ಅದೇ ರೀತಿ ದ ಕೊಲಿಷನ್ ಅವಾಯ್ಡೆನ್ಸ್ ಆಗ್ಬೋದು, ನ್ಯಾವಿಗೇಷನ್ನ ಏಡ್ ಮಾಡ್ಲಿಕ್ಕೆ ಆಗ್ಬೋದು. ಸೊ ಈ ರೀತಿ ಹೆಲ್ಪ್ ಮಾಡ್ತಾ ಬರುತ್ತೆ. ಇಟ್ ಇಸ್ ಅ ಸ್ಯಾಟಲೈಟ್ ಸಿಸ್ಟಮ್. ಓಕೆನಾ?
ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಅಸೋಸಿಯೇಟೆಡ್ ವಿತ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಅಸೋಸಿಯೇಟೆಡ್ ವಿತ್ ದ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್? NATO. So Euro-Atlantic Partnership Council, Mediterranean Dialogue, Istanbul Cooperation Initiative. So ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಲ್ ಲರ್ನ್ ಅಬೌಟ್ NATO ಪರ್ಟಿಕ್ಯುಲರ್ಲಿ ನಮಗೆ ಹೇಳ್ತಾ ಬರ್ತೀವಿ ಇದೊಂದು ಕೋಲ್ಡ್ ವಾರ್ ಫೆನಾಮಿನಾ ಅಂತ. ಬಟ್ ಇವನ್ ಟುಡೇ ಇಟ್ ಇಸ್ ಒನ್ ಆಫ್ ದಿ ಸಕ್ಸಸ್ಫುಲ್ ಪೊಲಿಟಿಕಲ್ ಆ್ಯಂಡ್ ಮಿಲಿಟರಿ ಆರ್ಗನೈಸೇಷನ್ ವಿಚ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ. ಸೊ ನಮಗೆ 1949 1945 ಆದಮೇಲೆ ಸೊ ದೇ ಎಸ್ಟಾಬ್ಲಿಷ್ UN. ಸೊ ವರ್ಲ್ಡ್ ವಾರ್ 2 ಮುಗಿದ ಮೇಲೆ ಪ್ರಪಂಚದಲ್ಲಿ ಯಾವುದೇ ರೀತಿ ಈ ರೀತಿ ವಾರ್ಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ UN ಅನ್ನು ಎಸ್ಟಾಬ್ಲಿಷ್ ಮಾಡುತ್ತಾರೆ ದ ಮೇಜರ್ ಕಂಟ್ರೀಸ್. ಸೊ ಎಂಟೈರ್ ವರ್ಲ್ಡ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ UN ಎಸ್ಟಾಬ್ಲಿಷ್. ಬಟ್ UN ಎಸ್ಟಾಬ್ಲಿಷ್ ಆದಮೇಲೆ ಸೊ ಆಫ್ಟರ್ ವರ್ಲ್ಡ್ ವಾರ್ 2 1945 ಆದಮೇಲೆ ಎಂಟೈರ್ ಯುರೋಪಿಯನ್ ನೇಷನ್ಸ್ ಏನಾಗ್ತಾ ಬರ್ತವೆ, ತಮ್ಮ ಇಂಪೀರಿಯಲ್ ಮೈಂಡ್ಸೆಟ್ ಇಂದ ಹೊರಗೆ ಬಂದಿರ್ತವೆ ಬಿಕಾಸ್ ಆಫ್ ದ ಡಿಸ್ಟ್ರಕ್ಷನ್. ಹ್ಯೂಜ್ ಅಮೌಂಟ್ ಆಫ್ ಡಿಸ್ಟ್ರಕ್ಷನ್ ಹ್ಯಾಪನ್ ಟು ಯುರೋಪಿಯನ್ ನೇಷನ್ಸ್. ಸೊ ಅದಕ್ಕೋಸ್ಕರ ಅವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಡಿಕಲನೈಸೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಡಿಕಲನೈಸೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಸೊ ಫಸ್ಟ್ ಕ್ವಶನ್ ಬರೋದು ಎಲ್ಲ ಗೌರ್ಮೆಂಟ್ಗಳಿಗೂ ಎಲ್ಲ ನೇಷನ್ಗಳಿಗೂ. ದ ಫಸ್ಟ್ ಕ್ವಶನ್ ಇಸ್ ಹೌ ಟು ಫಾರ್ಮ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಯಾವ ರೀತಿ ನಾವು ಫ್ರೇಮ್ ಮಾಡ್ತಾ ಹೋಗಬೇಕು. ಇವನ್ ದಟ್ ಇಸ್ ಸೇಮ್ ಫಾರ್ ಇಂಡಿಯಾ ಆಲ್ಸೋ. ಸೊ ನಮ್ಮ ಎಕನಾಮಿಕ್ ಸಿಸ್ಟಮ್ ಯಾವ ರೀತಿ ಇರಬೇಕು, ಪೊಲಿಟಿಕಲ್ ಸಿಸ್ಟಮ್ ಯಾವ ರೀತಿ ಇರಬೇಕು. ಏನಕ್ಕೆಂದರೆ ಇಲ್ಲಿವರೆಗೂ ನಮಗೆ ಕಂಟ್ರೋಲ್ ಮಾಡ್ತಿದ್ದು UK. ಸೊ ಅದರ ಎಕನಾಮಿಕ್ ಸಿಸ್ಟಮು, ಅದರ ಪೊಲಿಟಿಕಲ್ ಸಿಸ್ಟಮ್, ಅದರ ನೇವಲ್ ಸಿಸ್ಟಮ್, ಅದರ ಮಿಲಿಟರಿ ಸಿಸ್ಟಮ್ ಎಲ್ಲ ನಮ್ಮ ಸಿಸ್ಟಮ್ಗೆ ಸೇಮ್ ಇತ್ತು. ಸೊ ರಾಯಲ್ ಬ್ರಿಟಿಷ್ ನೇವಿ ಇತ್ತು, ರಾಯಲ್ ಇಂಡಿಯನ್ ನೇವಿ ಇತ್ತು. ಸೊ ಕ್ಯಾಪಿಟಲಿಸಮ್ ಅಲ್ಲೂ ಇತ್ತು, ಕ್ಯಾಪಿಟಲಿಸಮ್ ಇಲ್ಲೂ ಇತ್ತು. ಸೊ ಡೆಮೋಕ್ರಸಿ ಅಲ್ಲೂ ಇತ್ತು, ಡೆಮೋಕ್ರಸಿ ಇಲ್ಲೂ ಇತ್ತು. ಸೊ ನೆಕ್ಸ್ಟ್ ಬರುವಂಥ ಐಡಿಯಾ ಏನಪ್ಪ ಅಂದರೆ ದೀಸ್ ಕಂಟ್ರಿಗಳಿಗೆ ಸೊ ದಟ್ಟು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೀತಾ ಬರ್ತಾರೆ, ದ ಮೋರ್ ಡಿಕಲನೈಸ್ಡ್ ಕಂಟ್ರಿಗಳು. ನಾವು ಗೌರ್ಮೆಂಟನ್ನು ಯಾವ ರೀತಿ ಫ್ರೇಮ್ ಮಾಡಬೇಕು. ಸೊ ಈ ಗೌರ್ಮೆಂಟನ್ನು ಫ್ರೇಮ್ ಮಾಡಲಿಕ್ಕೆ ಐಡಿಯಾಲಜಿಕಲ್ ಸ್ಟ್ರಗಲ್ಗಳು ಸ್ಟಾರ್ಟ್ ಆಗ್ತಾ ಬರ್ತವೆ. ಸೊ ಈ ಐಡಿಯಾಲಜಿಕಲ್ ಸ್ಟ್ರಗಲನ್ನು ಯೂಸ್ ಮಾಡಿಕೊಂಡು ಬೆಳೆದಂಥ ಎರಡು ಪವರು, ಒಂದು US, ಇನ್ನೊಂದು USSR. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಸೊ USSR ಆರ್ ರಷ್ಯನ್ ಯೂನಿಯನ್, ಸೋವಿಯತ್ ಯೂನಿಯನ್. ಸೊ ಇಲ್ಲಿ ಏನು ಮಾಡ್ತಾ ಬರ್ತಾರೆ, ದೀಸ್ ಕಂಟ್ರೀಸ್ USA ಕಂಟ್ರಿ ಎಕನಾಮಿಕ್ ಸಿಸ್ಟಮಲ್ಲಿ ಕ್ಯಾಪಿಟಲಿಸಮನ್ನು ಸಪೋರ್ಟ್ ಮಾಡುತ್ತೆ, ಪೊಲಿಟಿಕಲ್ ಸಿಸ್ಟಮಲ್ಲಿ ಡೆಮೋಕ್ರಸಿಯನ್ನು ಸಪೋರ್ಟ್ ಮಾಡಿ ಎಂಟೈರ್ ನೇಷನ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ USSR ಏನು ಮಾಡುತ್ತೆ, ಎಕನಾಮಿಕ್ ಸಿಸ್ಟಮಲ್ಲಿ ಸೋಷಿಯಲಿಸಮ್ ಮತ್ತು ಪೊಲಿಟಿಕಲ್ ಸಿಸ್ಟಮಲ್ಲಿ ಕಮ್ಯುನಿಸಮ್. ಸೊ ಇವೆರಡನ್ನ ಪ್ರಮೋಟ್ ಮಾಡಿ ಐಡಿಯಾಲಜಿಕಲ್ ಸ್ಟ್ರಗಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಕೋಲ್ಡ್ ವಾರ್. ಸೊ ಏನಕ್ಕೆ ಇದು ಕೋಲ್ಡ್ ವಾರ್ ಅಂದರೆ, ಸೊ ಎರಡು ಪಾರ್ಟಿಗಳು ಕೂಡ ಡೈರೆಕ್ಟಾಗಿ ಎಲ್ಲೂ ಕೂಡ ವಾರಲ್ಲಿ ಎಂಗೇಜ್ ಆಗುತ್ತೆ. ಸೊ USA ಆಗಲಿ USSR ಆಗಲಿ ಎಲ್ಲೂ ಕೂಡ ವಾರ್ ಮಾಡಿರೋ ಇನ್ಸ್ಟೆನ್ಸ್ ಅಂದರೆ ನಮ್ಗೆ ಸಿಕ್ಕಿಲ್ಲ. ಬಟ್ ದೇ ಯೂಸ್ಡ್ ಅನದರ್ ಕಂಟ್ರೀಸ್, ದಟ್ಟು ಪರ್ಟಿಕ್ಯುಲರ್ಲಿ ಥರ್ಡ್ ವರ್ಲ್ಡ್ ಕಂಟ್ರಿಗಳನ್ನು ಯೂಸ್ ಮಾಡಿ ಅವನ್ನ ವಾರ್ ಗ್ರೌಂಡ್ ಆಗಿ ಯೂಸ್ ಮಾಡ್ತಾ ಬಂದರು. ಸೊ ಅದಕ್ಕೋಸ್ಕರ ನಮಗೆ ಕೊರಿಯನ್ ವಾರ್ ಆಗುತ್ತೆ, ವಿಯೆಟ್ನಾಂ ವಾರ್ ಆಗುತ್ತೆ, ಇರಾನ್ ಇರಾಕ್ ವಾರ್ ಆಗುತ್ತೆ, ಅಫ್ಘಾನಿಸ್ತಾನ ವಾರ್ ಆಗುತ್ತೆ, ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಆಗುತ್ತೆ, US ಕ್ರೈಸಿಸ್ ಆಗುತ್ತೆ. ಸೊ ಇವತ್ತು ಮಿಡಲ್ ಈಸ್ಟ್ ಆಗ್ತಾ ಇರೋಂಥ ಎಷ್ಟೋ ಅನಾಹುತಕ್ಕೆ ಕಾರಣ ಈ ಕೋಲ್ಡ್ ವಾರ್. ಸೊ ಈ ರೀತಿ ಯೂಸ್ ಮಾಡ್ಕೊಳ್ತಾ ಬಂದರು. ಸೊ ಇದನ್ನೇ ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ. ಸೊ ಈ ಕೋಲ್ಡ್ ವಾರ್ ಟೈಮಲ್ಲಿ ಏನಾಗ್ತಾ ಬಂತು, 1945 ಆದಮೇಲೆ ದೇರ್ ವಾಸ್ ಅ ಫ್ರೀಕ್ವೆಂಟ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೆಪನ್ ಬೈ ರಷ್ಯಾ ಆ್ಯಂಡ್ USA. ಸೊ ಏನಕ್ಕೆ ಅಂದರೆ, ಸೊ ನಾನು ಆಲ್ರೆಡಿ ಹೇಳಿದೆ, ಓಪನ್ಹೈಮರ್ ಮೂವಿ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನ್ಯೂಕ್ಲಿಯರ್ ವೆಪನನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರು ಫಾರ್ ದ ಫಸ್ಟ್ ಟೈಮ್. ಸೊ ಆ ಟೆಕ್ನಾಲಜಿ ಸಿಕ್ಕಾಗ ಇವನ್ ಜರ್ಮನಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅದೇ ರೀತಿ ಟೆಕ್ನಾಲಜಿ ವಿತ್ ಹೆಲ್ಪ್ ಆಫ್ ಟೆಕ್ನಾಲಜಿ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಆಗ್ತಾ ಬರುತ್ತೆ. ಸೊ ರಷ್ಯಾ ಆ್ಯಂಡ್ USA. ಸೊ ಇವನ್ ಟುಡೇ ನಮಗೆ ರಷ್ಯಾ ಇಸ್ ದ ಹೈಯೆಸ್ಟ್ ಹೋಲ್ಡರ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಸುಪ್ರೀಂ ರಿಪೋರ್ಟ್ ಪ್ರಕಾರ ಸೊ ರಷ್ಯಾ ಮತ್ತು USA ನ್ಯೂಕ್ಲಿಯರ್ ವೆಪನನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಾರೆ. ಸೊ ಇಟ್ ಮೇ ಲೀಡ್ ಟು ಅನದರ್ ವರ್ಲ್ಡ್ ವಾರ್ ಅಂತ. ಸೊ ಒಂದು ಥ್ರೆಟ್ ಬರ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ರಷ್ಯಾದಲ್ಲಿ ಯಾವಾಗ ನ್ಯೂಕ್ಲಿಯರ್ ವೆಪನ್ ಜಾಸ್ತಿ ಆಗ್ತಾ ಬರ್ತದೆ, ಸೊ ಈ ಕಂಟ್ರಿಗಳಲ್ಲಿ ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ, ದಟ್ಟು ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿಗಳು, ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿ ಮತ್ತು ನಾರ್ತ್ ಅಮೆರಿಕನ್ ಕಂಟ್ರಿಗಳಲ್ಲಿ ಒಂದು ಫಿಯರ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇಫ್ ರಷ್ಯಾ ಅಟ್ಯಾಕ್ಸ್ ಅಸ್ ವಿತ್ ಅ ನ್ಯೂಕ್ಲಿಯರ್ ವೆಪನ್, ಸೊ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಏನಕ್ಕೆ ಅಂದರೆ ವಿ ಆರ್ ಜಸ್ಟ್ ಕೇಮ್ ಔಟ್ ಆಫ್ ಅನದರ್ ವರ್ಲ್ಡ್ ವಾರ್. ಸೊ ಒಂದು ದೊಡ್ಡ ವರ್ಲ್ಡ್ ವಾರಿಂದ ನಾವು ಹೊರಗಡೆ ಬಂದಿದ್ದೀವಿ, ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಇದಕ್ಕೆ 1945 ನಮಗೆ ಒಂದು ಪ್ಲಾನನ್ನು ಅನೌನ್ಸ್ ಮಾಡುತ್ತೆ USA ಗೌರ್ಮೆಂಟ್, ದಟ್ ಈಸ್ ಮಾರ್ಷಲ್ ಪ್ಲಾನ್. ಸೊ ಏನು ಮಾರ್ಷಲ್ ಪ್ಲಾನ್ ಅಂದರೆ, ಫಾರ್ ದ ಡೆವಲಪ್ಮೆಂಟ್ ಆಫ್ ಫಾರ್ ದ ರೀಕನ್ಸ್ಟ್ರಕ್ಷನ್ ಆಫ್ ಯುರೋಪ್ ನೇಷನ್ಗಳು. ಸೊ ವಾರಿಂದ ಡಿಸ್ಟ್ರಕ್ಟ್ ಆಗಿರುವಂಥ ಯುರೋಪ್ ನೇಷನ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸಾಫ್ಟ್ ಲೋನನ್ನು ಯುರೋಪ್ ಮೇಲೆ ಕೊಡ್ತಾ ಹೋಗುತ್ತೆ, ದಟ್ ಈಸ್ USA. ಸೊ ಅದನ್ನು ನಾವು ಮಾರ್ಷಲ್ ಪ್ಲಾನ್ ಅಂತ ಕರಿತೀವಿ. ಸೊ ಈ ಮಾರ್ಷಲ್ ಪ್ಲಾನಲ್ಲಿ ಇದ್ದಂಥ ನೇಷನ್ಗಳನ್ನೇ ಒಂದು
ಟ್ರೀಟಿಯ ಮೂಲಕ ಏನು ಮಾಡ್ತಾ ಬರ್ತಾರೆ, ದಟ್ ಇಸ್ ಅ ಟ್ರೀಟಿ ಕಾರ್ಡ್ ವಾಷಿಂಗ್ಟನ್ ಟ್ರೀಟಿ. ಸೊ ವಾಷಿಂಗ್ಟನ್ ಟ್ರೀಟಿಯಲ್ಲಿ ಏನು ಮಾಡ್ತಾ ಬರ್ತಾರೆ, ಬೈಂಡ್ ಮಾಡ್ತಾ ಬರ್ತಾರೆ. ಅದೇ ಆರ್ಗನೈಸೇಷನ್ ನ್ಯಾಟೋ ಆಗಿ ಫ್ರೇಮ್ ಆಗ್ತಾ ಬರುತ್ತೆ. ದಟ್ ಈಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇಲ್ಲಿ ನಾರ್ತ್ ಅಟ್ಲಾಂಟಿಕ್ಕಲ್ಲಿ ಬಾರ್ಡರ್ ಆಗಿರುವಂಥ ನೇಷನ್ಗಳು, ಪರ್ಟಿಕ್ಯುಲರ್ಲಿ USA, ಕೆನಡಾ ಆ್ಯಂಡ್ ದೇರ್ ವರ್ UK, ಫ್ರಾನ್ಸ್ ಆ್ಯಂಡ್ ವೆಸ್ಟರ್ನ್ ಜರ್ಮನಿ. ಸೊ ಈ ರೀತಿ ಕಂಟ್ರಿಗಳೆಲ್ಲ ಏನು ಮಾಡ್ತಾ ಬರ್ತವೆ, ನಮಗೆ ನೇಟೋ ಆಗಿ ಫಾರ್ಮ್ ಆಗ್ತಾ ಬರ್ತವೆ. ಸೊ ಈ ವಾಷಿಂಗ್ಟನ್ ಟ್ರೀಟಿಯಲ್ಲಿ ಒಂದು ಮೆಥಡ್ ಇದೆ, ಒಂದು ಆರ್ಟಿಕಲ್ ಇದೆ, ದಟ್ ಈಸ್ ಆರ್ಟಿಕಲ್ 5 ಅಂತ. ಸೊ ಅದನ್ನು ಏನಂತ ಕರೀತಾರೆ ಅಂದರೆ ದಟ್ ಈಸ್ ಅ ಕಲೆಕ್ಟಿವ್ ಸೆಕ್ಯೂರಿಟಿ. ಸೊ ಅಟ್ಯಾಕ್ ಆನ್ ಒನ್ ಈಕ್ವಲ್ಸ್ ಟು ಅಟ್ಯಾಕ್ ಆನ್ ಆಲ್ ಅಂತ. ಸೊ ಯಾರು ಒಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಅದು ಎಂಟೈರ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತ ಹೇಳಿ ಕಲೆಕ್ಟಿವ್ ಸೆಕ್ಯೂರಿಟಿ ವಾರನ್ನು ಡಿಕ್ಲೇರ್ ಮಾಡ್ತೀವಿ. ಸೊ ಇದು ನೇಟೋ. ಏನಕ್ಕೆ ಇದು ನ್ಯೂಸಲ್ಲಿ ಇದೆ ಅಂದರೆ, ನೇಟೋ ನಮಗೆ ರಷ್ಯಾ ಯುಕ್ರೇನ್ ವಾರ ಸ್ಟಾರ್ಟ್ ಆಗಿತ್ತವಿಂದನೂ ನಮಗೆ ನ್ಯೂಸಲ್ಲಿ ಇದ್ದೇ ಇದೆ. ಬಿಕಾಸ್ ಏನಕ್ಕೆ ರಷ್ಯಾ ಯುಕ್ರೇನ್ ಮೇಲೆ ಇನ್ವೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ, ಒನ್ ಆಫ್ ದ ಮೇಜರ್ ರೀಸನ್ ವೆನ್ ಯುಕ್ರೇನ್ ಬಿಕಮ್ ದ ಅಸೋಸಿಯೇಟ್ ಮೆಂಬರ್ ಆಫ್ ನೇಟೋ. ಸೊ ಅಸೋಸಿಯೇಟ್ ಮೆಂಬರ್ ಅಂದರೆ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಮೆಂಬರ್, ಬಟ್ ಇಸ್ ಅ ಇನಿಷಿಯಲ್ ಸ್ಟೆಪ್ ಟುವರ್ಡ್ಸ್ ದ ಕಂಪ್ಲೀಟ್ ಮೆಂಬರ್ಶಿಪ್. ಸೊ ಅದಕ್ಕೋಸ್ಕರ ರಷ್ಯಾ ಯುಕ್ರೇನ್ ಮೇಲೆ ಇನ್ವೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇದು ನೇಟೋ ಬಗ್ಗೆ. ಸೊ ಇದೇ ನೇಟೋ ಅಲ್ಲಿ ನಮಗೆ 3 ರೀಜನಲ್ ಗ್ರೂಪ್ಸ್ಗಳು ಬರ್ತಾ ಹೋಗ್ತವೆ ಅಸೋಸಿಯೇಟ್ ಗ್ರೂಪ್ಗಳಾಗಿ. ಸೊ ಇದು ಫಸ್ಟ್ ಒನ್ ಯುರೋಪ್ ಅಟ್ಲಾಂಟಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ಅಂತ. ಇಲ್ಲಿ ಹತ್ತತ್ರ 50 ಕಂಟ್ರೀಸು ಬರ್ತವೆ. ಈ 50 ಕಂಟ್ರೀಸಲ್ಲಿ ನಮಗೆ ಯುರೋಪಿಯನ್ ನೇಷನ್ ಡೆವಲಪ್ಮೆಂಟಲ್ಗೋಸ್ಕರ ವರ್ಕ್ ಮಾಡ್ತಾ ಹೋಗ್ತವೆ. ನ್ಯಾಟೋ ಪ್ಲಸ್ ಅಲೈ ಅಂತ ಕರೀತಾರೆ. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಮೆಡಿಟರೇನಿಯನ್ ಡೈಲಾಗ್. ಸೊ ಈ ಮೆಡಿಟರೇನಿಯನ್ ಡೈಲಾಗ್ ಅಂದರೆ, ಸೊ ನಾನು ಸೆಂಟೋ ಮತ್ತು ಸಿಯಾಟೋ ಅಂತ ಹೇಳಿದೆ. ನ್ಯಾಟೋ ಥರನೇ ಸೆಂಟ್ರಲ್ ರೀಜನ್ ಆಫ್ ದಿ ಅರ್ತ್ ಆರ್ ಮಿಡಲ್ ಈಸ್ಟ್ ರೀಜನಲ್ಲಿ ಸೆಂಟೋ ಬರುತ್ತೆ, ಸೌತ್ ಈಸ್ಟ್ ಏಷ್ಯಾ ರೀಜನಲ್ಲಿ ಸಿಯಾಟೋ ಅಂತ ಬರುತ್ತೆ. ಸೊ ಇದು ನ್ಯಾಟೋ ಥರ ಒಂದು ಕಲೆಕ್ಟಿವ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಆಗಿ ಬರ್ತಾ ಹೋಗುತ್ತೆ. ಬಟ್ ನ್ಯಾಟೋ ಅಷ್ಟು ಸಕ್ಸಸ್ ಆಗಿ ಯಾವುದೂ ವರ್ಕ್ ಆಗಲ್ಲ. ಸೊ ಇದು ಮೆಡಿಟರೇನಿಯನ್ ಡೈಲಾಗ್ ಅಂದರೆ, ಇಲ್ಲಿ ಮೆಡಿಟರೇನಿಯನ್ ರೀಜನಲ್ಲಿ ಇರುವಂಥ ನೇಷನ್ಗಳ ಜೊತೆ ಸೊ ದೇ ವಾಂಟ್ ಟು ಕೋಆಪ್ರೇಟ್ ಅಂತ. ಸೊ ಅದಕ್ಕೋಸ್ಕರ ಮೆಡಿಟರೇನಿಯನ್ ಡೈಲಾಗ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಸ್ತಾನ್ಬುಲ್ ಕೋಆಪ್ರೇಷನ್. ಸೊ ಇಸ್ತಾನ್ಬುಲ್ ಕೋಆಪ್ರೇಷನ್ ಇನಿಷಿಯೇಟಿವ್ ಇಟ್ಸ್ ಪರ್ಟಿಕ್ಯುಲರ್ಲಿ ಇನ್ ದ ಗಲ್ಫ್ ರೀಜನ್. ಸೊ ಗಲ್ಫ್ ರೀಜನಲ್ಲಿ ಇರುವಂಥ ನೇಷನ್ಗಳ ಜೊತೆ ಕೋಆಪ್ರೇಷನ್ನ ಮಾಡಲಿಕ್ಕೆ ದೇ ಹ್ಯಾವ್ ಇಸ್ತಾನ್ಬುಲ್ ಕೋಆಪ್ರೇಷನ್. ಸೊ ಇವು 3 ನಮಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಕತಾರ್, ಬಹರೇನ್, ಕುವೈತ್ ಇವೆಲ್ಲ ಬರ್ತಾ ಹೋಗ್ತವೆ, UAE. ಸೊ ಇವೆಲ್ಲ ನಮಗೆ ಇಸ್ತಾನ್ಬುಲ್ ಕೋಆಪ್ರೇಷನ್ ಬರ್ತಾ ಹೋಗ್ತವೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಗ್ರೀಕ್ಸ್, ಇಟಲಿ ಇವೆಲ್ಲ ನೇಷನ್ಗಳು ನಮ್ಗೆ ಬರ್ತಾ ಹೋಗ್ತವೆ. ಸೊ ಇದು ನಮಗೆ ನೇಟೋ ಪ್ಲಸ್ ಅಲೈಸ್. ಸೊ ಇದಕ್ಕೆ ಆನ್ಸರು 1 2 3. ಸೊ ಆಲ್ ಆಫ್ ದಿ ಅಬೌವ್. ಆ್ಯಂಡ್ ನೇಟೋ ಇದುವರೆಗೂ ಯಾವಾಗಾದ್ರೂ ಒಂದ್ಸರಿನಾದ್ರೂ ಇನ್ವೋಕ್ ಮಾಡಿದಾರ ಕಲೆಕ್ಟಿವ್ ಸೆಕ್ಯೂರಿಟಿನ ಅಂತ ಹೇಳಿ. ಸೊ ಅಫ್ಘಾನಿಸ್ತಾನ ಮೇಲೆ ಸೊ ವೆನ್ 9/11 ಅಟ್ಯಾಕ್ ಆದಾಗ, ಸೊ ಇನ್ 2001ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಏನು ಮಾಡ್ತಾರೆ, ನೇಟೋ ಆರ್ಟಿಕಲ್ 5 ಕಲೆಕ್ಟಿವ್ ಸೆಕ್ಯೂರಿಟಿಯನ್ನು ಇನ್ವೋಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಗೇನ್ಸ್ಟ್ ಅಲ್-ಖೈದಾ, ಹೌದಲ್ಲ? ಸೊ ಅಲ್-ಖೈದಾ ವಿರುದ್ಧ ಅಫ್ಘಾನಿಸ್ತಾನ ಮೇಲೆ ಇನ್ವೋಕ್ ಮಾಡ್ತಾರೆ. ಸೊ ಅದಕ್ಕೆ ಈಗ ರೀಸೆಂಟಾಗಿ US ವಿತ್ಡ್ರೂ ಮಾಡ್ಕೊಳ್ತು ಅಫ್ಘಾನಿಸ್ತಾನದಿಂದ ತನ್ನ ಮಿಲಿಟರಿಯನ್ನು. ಸೊ ಅದ್ರ ಜೊತೆ ನೇಟೋ ಮಿಲಿಟರಿ ಕೂಡ ವಾಪಸ್ ಹೋಯ್ತು. ಸೊ ಇಸ್ರೇಲ್ ನಮಗೆ ಇದರಲ್ಲಿ ಬರುತ್ತೆ, ಮೆಡಿಟರೇನಿಯನ್ ಡೈಲಾಗ್ ಬರುತ್ತೆ. ಸೊ ಓಕೆನಾ? ಸೊ ಇಷ್ಟು ನಾವು ಅರ್ಥ ಮಾಡ್ತೀವಿ. ಸೊ ಈ ನೇಟೋ ಅಗೇನ್ಸ್ಟ್ ಆಗಿ ಒಂದು ಪ್ಯಾಕ್ಟನ್ನು ಸೈನ್ ಮಾಡುತ್ತೆ, ದಟ್ ಈಸ್ ಕಲೆಕ್ಟಿವ್ ಟ್ರೀಟಿ ಆಫ್ ಪೀಸ್. ಸೊ ಕಲೆಕ್ಟಿವ್ ಟ್ರೀಟಿ ಆಫ್ ಮ್ಯೂಚುವಲ್ ಅಸಿಸ್ಟೆನ್ಸ್ ಅಂತ ಒಂದು, ದಟ್ ಈಸ್ ವಾರ್ಸಾ ಪ್ಯಾಕ್ಟ್. ಸೊ ವಾರ್ಸಾ ಪ್ಯಾಕ್ಟ್ ಅನ್ನೋದು, ಸೊ ಇದೊಂದು 1956ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ ರಷ್ಯಾ, ಸೋವಿಯತ್ ಯೂನಿಯನ್ನಲ್ಲಿ. 1955 ಹಿಡಿದು ಇದು ಎಫಿಷಿಯೆಂಟಾಗಿ ರನ್ ಆಗ್ತಾ ಇರುತ್ತೆ. ಬಟ್ 1991ನಲ್ಲಿ ಇಟ್ ವಾಸ್ ಡಿಸ್ಟ್ರಕ್ಟೆಡ್ ವಿತ್ ದ ಡಿಸ್ಟ್ರಕ್ಷನ್ ಆಫ್ ಸೋವಿಯತ್ ಯೂನಿಯನ್. ಸೋವಿಯತ್ ಯೂನಿಯನ್ ಯಾವಾಗ ಡಿಸ್ಟ್ರಕ್ಟ್ ಆಗುತ್ತೆ 1991ನಲ್ಲಿ, ವಾರ್ಸಾ ಪ್ಯಾಕ್ಟ್ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ? ಸೊ ಇದು ವಾರ್ಸಾ ಪ್ಯಾಕ್ಟು. ಇಲ್ಲಿ ನಮಗೆ ರೊಮೇನಿಯಾ, ಅಲ್ಬೇನಿಯಾ, ರಷ್ಯಾ, ಸೊ ಈ ರೀತಿ ಮೆನಿ ಸೋವಿಯತ್ ಯೂನಿಯನ್ ಕಂಟ್ರೀಸ್ಗಳು ಅಲ್ಲಿ ಪಾರ್ಟ್ ಆಗಿತ್ತು. ಸೊ ವಾರ್ಸಾ ಪ್ಯಾಕ್ಟ್ ಇದು ಕೂಡ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್. ಓಕೆನಾ? ಸೊ ಇದನ್ನು CSTO ಅಂತ ಕೂಡ ಕರೀತಾರೆ, ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್. ಓಕೆನಾ? ಇದು ವಾರ್ಸಾ ಪ್ಯಾಕ್ಟ್. ಬಟ್ ನೇಟೋ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಸೊ ನಾವು ವಿ ಹ್ಯಾವ್ 30 ನೇಟೋ ಮೆಂಬರ್ಸು. ಸೊ ಇದ್ರ ಜೊತೆ ದೇರ್ ಆರ್ ಸಿಗ್ನಿಫಿಕೆಂಟ್ ನೇಟೋ ಅಲೈ ಅಂತ ಇದೆ. ಸೊ ಇಂಡಿಯಾ ವಾಂಟ್ಸ್ ದಿಸ್ ಸ್ಟೇಟಸ್. ಇಂಡಿಯಾಗೆ ನೇಟೋ ಅಲೈ ಸ್ಟೇಟಸ್ ಬೇಕು. ಸೊ ಏನಕ್ಕೆ ಅಂದರೆ, ಅಫ್ಘಾನಿಸ್ತಾನ್ ಯಾವಾಗ ವಿತ್ಡ್ರೂ ಮಾಡ್ಕೋಬೇಕಾದ್ರೆ US ನೇವಿ ತಾಲಿಬಾನ್ ಜೊತೆ ಸೈನ್ ಮಾಡಿದಾಗ ಸೊ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರು. ಆ ಅಗ್ರಿಮೆಂಟಲ್ಲಿ ಇದ್ದಿದ್ದು ತಾಲಿಬಾನ್ ಶುಡ್ ನಾಟ್ ಅಟ್ಯಾಕ್ ಆನ್ USA ಆರ್ ನೇಟೋ ಆ್ಯಂಡ್ ನೇಟೋ ಅಲೈ ಸ್ಟೇಟ್ಸ್ ಅಂತ. ಸೊ ಇಲ್ಲಿ ನೇಟೋ ಅಲೈ ಸ್ಟೇಟ್ಸಲ್ಲಿ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ ನೇಟೋ ಅಲೈ ಸ್ಟೇಟ್ಸ್.
ಸೊ ಅದಕ್ಕೋಸ್ಕರ ವಿ ನೀಡ್ ನೇಟೋ ಅಲೈ ಸ್ಟೇಟ್ಸ್. ಏನಕ್ಕೆ ಅಂದರೆ ನೇಟೋ ಥರನೇ ಅಲ್ಲೂ ಕೂಡ ಕಲೆಕ್ಟಿವ್ ಸೆಕ್ಯೂರಿಟಿ ಪ್ರೊಟೆಕ್ಷನನ್ನು ಕೊಡ್ತಾರೆ ನೇಟೋ ಅಲೈಯಲ್ಲಿ. ಸೊ ಇಫ್ ಇಂಡಿಯಾ ಬಿಕಮ್ಸ್ ಅ ನೇಟೋ ಅಲೈ ಸ್ಟೇಟ್ಸ್ ದೆನ್ ಇಟ್ ವಿ ಕಂಪ್ಲೀಟ್ಲಿ ಡಿವಿಯೇಟ್ಸ್ ದ ಮಿಡಲ್ ಪಾತ್ ಆರ್ ಬ್ಯಾಲೆನ್ಸ್ ಸ್ಟೇಟ್ ಅಂತ. ರಷ್ಯಾ ಮತ್ತು US ನಡುವೆ ನಮ್ಮ ರಿಲೇಷನ್ನ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್. ಈಗ ರೀಸೆಂಟಾಗಿ ನಮಗೆ ಸ್ವೀಡನ್ ಕೂಡ ಏನು ಮಾಡಬೇಕು, ಮೆಂಬರ್ಶಿಪ್ ಬೇಕು ಅಂತ ಕೇಳ್ತಾ ಇದೆ. ಆ್ಯಂಡ್ ಯುಕ್ರೇನ್ ಸ್ಟಿಲ್ ವಾಂಟ್ಸ್ ಮೆಂಬರ್ಶಿಪ್, USA ಸ್ಟಿಲ್ ಅಗ್ರಿ ಮಾಡಿಲ್ಲ. ಓಕೆನಾ? ಸೊ ಅದಾದಮೇಲೆ ಸೊ ಇಲ್ಲಿ ಮಿಲಿಟ್ರಿಯನ್ನು ಅರೌಂಡ್ 3/4 ಆಫ್ ದ ಮಿಲಿಟ್ರಿ ಬರೋಂಥದ್ದು ಫ್ರಮ್ USA ಇಟ್ಸೆಲ್ಫ್, ಮಿಕ್ಕಿದ್ದನ್ನು 1/4 ಅದರ್ ನೇಷನ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ. ಸೊ ಇದು ನೇಟೋ. ಸೊ ಇಟ್ ಇಸ್ ಅ ಪೊಲಿಟಿಕಲ್ ಮಿಲಿಟರಿ ಅಲಯನ್ಸ್ ಆಫ್ ನಾರ್ತ್ ಅಮೆರಿಕನ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ಫಾರ್ಮ್ಡ್ ಇನ್ 1940. ಓಕೆನಾ? ಸೊ ಕೌಂಟರ್ ವೇಟ್ ದ ಸೋವಿಯತ್ ಯೂನಿಯನ್. ಓಕೆನಾ? ನೆಕ್ಸ್ಟ್, ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಅ ಕಂಟ್ರಿ gets from developing country tag at the World Trade Organization. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ಸೊ ನಮಗೆ ಎಂಟೈರ್ ನೇಷನ್ಗಳನ್ನು ಯಾವ ರೀತಿ ಡಿಕ್ಲೇರ್ ಮಾಡ್ತಾರೆ ಅಂದರೆ 3 ರೀತಿ ಡಿಕ್ಲೇರ್ ಮಾಡ್ತಾರೆ. ಸೊ ಒಂದು ಡೆವಲಪ್, ಸೊ ಇನ್ನೊಂದು ಡೆವಲಪಿಂಗ್, ಸೊ ಇನ್ನೊಂದು ಲೀಸ್ಟ್ ಡೆವಲಪ್ ಕಂಟ್ರೀಸ್. ಸೊ ನಮಗೆ 3 ನೇಮನ್ನು ಎಂಟೈರ್ ನೇಷನ್ಗಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಇವೆರಡನ್ನು ನಾವು ಮೋರ್ ಆಫ್ ಅ ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ನಾವು ಗ್ಲೋಬಲ್ ನಾರ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನು ಗ್ಲೋಬಲ್ ಸೌತ್ ಮತ್ತು ಗ್ಲೋಬಲ್ ನಾರ್ತ್ ಅಂತ ಹೇಳಿದ್ರೆ, ಸೊ ಕೆಲವೊಂದು ಕಂಟ್ರಿಗಳು, ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಡೆವಲಪ್ಡ್ ಕಂಟ್ರಿಗಳು ನಮಗೆ ನಾರ್ದನ್ ಜಿಯೋಗ್ರಫಿಕಲ್ ನಾರ್ತಲ್ಲಿ ಬರ್ತಾ ಹೋಗ್ತವೆ. ಅದಕ್ಕೆ ನಾವು ಗ್ಲೋಬಲ್ ನಾರ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಗ್ಲೋಬಲ್ ಸೌತ್ ಅಂದರೆ ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳು ಸದರ್ನ್ ಪಾರ್ಟ್ ಆಫ್ ದ ಅರ್ಥಲ್ಲಿ ಬರ್ತವೆ. ಅದಕ್ಕೋಸ್ಕರ ನಾವು ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು WTO ವೆರಿ ಇಂಪಾರ್ಟೆಂಟ್. WTO ಅಲ್ಲಿ ಈ 3 ಸ್ಟೇಟಸ್ಸು ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನಮಗೆ ಡೆವಲಪ್ಡ್ ಕಂಟ್ರಿಗಳಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಿಗೆ ಕೆಲವೊಂದು ಬೆನಿಫಿಟ್ಗಳಿದೆ. ಸೊ ಡೆವಲಪ್ಡ್ ಕಂಟ್ರಿಗಳು ದೇ ಆರ್ ಇಂಡಸ್ಟ್ರಿಯಲ್ ನೇಷನ್ಗಳು. ಅದಾದಮೇಲೆ ಕಲೋನಿಯಲಿಸಮಿಂದ ಅವು ಬೆನಿಫಿಟ್ ಆಗಿವೆ ಅಂತ ಸೊ ಈ ಕಂಟ್ರಿಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮಗೆ WTO ಅಲ್ಲಿ ದೇ ಹ್ಯಾವ್ ದಿಸ್ ಕೈಂಡ್ ಆಫ್ ಸಿಸ್ಟಮ್. ಸೊ ಇಲ್ಲಿ ನಮಗೆ ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳನ್ನು ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡುತ್ತೆ. ದೀಸ್ ಆರ್ ದ ಕಂಟ್ರೀಸ್ ವಿಚ್ ಆರ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಬೇಸ್ಡ್ ಆನ್ ದೇರ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಏನು ಮಾಡ್ತಾ ಬರ್ತಾರೆ, ಯುನೈಟೆಡ್ ನೇಷನ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸನ್ನು ಡಿಕ್ಲೇರ್ ಮಾಡುತ್ತೆ. ಬಟ್ ಡೆವಲಪ್ ಮತ್ತು ಡೆವಲಪಿಂಗ್ ಸ್ಟೇಟಸನ್ನು ತನ್ನ ಕಂಟ್ರಿಗಳು, ಆ ಕಂಟ್ರಿಗಳೇ ತಮಗೆ ತಾವು ಟ್ಯಾಗನ್ನು ಕೊಡ್ಕೋಬೇಕು. ಈಗ ಇಂಡಿಯಾ ವಾಂಟ್ಸ್ ಟು ಬಿಕಮ್ ದ ಡೆವಲಪ್ಡ್ ಕಂಟ್ರಿ, ಅದು ತಾನು ಡೆವಲಪ್ಡ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡ್ಕೋಬೋದು. ಅಥವಾ ಡೆವಲಪಿಂಗ್ ಕಂಟ್ರಿಯಾಗಿ ಉಳ್ಕೋತೀನಿ ಅಂದರೆ ಡೆವಲಪಿಂಗ್ ಕಂಟ್ರಿಯಾಗಿ ಡಿಕ್ಲೇರ್ ಮಾಡ್ಕೋಬೋದು. ಸೊ ಇದು ವಾಲಂಟ್ರಿ ಚಾಯ್ಸ್ ಆಫ್ ಎವ್ರಿ ನೇಷನ್. ಸೊ ಇಲ್ಲಿ WTO ನಮ್ಗೆ ಏನು ಮಾಡಲ್ಲ, ಒಂದು ಡಿಸ್ಕಷನನ್ನು ಅಥವಾ ಒಂದು ಎಲಾಬ್ರೇಟ್ ಪಾಲಿಸಿಯನ್ನು ಕೊಟ್ಟಿಲ್ಲ ಫಾರ್ ದ ಡೆವಲಪ್ ಮತ್ತು ಡೆವಲಪಿಂಗ್ ನೇಷನ್. ಓಕೆನಾ? ಸೊ ಇದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಸೊ ಆ್ಯಂಡ್ ಆ ರೀತಿ ಡಿಕ್ಲೇರ್ ಮಾಡಿಕೊಂಡ್ರೆ ಅದನ್ನು ಕೌಂಟರ್ ಮಾಡುವಂಥ ಮೆಥಡ್ ಕೂಡ ನಮಗೆ ಯಾರಲ್ಲಿದೆ, ಅದರ್ ಮೆಂಬರ್ಸಲ್ಲಿ. ಸೊ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಾವು ಫಸ್ಟು WTO ಅಂದರೆ ಅಂತ ತಿಳ್ಕೊಳ್ಳೋಣ. WTO ನಮಗೆ 1947 ಇನ್ GA ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ. ಸೊ 1947 ನಮಗೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ ಎಂಟೈರ್ ನೇಷನ್. ಏನಕ್ಕೆ ಅಂದರೆ ಈಗ ಆಫ್ಟರ್ 1945 ಸೊ ಎಂಟೈರ್ ವರ್ಲ್ಡ್ ಬಿಕಮ್ ಅ ಗ್ಲೋಬಲೈಸ್ಡ್ ವಿಲೇಜ್. ಸೊ ಗ್ಲೋಬಲೈಸ್ಡ್ ವಿಲೇಜ್ ಆಗ್ತದೆ. ಎಂಟೈರ್ ನೇಷನ್ ಒಂದು ನೇಷನ್ ಮೇಲೆ ಇನ್ನೊಂದು ನೇಷನ್ ಡಿಪೆಂಡ್ ಆಗ್ತಾ ಬರ್ತದೆ. ಸೊ ಅದಕ್ಕೋಸ್ಕರ ಒಂದು ನೇಷನ್ ನಡುವೆ ಇನ್ನೊಂದು ನೇಷನ್ ನಡುವೆ ಟ್ರೇಡ್ ಆಗ್ತಾ ಇರಬೇಕಾದ್ರೆ ದೇರ್ ಶುಡ್ ಬಿ ಲೆಸ್ ಬ್ಯಾರಿಯರ್ಸ್ ಅಂತ. ಸೊ ಯಾವುದೇ ರೀತಿ ಟ್ಯಾಕ್ಸ್ ಸಿಸ್ಟಮ್ಗಳು ಇರಬಾರ್ದು, ಯಾವುದೇ ರೀತಿ ವೈಲೇಟ್ ಆಗಬಾರ್ದು. ಸೊ ಅದಕ್ಕೋಸ್ಕರ ದೇರ್ ಶುಡ್ ಬಿ ಲೆಸ್ ಬ್ಯಾರಿಯರ್ಸ್ ಅಂತ ಏನು ಮಾಡ್ತಾ ಬರ್ತಾರೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಒಂದು ಟ್ರೀಟಿಯನ್ನು ಸೈನ್ ಮಾಡ್ತಾ ಬರ್ತಾರೆ. ಸೊ ಈ ಟ್ರೀಟಿಯನ್ನೇ ಮುಂದೆ ನಮಗೆ 1980s ಏನಾಗ್ತಾ ಬರುತ್ತೆ, 1980s to 84 ಒಂದು ಡಿಸ್ಕಷನ್ ಆಗ್ತಾ ಬರುತ್ತೆ. ಅದೇ ನಾವು ಉರುಗ್ವೆ ರೌಂಡ್ ಆಫ್ ಡಿಸ್ಕಷನ್ ಅಂತ ಹೇಳ್ತಾ ಬರುತ್ತೆ. ಸೊ ಉರುಗ್ವೆ ಅನ್ನುವಂಥ ಸೌತ್ ಅಮೆರಿಕನ್ ನೇಷನಲ್ಲಿ, ಸೊ ಉರುಗ್ವೆ ಅನ್ನುವಂಥ ಸೌತ್ ಅಮೆರಿಕನ್ ನೇಷನಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಬರುತ್ತೆ. ಸೊ ಅಬೌಟ್ ಡೆವಲಪಿಂಗ್ ಟ್ರೀಟಿ ಇಂಟು ಅ ಆರ್ಗನೈಸೇಷನಲ್ ಲೆವೆಲ್. ಸೊ ಏನಕ್ಕೆ ಅಂದರೆ ಈ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಫೋಕಸ್ಡ್ ಮೋರ್ ಆನ್ ಗೂಡ್ಸ್ ಓನ್ಲಿ. ಸೊ ನಮ್ಗೆ ಬರೀ ಟ್ರೇಡಿಂಗ್ ಗೂಡ್ಸ್ ಬಗ್ಗೆ ಮಾತ್ರ ವರ್ಕ್ ಮಾಡಿರುತ್ತೆ, ನಾಟ್ ಆನ್ ಸರ್ವಿಸ್ ಅಂತ. ಬಟ್ ನಮ್ಮ 1980s ಆದಮೇಲೆ ಸರ್ವಿಸಲ್ಲೂ ಟ್ರೇಡ್ ಕೂಡ ಇಂಪ್ರೂವ್ ಆಗ್ತಾ ಬರ್ತಾ ಇರ್ತದೆ. ಅದಾದಮೇಲೆ ಒನ್ ಮೋರ್ ಥಿಂಗ್, ದಟ್ ಈಸ್ ಇಂಟಲೆಕ್ಚುವಲ್ ಪ್ರಾಪರ್ಟಿ
ರೈಟ್ಸ್. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಪೇಟೆಂಟ್ ಆಗ್ಬೋದು, ಕಾಪಿರೈಟ್ ಆಗ್ಬೋದು, ಡಿಸೈನ್ ಆಗ್ಬೋದು. ಸೊ ಇವೆಲ್ಲ ನಮಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟಾಗಿ ಬರ್ತಾ ಹೋಗುತ್ತೆ. ಸೊ ಆ ಇಶ್ಯೂಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ವಿ ನೀಡ್ ಆರ್ಗನೈಸೇಷನ್ ಲೆವೆಲ್ ಮೀಟಿಂಗ್. ಸೊ ಅದಕ್ಕೆ WTO ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ 1980s. ಸೊ ದಟ್ ಟು ಹ್ಯಾಪನ್ ಡ್ಯೂ ಟು ಮರಕೇಶ್ ಅಗ್ರಿಮೆಂಟ್. ಸೊ ಮರಕೇಶ್ ಅನ್ನುವಂಥ ಮೊರಕ್ಕೋ ರೀಜನಲ್ಲಿ ಮರಕೇಶ್ ಅಗ್ರಿಮೆಂಟ್ ಮೂಲಕ ನಮಗೆ WTO ಅನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಈ WTO ಅಲ್ಲಿ ಕೆಲವೊಂದು ಬಾಡಿಗಳಿದೆ. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂತ. ಸೊ ಇದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ನೆಕ್ಸ್ಟ್ ಅದಾದಮೇಲೆ ದರ್ ಈಸ್ ಒನ್ ಮೋರ್ ಬಾಡಿ ಕಾರ್ಡ್. ಸೊ ದ ಸೆಕೆಂಡ್ ಒನ್ ಈಸ್ ಜನರಲ್ ಕೌನ್ಸಿಲ್ ಅಂತ. ಸೊ ಇದಾದ್ಮೇಲೆ ನಮಗೆ ಗೂಡ್ಸ್ ಕೌನ್ಸಿಲ್ ಇದೆ. ಸೊ IPR ಕೌನ್ಸಿಲ್ ಇದೆ. ಅದಾದಮೇಲೆ ಸರ್ವಿಸ್ ಕೌನ್ಸಿಲ್ ಇದೆ. ಸೊ ಇದು WTO ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ. ಸೊ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂದರೆ ಇಟ್ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಕಂಟ್ರೀಸ್. ಅಂದರೆ ದ ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಆಫ್ ಎವ್ರಿ ಕಂಟ್ರಿ ಮೀಟ್ ಮಾಡೋಂಥದ್ದು. ಇದು ಅಟ್ಲೀಸ್ಟ್ 2 years ಒನ್ಸ್ ಮೀಟ್ ಆಗ್ತಾ ಬರ್ತಾರೆ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ಸೊ ಇದಾದ್ಮೇಲೆ ಫೈನಾನ್ಸ್ ಮಿನಿಸ್ಟರ್, ಇದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಕಂಟ್ರೀಸ್. ಸೊ ಮೀಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ದೇರ್ ಇಸ್ ಅ ಜನರಲ್ ಕೌನ್ಸಿಲ್. ಸೊ ಜನರಲ್ ಕೌನ್ಸಿಲ್ ಅನ್ನೋದು 2 ಬಾಡಿಯಾಗಿ ವರ್ಕ್ ಆಗುತ್ತೆ. ಒಂದು ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ ಅಂತ, ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ ಅಂತ ಒಂದು, ಇನ್ನೊಂದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ. ಸೊ ಪ್ರತಿ ನೇಷನ್ಗಳಲ್ಲಿ ಟ್ರೇಡ್ ಪಾಲಿಸಿ ಯಾವ್ಯಾವ ರೀತಿ ಇದೆ ಅಂತ ರಿವ್ಯೂ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಎವ್ರಿ ಗೌರ್ಮೆಂಟ್ ಬಂದಾಗ ಫಾರ್ ಎವ್ರಿ 5 years ಏನು ಮಾಡ್ತೀವಿ, ಒಂದು ಫಾರಿನ್ ಪಾಲಿಸಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಫಾರಿನ್ ಟ್ರೇಡ್ ಪಾಲಿಸಿ. ಸೊ ಅದನ್ನು ರಿವ್ಯೂ ಮಾಡ್ತಾ ಬರುತ್ತೆ ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ. ಅದಾದಮೇಲೆ ದೇರ್ ಇಸ್ ಅ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ. ಈಗ ಫಾರ್ ಎಕ್ಸಾಂಪಲ್ ಎವ್ರಿ ನೇಷನ್ಗಳಲ್ಲಿ ಟ್ರೇಡ್ ಬಗ್ಗೆ ಏನೇ ರೀತಿ ಡಿಸ್ಪ್ಯೂಟ್ ಬಂದ್ರೂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ ಅನ್ನುವಂಥ ಒಂದು 9 member ಬಾಡಿ ಏನು ಮಾಡುತ್ತೆ, ಅಲ್ಲಿ ಜಡ್ಮೆಂಟನ್ನು ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದರೆ ಫ್ರಮ್ 2019 ನಮಗೆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿಯಲ್ಲಿ ಯಾವುದೇ ರೀತಿ ಜಡ್ಜ್ ಇಲ್ಲ ಬಿಕಾಸ್ ಆಫ್ USA. ಸೊ ನಮಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಯಾವುದೇ ರೀತಿ ವೋಟಿಂಗ್ ಶೇರಲ್ಲಿ ತೀರ್ಮಾನಗಳು ಆರ್ ಜಡ್ಜ್ಮೆಂಟ್ಗಳು ಆರ್ ಡಿಸಿಷನ್ಗಳು ನಡೆಯಲ್ಲ. ಇಲ್ಲಿ ನಡೆಯುವಂಥದ್ದು ಕನ್ಸೆನ್ಸಸ್ ಬೇಸ್ಡ್. ಸೊ ಕನ್ಸೆನ್ಸಸ್ ಬೇಸ್ಡ್ ಅಂದರೆ ಎಲ್ಲ ಕಂಟ್ರಿಗಳು ಅಗ್ರಿ ಆದರೆ ಮಾತ್ರ ಒಂದು ಪಾಲಿಸಿಯನ್ನು ಅವರು ಆಕ್ಸೆಪ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಿದೆ, USA ಈಸ್ ಅಪೋಸಿಂಗ್ ಟು ಅಪಾಯಿಂಟ್ ಜಡ್ಜಸ್ ಟು ದ WTO. ಸೊ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿಗೆ ಜಡ್ಜಸನ್ನು ಅಪಾಯಿಂಟ್ ಮಾಡಲಿಕ್ಕೆ ಅಪೋಸ್ ಮಾಡ್ತಿದೆ. ಇಲ್ಲಿ 9 member ಇರಬೇಕು ಆ್ಯಂಡ್ ಫಾರ್ ಎವ್ರಿ ಜಡ್ಜ್ಮೆಂಟ್ ಅಟ್ಲೀಸ್ಟ್ 3 member ಬಾಡಿ ಅಂತೂ ಡಿಸ್ಕಸ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ ಈಗ ಡೆಡ್ ಆಗಿದೆ. ಡೆಡ್ ಅನ್ನೋದಕ್ಕಿಂತ ಆ ಬಾಡಿ ಇದೆ ಬಟ್ ಅದು ವರ್ಕ್ ಆಗ್ತಿಲ್ಲ ಬಿಕಾಸ್ ಆಫ್ ದೇರ್ ಆರ್ ನೋ ಜಡ್ಜಸ್. ಸೊ ಇದು ಟ್ರೇಡ್ ಪಾಲಿಸಿ ರಿವ್ಯೂ. ಅದಾದಮೇಲೆ ಗೂಡ್ಸ್ಗೆ ಆಗ್ಬೋದು, ಸರ್ವಿಸ್ಗೆ ಆಗ್ಬೋದು, IPRಗೆ ಆಗ್ಬೋದು, ದೇರ್ ಆರ್ ಸಪ್ರೇಟ್ ಕೌನ್ಸಿಲ್. ಇದಾದಮೇಲೆ ಕೆಲವೊಂದು ಅಗ್ರಿಮೆಂಟ್ಗಳಿದೆ. ಸೊ ಫಾರ್ ಎಕ್ಸಾಂಪಲ್ ಇದು ಯಾವುದು IPR ಮೇಲೆ ಅಗ್ರಿಮೆಂಟ್ ಇದೆ, ಜೆನೆಟಿಕ್ ಕ್ರಾಪ್ಸ್ಗಳ ಮೇಲೆ ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಇದೆ. ಆ ಸಬ್ಸಿಡಿಗಳನ್ನ ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ. WTO ಕ್ವಶನ್ನ ತೊಗೊಂಡ್ಬಂದು ವಿಲ್ ಡಿಸ್ಕಸ್. ಸೊ ಅದಾದಮೇಲೆ ಕೆಲವೊಂದು ಏನಕ್ಕೆ WTO ಬೇಕಪ್ಪ ಅಂದರೆ ಫಸ್ಟ್ ಒನ್ ಈಸ್ ಮೋಸ್ಟ್ ಫೇವರ್ಡ್ ನೇಷನ್. ಸೊ ಇದು ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸನ್ನು ಕೊಡಬೇಕು ಎವ್ರಿ ಕಂಟ್ರಿಗಳಿಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ USA ಮೋಸ್ಟ್ ಫೇವರ್ಡ್ ನೇಷನ್ನ ಕೊಟ್ಟಿದೆ ಅಂದರೆ ಅದರ್ ಕಂಟ್ರಿಗಳಿಗೂ ಕೂಡ ಅದೇ ಸ್ಟೇಟಸನ್ನು ಕೊಡಬೇಕು ಬಿಕಾಸ್ ಎಂಟೈರ್ ವರ್ಲ್ಡಲ್ಲಿ ಟ್ರೇಡು ಈಕ್ವಲ್ ಆಗಿ ಆಗಬೇಕು. ಸೊ ಇದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್. ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ನ್ಯಾಷನಲ್ ಟ್ರೀಟ್ಮೆಂಟನ್ನು ಯಾವ ರೀತಿ ಕೊಡ್ತೀವಿ ಪ್ರತಿಯೊಂದು ಪ್ರಾಡಕ್ಟ್ಗಳಿಗೆ ಅದೇ ರೀತಿ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಗಳಿಗೂ ಕೂಡ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟನ್ನು ಕೊಡಬೇಕು. ಸೊ ಇದನ್ನು ಹೇಳ್ತಾರೆ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಟ್ರೇಡಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಎಫಿಷಿಯನ್ಸಿ ಇರಬೇಕು. ಸೊ ಇವೆಲ್ಲ ನಮಗೆ WTO ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಇದಾದಮೇಲೆ ಮುಖ್ಯವಾಗಿ ನಮಗೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಸ್ಪೆಷಲ್ ಆ್ಯಂಡ್ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ. ಸ್ಪೆಷಲ್ ಆ್ಯಂಡ್ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್. ಸೊ ಸ್ಪೆಷಲ್ ಆ್ಯಂಡ್ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಅಂದರೆ ಏನಪ್ಪ ಅಂದರೆ, ಸೊ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಲೀಸ್ಟ್ ಡೆವಲಪ್ ಕಂಟ್ರೀಸ್ ದೇ ಆರ್ ನಾಟ್ ಸೇಮ್ ಆ್ಯಸ್ ಡೆವಲಪ್ಡ್ ಕಂಟ್ರಿ ಅಂತ. ಸೊ ಡೆವಲಪ್ಡ್ ಕಂಟ್ರಿ ಥರ ಅವು ಸೇಮ್ ಅಲ್ಲದೆ ಇರೋದ್ರಿಂದ ಸೊ ಅವಕ್ಕೆ ಸ್ಪೆಷಲ್ ಮತ್ತು ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಸೊ ನಮಗೆ WTO ಹೇಳ್ತಾ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪಾಲಿಸಿಯನ್ನು ತಂದಾಗ ಸೊ ಡೆವಲಪ್ಡ್ ಕಂಟ್ರಿಗೆ 10 ವರ್ಷ ಇದ್ದರೆ ಟೈಮಿಂಗು 5 ವರ್ಷ ಇದ್ದರೆ ಆ ಪಾಲಿಸಿಯನ್ನು ತರಲಿಕ್ಕೆ ಡೆವಲಪಿಂಗ್ ಕಂಟ್ರಿಗಳಿಗೆ 10 ವರ್ಷ ಟೈಮ್ ಕೊಡ್ತಾರೆ.
ಈಗ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಆಗ್ಬೋದು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳಾಗ್ಬೋದು. ಸೊ ಇದನ್ನು ತಡೆಯಲಿಕ್ಕೆ WTO ಏನು ಮಾಡ್ತು, ಒಂದು ಅಗ್ರಿಮೆಂಟನ್ನು ತಗೊಬಂತು ಅಂದರೆ 5 ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಯಾವುದು ಡೆವಲಪ್ಡ್ ಕಂಟ್ರಿಗಳು. ಬಟ್ 10 ವರ್ಷ ಕೊಡ್ತಾರೆ ಯಾರಿಗೆ, ದ ಡೆವಲಪಿಂಗ್ ಕಂಟ್ರಿಗಳು. ಅದಾದಮೇಲೆ ಡೆವಲಪ್ಡ್ ಕಂಟ್ರಿಗಳು ಏನು ಮಾಡ್ತವೆ, GSP ಅಂತ ಒಂದಿದೆ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂತ. ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂದರೆ ಏನಪ್ಪ ಅಂದರೆ ದ ಡೆವಲಪ್ಡ್ ಕಂಟ್ರಿಗಳು ಲೈಕ್ USA, UK, ಸೊ ಆ್ಯಂಡ್ ಜರ್ಮನಿ, ಫ್ರಾನ್ಸ್, ಇವೆಲ್ಲ ಕಂಟ್ರಿಗಳು ಏನು ಮಾಡಬೇಕು, ಈ ಟ್ರೇಡ್ ಫಾರ್ ಎಕ್ಸಾಂಪಲ್ ಇಂಡಿಯನ್ ಟ್ರೇಡ್ ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಿಂದ ಯಾವ್ಯಾವ ಪ್ರಾಡಕ್ಟ್ ಬರ್ತವೆ ಆ ಪ್ರಾಡಕ್ಟ್ಗಳಿಗೆ ಕಮ್ಮಿ ಟ್ಯಾರಿಫನ್ನು ಇಡಬೇಕು. ಸೊ ಡೆವಲಪಿಂಗ್ ಕಂಟ್ರಿ ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಿಗೆ. ಸೊ GSP. ಸೊ ಇದನ್ನು ಇಂಡಿಯಾ ಮತ್ತು ಇಂಡಿಯಾಗೆ USA ಕೊಡ್ತಿತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಟೈಮಲ್ಲಿ ಇಟ್ ವಾಸ್ ಕ್ಯಾನ್ಸಲ್ಡ್ ಬಿಕಾಸ್ ಡೊನಾಲ್ಡ್ ಟ್ರಂಪ್ ಕನ್ಸಿಡರ್ಡ್ ಇಂಡಿಯಾ ಆಸ್ ಅ ಡೆವಲಪ್ಡ್ ನೇಷನ್. ಸೊ ಡೊನಾಲ್ಡ್ ಟ್ರಂಪ್ ಇಂಡಿಯಾನ ಡೆವಲಪ್ ನೇಷನ್ ಅಂತ ಕರೆದು GSPಯನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಈ GSP ಕ್ಯಾನ್ಸಲ್ ಆದಾಗ ಹತ್ತಿರ ನಮಗೆ ಅರೌಂಡ್ $1.9 ಬಿಲಿಯನ್ ಅಷ್ಟು ಟ್ರೇಡ್ ಆರ್ ವ್ಯಾಲ್ಯೂ ಲಾಸ್ ಆಗ್ತಾ ಬಂತು. ಸೊ ಅದೇ ರೀತಿ ಯುರೋಪಿಯನ್ ನೇಷನ್ಗಳು ನಮಗೆ GSPಯನ್ನು ಕೊಡ್ತವೆ. ಸೊ ಅವೇನಾದರೂ ಕ್ಯಾನ್ಸಲ್ ಆಗ್ತಾ ಬಂದರೆ ದ ಟ್ರಾರಿಫ್ ರೇಟ್ ವಿಲ್ ಇನ್ಕ್ರೀಸ್ ಆಗುತ್ತೆ. ಇಂಡಿಯನ್ ಗೂಡ್ಸ್ಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಜಾಸ್ತಿ ಆಯಿತು ಅಂದರೆ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಆಗಲ್ಲ. ಓಕೆನಾ? ಸೊ ಇದು ಅದಾದಮೇಲೆ ಸೊ ಏನು ಆನ್ಸರ್ ಇದಕ್ಕೆ ಏನಪ್ಪ ಅಂದರೆ, ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಅ ಕಂಟ್ರಿ ಗೆಟ್ಸ್ ಫ್ರಮ್ ಡೆವಲಪಿಂಗ್ ಕಂಟ್ರಿ ಟ್ಯಾಕ್ಸ್. ಸೊ ಒಂದು ಇಟ್ ಗೆಟ್ಸ್ ಲಾಂಗರ್ ಟೈಮ್ ಫ್ರೇಮ್ ಟು ಇಂಪ್ಲಿಮೆಂಟ್ ದ WTO ಅಗ್ರಿಮೆಂಟ್ಸ್. ಸೊ ಒಂದು ಲಾಂಗರ್ ಟೈಮ್ ಫ್ರೇಮ್ ಸಿಗುತ್ತೆ, ಕರೆಕ್ಟಾ? ಸೊ ಹೇಳಿದೆ. ಸೊ ಇಟ್ ಅಲೋಸ್ ಅದರ್ ಕಂಟ್ರೀಸ್ ಟು ಆಫರ್ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ. ಸೊ ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಬಗ್ಗೆ ನಾನು ಹೇಳ್ತಾ ಬಂದೆ. ನೆಕ್ಸ್ಟ್ ಅದಾದಮೇಲೆ ಇಟ್ ಗೆಟ್ಸ್ ಝೀರೋ ಡ್ಯೂಟಿ ಆ್ಯಂಡ್ ಝೀರೋ ಕೋಟಾ ಆಕ್ಸೆಸ್ ಫಾರ್ ಆಲ್ ಎಕ್ಸ್ಪೋರ್ಟ್ಸ್ ಟು ಡೆವಲಪ್ ಕಂಟ್ರಿ. ಹೌದಾ? ಸೊ ಇದು ರಾಂಗು. ದಿಸ್ ಇಸ್ ಓನ್ಲಿ ಫಾರ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸು, ನಾಟ್ ಫಾರ್ ಡೆವಲಪಿಂಗ್ ಕಂಟ್ರಿ. ಸೊ ಡೆವಲಪಿಂಗ್ ಕಂಟ್ರಿಗಳಿಗೆ ರೆಡ್ಯೂಸ್ ಮಾಡ್ತಾ ಹೊರತು ಝೀರೋ ಡ್ಯೂಟಿ ಮತ್ತು ಝೀರೋ ಕೋಟಾವನ್ನು ಕೊಡೋದು. ಸೊ ಝೀರೋ ಡ್ಯೂಟಿ ಮತ್ತು ಝೀರೋ ಕೋಟಾ ಇರೋದು ಲೀಸ್ಟ್ ಡೆವಲಪ್ ಕಂಟ್ರಿ. ಓಕೆನಾ? ಸೊ ಇದು WTO ಬಗ್ಗೆ. ಸೊ ಇಂಡಿಯಾ ಮತ್ತು WTO ಈಗ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿಯಲ್ಲಿ ಜಡ್ಜಸ್ ಇಲ್ಲದೆ ಇರೋದು ಇಂಡಿಯಾಗೆ ತುಂಬ ಹೆಲ್ಪ್ ಆಗಿದೆ. ಏನಕ್ಕೆ ಅಂದರೆ USA ಮತ್ತು ಇಂಡಿಯಾ ಡಿಸ್ಪ್ಯೂಟ್ಗಳು, ಬ್ರೆಜಿಲ್ ಮತ್ತು ಇಂಡಿಯಾ ಡಿಸ್ಪ್ಯೂಟ್ ಶುಗರ್ ಸಬ್ಸಿಡಿ ಮೇಲೆ ಅಗ್ರಿಮೆಂಟನ್ನು ಅಗ್ರಿಕಲ್ಚರ್ ಬಗ್ಗೆ. ಸೊ ಅವೆಲ್ಲ ಕಾನ್ಫ್ಲಿಕ್ಟಲ್ಲಿದೆ. ಅದನ್ನು ನಾವು ಅಗ್ರಿಕಲ್ಚರ್ನ ಸಪ್ರೇಟಾಗಿ ತೊಗೊಂಡು ವಿಲ್ ಡಿಸ್ಕಸ್. ಓಕೆ? ಎಕನಾಮಿಯಲ್ಲೂ ಕೂಡ ಇದು ಟಾಪಿಕ್ ಬರ್ತವೆ. ಸೊ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ಗಳು. ಸೊ ಡೆವಲಪಿಂಗ್ ಅಂತ ಬಂದರೆ ಇಂಡಿಯಾ, ಚೈನಾ, ರಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಆ್ಯಂಡ್ ಸೌತ್ ಕೊರಿಯಾ. ಸೊ ಅದಾದಮೇಲೆ US, ಯುರೋಪಿಯನ್ ಯೂನಿಯನ್, ಜಪಾನ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಸೊ ಅದಾದಮೇಲೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಮ್ಯಾನ್ಮಾರ್, ನೇಪಾಳ ಆ್ಯಂಡ್ ಸೌತ್ ಸುಡಾನ್ ಆರ್ ಲೀಸ್ಟ್ ಡೆವಲಪ್ ಕಂಟ್ರೀಸ್. ಪರ್ಟಿಕ್ಯುಲರ್ಲಿ ದ 50. ಸೊ ಅರೌಂಡ್ 50 ಕಂಟ್ರೀಸ್ ಆಫ್ ಆಫ್ರಿಕಾನ ನಾವು ಲೀಸ್ಟ್ ಡೆವಲಪ್ ಕಂಟ್ರಿ ಅಂತಲೇ ಕರಿತೀವಿ. ಸೌತ್ ಅಮೆರಿಕನ್ ಕಂಟ್ರಿಗಳನ್ನು ನಾವು ಲೀಸ್ಟ್ ಡೆವಲಪ್ ಅಂತ ಕರಿತೀವಿ. ಸೊ ಮಿಕ್ತಾವು ಆಲ್ಮೋಸ್ಟ್ ಡೆವಲಪಿಂಗ್ ಕಂಟ್ರಿ. ಓಕೆ? ಸೊ ನಮಗೆ G7 ಅನ್ನು ಬಿಟ್ಟರೆ G7 ಪ್ಲಸ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಸೊ ಇಷ್ಟನ್ನು ಬಿಟ್ಟರೆ ಬೇರೆ ಯಾವ ಕಂಟ್ರಿಗಳು ಅಷ್ಟಾಗಿ ಡೆವಲಪ್ಡ್ ಅಂತ ತಮ್ಮನ್ನು ತಾವು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಯುರೋಪಿಯನ್ ನೇಷನ್ಗಳನ್ನು ಬಿಟ್ಟರೆ. ಓಕೆ? ಸೊ ನೆಕ್ಸ್ಟ್ ಕ್ವಶನ್. So consider the following statement regarding the program of action of the International Conference on Population and Development. So the program of action of the International Conference on Population and Development focuses on meeting the needs of the individual women and men rather than achieving demographic targets. So ಇಲ್ಲಿ ನೀಡ್ಸ್ ಆಫ್ ದ ಇಂಡಿವಿಜುವಲ್ ಮೆನ್ ಆ್ಯಂಡ್ ವುಮೆನ್ ಬಗ್ಗೆ ಫೋಕಸ್ ಮಾಡುತ್ತೆ ರಾದರ್ ದನ್ ಅಚೀವಿಂಗ್ ದ ಡೆಮೋಗ್ರಫಿಕ್ ಟಾರ್ಗೆಟ್ಸ್ ಅಂತ. ಸೊ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದೆ ಪಾಪ್ಯುಲೇಷನ್ ಫಂಡ್ ಕ್ವಶನ್ ಬಂದಾಗ. ಸೊ ಅಲ್ಲೂ ಕೂಡ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ ಹೊರತು ನೇಷನ್ ಡಿಸೈಡ್ ಮಾಡಲ್ಲ ಫಾರ್ ದ ಪಾಪ್ಯುಲೇಷನ್ ಕಂಟ್ರೋಲ್ ಸಿಸ್ಟಮ್. ಇಲ್ಲೂ ಕೂಡ ದ ಇಂಡಿವಿಜುವಲ್ ಡಿಸೈಡ್ಸ್ ಅಬೌಟ್ ದ ಪಾಪ್ಯುಲೇಷನ್, ನಾಟ್ ದ ನೇಷನ್. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್. ಸೊ ಇಟ್ ಈಸ್ ಅಗೇನ್ಸ್ಟ್ ದ ಕೊಯರ್ಷನ್ ಇನ್ ಫ್ಯಾಮಿಲಿ ಪ್ಲಾನ್. ಸೊ ಕೊಯರ್ಷನ್ ಅಂದರೆ ಏನು? ಸೊ ಬೈ ಯೂಸ್ ಆಫ್ ಫೋರ್ಸ್, ದಬ್ಬಾಳಿಕೆ. ಸೊ ಫ್ಯಾಮಿಲಿ ಪ್ಲಾನಿಂಗನ್ನು ದಬ್ಬಾಳಿಕೆಯಾಗಿ ನಡೆಸ್ಕೋಬಾರ್ದು. ಸೊ ಇಟ್ ಈಸ್ ಅಗೇನ್ಸ್ಟ್. ಸೊ ಇದು ಒನ್ ಚೈಲ್ಡ್ ಪಾಲಿಸಿ ಆಗ್ಬೋದು. ಈಗ ಚೈನಾದಲ್ಲಿ ಇತ್ತೀಚೆಗೆ 3 ಚೈಲ್ಡ್ ಪಾಲಿಸಿ ಬಂದಿದೆ. ಸೊ ಗೊತ್ತಿರಬೇಕು, 1 ಚೈಲ್ಡ್ ಪಾಲಿಸಿ ಫೇಲ್ ಆಯಿತು, ದೆನ್ 2 ಚೈಲ್ಡ್ ಪಾಲಿಸಿ ಕೂಡ ಫೇಲ್ ಆಯಿತು, ಈಗ 3rd ಚೈಲ್ಡ್ ಪಾಲಿಸಿಯನ್ನು ಅವ್ರು ತೊಗೊಂಡು. ಸೊ ಅದಾದಮೇಲೆ ಇಂಡಿಯಾ ಇಸ್ ದ ಸಿಗ್ನೇಟರಿ ಟು ದ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್. ಸೊ ಅದಕ್ಕೋಸ್ಕರ ನಮಗೆ ಯಾವಾಗ ಅಬಾರ್ಷನನ್ನು, ಸೊ ನಿಮಗೆ ರೋ ವರ್ಸಸ್ ವೇಡ್ ಜಡ್ಜ್ಮೆಂಟ್ ಗೊತ್ತು USA, ರೋ ವರ್ಸಸ್ ವೇಡ್ ಜಡ್ಜ್ಮೆಂಟ್. ಸೊ ಇದು 1977 ಬಂದಿರುತ್ತೆ. ಸೊ ಅಬಾರ್ಷನನ್ನು ಅಲೋ ಮಾಡಿರುತ್ತೆ. ಬಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೋ ಅದನ್ನು ರಿವರ್ಸ್ ಮಾಡಿ ಅಬಾರ್ಷನನ್ನು ಬ್ಯಾನ್ ಮಾಡ್ತು ಇನ್ USA. ಸೊ ಇಂಡಿಯಾದಲ್ಲಿ ಅಬಾರ್ಷನ್ ಅಲೋ ಇದೆಯಾ ಇಲ್ಲ? ಸೊ ಇಂಡಿಯಾದಲ್ಲಿ ಅಬಾರ್ಷನ್ ಅಲೋ ಇದೆ, ಬಟ್ 20 to 24 ವೀಕ್ಸ್ ಅಂತ.
ಸೊ ಅಪ್ ಟು 20 to 24 ವೀಕ್ಸು ಅಬಾರ್ಷನ್ ಮಾಡಿಸ್ಕೊಳ್ಳೋದು ಇದೆ. ಇದಕ್ಕೆ ವಿ ಹ್ಯಾವ್ ಅ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ. ಸೊ ಅಬಾರ್ಷನನ್ನು ಕೆಲವೊಂದು ಇಂಡಿವಿಜುವಲ್ ಲಿಬರಲ್ಸ್ ಥಿಂಕ್ ಮಾಡೋ ರೀತಿ ಏನಪ್ಪ ಅಂದರೆ ಇಟ್ ವಾಸ್ ಬಾಡಿಲಿ ಅಟಾನಮಿ ಆಫ್ ದ ವುಮೆನ್. ಸೊ ವುಮೆನ್ಗೆ ಆ ರೈಟ್ಸ್ ಇರಬೇಕು, ಸೊ ತಾನು ಬರ್ತ್ ನೀಡಬೇಕಾ ಬೇಡವಾ. ಬಟ್ ಅದೇ ರೀತಿ ದೇರ್ ವಾಸ್ ಸಮ್ ರಿಲಿಜಿಯಸ್ ರೀಸನ್ಸ್, ದೇರ್ ಒನ್ ನೋ ಒನ್ ಇಟ್ಸ್ ಅಬೌವ್ ದ ಗಾಡ್, ಯಾರು ಕೂಡ ಮಗುವನ್ನೇ ಆಗಲಿ ಯಾವುದೇ ಜೀವವನ್ನಾಗಲಿ ಕೊಲ್ಲೋ ಅಧಿಕಾರ ಇಲ್ಲ. ಸೊ ಅದಕ್ಕೋಸ್ಕರ ಅಬಾರ್ಷನ್ ಇಸ್ ರಾಂಗ್ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜಿಯಸ್ ಆ್ಯಂಡ್ ಸೊಸೈಟಿ. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲಿ ವಿ ಹ್ಯಾವ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 20 to 24 ವೀಕ್ಸ್. ನಮಗೆ 24 ವೀಕ್ಸ್ ಆದಮೇಲೂ ಕೂಡ ಅಬಾರ್ಷನ್ ಮಾಡಿಸ್ಕೋಬೇಕು ಅಂದರೆ ವಿ ನೀಡ್ ದ ಪರ್ಮಿಷನ್ ಆಫ್ ಮೆಡಿಕಲ್ ಪ್ರಾಕ್ಟಿಷನರ್, 2 ಮೆಡಿಕಲ್ ಪ್ರಾಕ್ಟಿಷನರ್ ಪರ್ಮಿಷನನ್ನು ತೊಗೊಂಡು 24 ವೀಕ್ಸ್ ಮೇಲೆ. ಸೊ ಇಫ್ ಇಟ್ಸ್ ಮೋರ್ ಆಫ್ ಈಗ ದ ಚೈಲ್ಡ್ ಹೆಲ್ತ್ ಇಶ್ಯೂಸಿಂದ ಆರ್ ಎನಿ ಮದರ್ ಹೆಲ್ತ್ ಇಶ್ಯೂಸಿಂದ ನಾವು ಅಬಾರ್ಷನನ್ನು ಮಾಡಬೇಕು. ಇದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 2017. ಓಕೆ. ಸೊ ಇಂಡಿಯಾ ಇಸ್ ಎ ಮೆಂಬರ್ ಆಫ್ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಪ್ಲಾನ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ G20 ಗ್ರೂಪ್. G20 ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದು, ಬಟ್ ಒಂದು ಮಿಸ್ ಆಗಿತ್ತು. ದೇರ್ ಆರ್ 2 ಟ್ರ್ಯಾಕ್ಸ್ ಅಂತ ಬರುತ್ತೆ G20ಯಲ್ಲಿ. ಒಂದು ಫೈನಾನ್ಸ್ ಟ್ರ್ಯಾಕ್ ಅಂತ, ಇನ್ನೊಂದು ಶೆರ್ಪಾ ಟ್ರ್ಯಾಕ್. ಸೊ ಫಸ್ಟು ನಮಗೆ G20 ಸ್ಟಾರ್ಟ್ ಆಗಿದ್ದು 1997ನಲ್ಲಿ ಆಫ್ಟರ್ ದ ಫೇಲ್ಯೂರ್ ಆಫ್ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ. ಸೊ ಅದಾದಮೇಲೆ ಏನು ಮಾಡ್ತಾ ಬರ್ತಾರೆ, ದ ಎಂಟೈರ್ ವರ್ಲ್ಡಲ್ಲಿ ದ ಮೇಜರ್ ಎಮರ್ಜಿಂಗ್ ಎಕನಾಮೀಸ್ ಆಫ್ ದಿ ವರ್ಲ್ಡ್ ದೇ ಸ್ಟಾರ್ಟೆಡ್ ಟು ಟಾಕ್ ಅಬೌಟ್ ದ ಗ್ಲೋಬಲ್ ಪಾಲಿಸೀಸ್. ಸೊ ಒಂದು ಕಾಮನ್ ಫ್ರೇಮ್ವರ್ಕ್ ಬೇಕು ಅಂತ ಏನು ಮಾಡಿ G20 ಅನ್ನೋ ಒಂದು ಗ್ರೂಪನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, ದ 19 ಕಂಟ್ರೀಸ್. ಹೌದಲ್ಲ? ಸೊ 19 ಕಂಟ್ರೀಸ್ ಪ್ಲಸ್ EU. ಸೊ ಇಲ್ಲಿ ಮುಖ್ಯವಾಗಿ ಬರ್ತಿದ್ದವರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಮತ್ತು ಗವರ್ನರ್. ಸೊ ಇವರು ಡಿಸ್ಕಸ್ ಮಾಡ್ತಾ ಬರ್ತಾರೆ. ಇದನ್ನೇ ವಿ ಹ್ಯಾವ್ ಫೈನಾನ್ಸ್ ಟ್ರ್ಯಾಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದು ಡೆವಲಪ್ ಆಗ್ತಾ ಬೈ ದ ಎಂಡ್ ಆಫ್ 2000 ಆ ಟೈಮಲ್ಲಿ ನಮ್ಗೆ ಏನಾಗ್ತಾ ಬರುತ್ತೆ, ಒಂದು ಗ್ಲೋಬಲ್ ಫೆನಾಮಿನಾ ಆಗ್ತಾ ಬರುತ್ತೆ. ಗ್ಲೋಬಲಲ್ಲಿ ಇರುವಂಥ ಯಾವುದೇ ರೀತಿ ಡಿಸ್ಕಷನ್ಗಳನ್ನು ನಾವು ತಗೋಬೇಕು. ಸೊ ಅದಕ್ಕೋಸ್ಕರ ಇದನ್ನು ಶೆರ್ಪಾ ಟ್ರ್ಯಾಕ್ ಅಂತ ಇನ್ನೊಂದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ. ಒಂದು ಫೈನಾನ್ಸ್ ಟ್ರ್ಯಾಕ್ ವಿಚ್ ವರ್ಕ್ ಆನ್ ದ ಫೈನಾನ್ಷಿಯಲ್ ರಿಲೇಷನ್ ಆಫ್ ದಿ ಎಂಟೈರ್ ವರ್ಲ್ಡ್. ಶೆರ್ಪಾ ಟ್ರ್ಯಾಕ್ ಅನ್ನೋದು ಇಟ್ ಈಸ್ ಫಾರ್ ದಿ ಅದರ್ ರಿಲೇಷನ್ಸ್. ಸೊ ಯಾವುದು ಎಂಗೇಜ್ಮೆಂಟ್, ಪೊಲಿಟಿಕಲ್ ಎಂಗೇಜ್ಮೆಂಟ್ ಆಗ್ಬೋದು, ಆ್ಯಂಟಿ ಕರಪ್ಷನ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎನರ್ಜಿ ಇರ್ಬೋದು, ಆ್ಯಂಟಿ ಟೆರರಿಸಮ್ ಇರ್ಬೋದು. ಸೊ ಇವೆಲ್ಲ ಕ್ಲೈಮೇಟ್ ಚೇಂಜ್ ಇರ್ಬೋದು, ಪ್ಯಾಂಡಮಿಕ್ ಇರ್ಬೋದು, ಇವುಗಳ ಬಗ್ಗೆ ಎಲ್ಲ ವರ್ಕ್ ಮಾಡಲಿಕ್ಕೆ ದೇರ್ ಇಸ್ ಅನದರ್ ಥಿಂಗ್ ಕಾಲ್ಡ್ ಶೆರ್ಪಾ ಟ್ರ್ಯಾಕ್. ಓಕೆನಾ? ಸೊ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ಸ್ ಆರ್ ದ ಪರ್ಮನೆಂಟ್ ಗೆಸ್ಟ್ ಇನ್ವೈಟೀಸ್ ಆಫ್ G20 ಸಮಿಟ್. ಸೊ ಇದನ್ನು ನೀವು ಅಂತ ನೋಡ್ಕೋಬೇಕು. IMF, ವರ್ಲ್ಡ್ ಬ್ಯಾಂಕ್ ಮತ್ತು ಅದಾದಮೇಲೆ ILO ಅಂತ ಬರುತ್ತೆ. ಸೊ ಅದಾದಮೇಲೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇವೆಲ್ಲ ಗೆಸ್ಟ್ ಇನ್ವೈಟಿ ಆಗಿ G20ಗೆ ವರ್ಕ್ ಆಗ್ತಾ ಬರುತ್ತೆ. ಸೊ ಶೆರ್ಪಾ ಟ್ರ್ಯಾಕ್ ಮತ್ತು ಫೈನಾನ್ಸ್ ಟ್ರ್ಯಾಕನ್ನು. ಓಕೆ. ಸೊ ಇದೊಂದು ಮಿಸ್ ಆಯಿತು. G20 ಬಗ್ಗೆ ನಾನು ಕಂಪ್ಲೀಟಾಗಿ 2 hour ಕ್ಲಾಸ್ ಮಾಡಿದ್ದೀನಿ. ಸೊ ಈ ಸಮಿಟಲ್ಲಿ ಏನೇನಾಗ್ತು ಅಂತ, ಇಂಡಿಯಾ ಹೋಸ್ಟೆಡ್ G20 ಸಮಿಟ್ 2023. ಸೊ ಅದರಲ್ಲಿ ಆದಂಥ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ವಿ ಡಿಸ್ಕಸ್. ಸೊ ನೆಕ್ಸ್ಟ್ ಆಯ್ತಾ ಟೈಮು? ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇನ್ನೊಂದು 5 ಕ್ವಶನ್ ಇದೆ, ಮುಗಿಸೋಣ ಇಲ್ಲ ಸಾಕಾ? ಮುಗಿಸೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Blue helmets are the military personnel of the United Nations that work alongside of the UN police and civilian colleagues to promote the stability, security and peace process. So ನಮಗೆ 1950s ಅಲ್ಲಿ, ಸೊ ಫಾರ್ ದಿ ಫಸ್ಟ್ ಟೈಮ್ ಇನ್ ಸುಯೆಸ್ ಕೆನಾಲ್ ಕ್ರೈಸಿಸ್ ಏನು ಮಾಡ್ತೀವಿ, ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಇಂಡಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ಸೊ ಏನಪ್ಪ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳಿದ್ರೆ, ಸೊ UNSC ಇದೆ. ನಾನು ಆಲ್ರೆಡಿ UN ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ದ 6 ಫಂಡಮೆಂಟಲ್ ಆರ್ಗನ್ಸಲ್ಲಿ UNSC ಇಸ್ ದ ಒನ್ ಆಫ್ ದ ಮೇಜರ್ ಫಂಡಮೆಂಟಲ್ ಆರ್ಗನ್ಸ್ ಅಂತ ಹೇಳಿ. ಸೊ UNSC ರೋಲ್ ಏನಪ್ಪ ಅಂದರೆ ವರ್ಲ್ಡಲ್ಲಿ ಟು ಮೇಂಟೈನ್ ದ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಮತ್ತು ಕಾನ್ಫ್ಲಿಕ್ಟ್ ಇರುವಂಥ ನೇಷನ್ಗಳನ್ನು ಸಾಲ್ವ್ ಮಾಡೋ ವರ್ಕನ್ನು ನಮಗೆ ಯಾವುದು ಹೊಂದಿದೆ, UNSC ಹೊಂದಿದೆ. ಸೊ ಈ UNSC ವರ್ಲ್ಡಲ್ಲಿ ಪೀಸನ್ನು ಮೇಂಟೈನ್ ಮಾಡಲಿಕ್ಕೆ ಇಫ್ ದೇರ್ ಆರ್ ಸಮ್ ಕಾನ್ಫ್ಲಿಕ್ಟ್ ಏರಿಯಾಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಸೂಡಾನಲ್ಲಿ ಏನಾಗ್ತಾ ಬಂತು, ಸಿವಿಲ್ ವಾರ್ ಆಗ್ತಾ ಬಂತು. ಸೊ ಮಯನ್ಮಾರಲ್ಲಿ ಏನಾಗ್ತಾ ಬಂತು, ಮಿಲಿಟರಿ ಕೂಪ್ ಆಗ್ತಾ ಬಂತು. ಸೊ ಅಲ್ಲಿ ಮೈನಾರಿಟಿಯನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ, ಸೊ ಅಲ್ಲಿ ಯಾವುದೇ ರೀತಿ ಸಿವಿಲಿಯನ್ ಮೇಲೆ ಹಾನಿ ಆಗದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ ಒಂದು ಮೀಡಿಯೇಟಿವ್ ಡಿಫೆನ್ಸ್ ಫೋರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಅದನ್ನು ಅಲ್ಲಿ ಇಂಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಅದನ್ನೇ ನಾವು UN ಪೀಸ್ ಕೀಪಿಂಗ್ ಮಿಷನ್ ಅಂತ ಹೇಳ್ತಾ ಬರ್ತೀವಿ. ಇದೊಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಆರ್ ಮಿಲಿಟರಿ ಕಂಟ್ರೋಲ್ ಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಬರ್ಬೋದು. ಅಲ್ಲಿ ಡಿಫೆನ್ಸಲ್ಲಿ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಸೊ ಕಾನ್ಫ್ಲಿಕ್ಟ್ ರಿಡನ್ ಸ್ಟೇಟ್ಗಳಲ್ಲಿ ನಾವು ಏನು ಮಾಡ್ತೀವಿ, ಪೀಸ್ ಕೀಪಿಂಗ್ ಮಿಷನನ್ನು ಎಸ್ಟಾಬ್ಲಿಷ್ ಮಾಡ್ತಾ ಬರ್ತೀವಿ. ಸೊ ಸಾವರ್ನಿಟಿ ವೈಲೇಟ್ ಆಗುತ್ತೆ ಅಂತಲೂ ಹೇಳ್ಬೋದು, ಇಲ್ಲ ಆಗಲ್ಲ ಅಂತಂದ್ರೂ ಹೇಳ್ಬೋದು. ದೇರ್ ಆರ್ 2 kind of views ಅಂತ.
ಸೊ ಏನಕ್ಕೆ ಅಂತ ಹೇಳಿದ್ರೆ ಸಾವರ್ನಿಟಿ ವೈಲೇಟ್ ಆಗುತ್ತೆ ಅಂದರೆ ಇಫ್ ಅದರ್ ಕಂಟ್ರಿ ಫೋರ್ಸ್ಗಳು ಬಂದು ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದರೆ ದಟ್ ಇಸ್ ಸಾವರ್ನಿಟಿ ವೈಲೇಟ್ ಆಗುತ್ತೆ. ಬಟ್ ಇಲ್ಲಿ ಈ ಕಂಟ್ರಿಗಳು UN ಪೀಸ್ ಕೀಪಿಂಗ್ ಮಿಷನ್ ಏನೇನೈತೆ ಪೀಸ್ ಕೀಪಿಂಗ್ ಫೋರ್ಸ್ಗಳು, ಸೊ ಇವರು ಯಾವತ್ತೂ ಕೂಡ ಪೊಲಿಟಿಕಲಿ ಇನ್ವಾಲ್ವ್ ಆಗಲ್ಲ. ಬಟ್ ದೇ ವಿಲ್ ಸಪೋರ್ಟ್, ಒಂದು ಆರ್ಗನೈಸೇಷನಿಂದ ಇನ್ನೊಂದು ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡ್ಬೋದು ವಿತ್ ಡಿಪೆಂಡ್ಸ್ ಆನ್ ದ UN ಅಂತ. ಈಗ ಫಾರ್ ಎಕ್ಸಾಂಪಲ್ ಸೊ ಯಮನಲ್ಲಿ ಇರುವಂಥ UN ಪೀಸ್ ಕೀಪಿಂಗ್ ಫೋರ್ಸ್ ಏನು ಮಾಡ್ತಾರೆ, ದ ಪ್ರೋ ಗೌರ್ಮೆಂಟ್ ಇದೆ. ಸೂಡಾನಲ್ಲಿ ಇರೋಂಥದ್ದು ಪ್ರೋ ಗೌರ್ಮೆಂಟ್ ಇದೆ. ಸೊ ಇಲ್ಲಿ ಸಿವಿಲ್ ವಾರ್ ಮಿಲಿಟರಿ ಕುಪ್ಗೆ ಅವ್ರು ಸಪೋರ್ಟ್ ಮಾಡೋದು. ಸೊ ಇಲ್ಲಿ ಏನು ಮಾಡ್ತಾ ಬರ್ತದೆ, ದೇ ಕ್ಯಾನ್ ಸಪೋರ್ಟ್, ಬಟ್ ಸಾವರ್ನಿಟಿ ವೈಲೇಟ್ ಆಗಲಿಕ್ಕೆ ಅವರು ತಾನೇ ರೂಲ್ ಮಾಡ್ಲಿಕ್ಕೆ ಹೋಗಲ್ಲ. ದೇ ವಿಲ್ ಸ್ಟಾಪ್, ಒಂದು ಮೀಡಿಯೇಷನ್ ರೂಲ್ ಅಥವಾ ಆರ್ಮ್ಸ್ಟೈಸ್, ಒಂದು ಕದನ ವಿರಾಮ ಕೊಡಲಿಕ್ಕೋಸ್ಕರ ಅವ್ರು ಬರ್ತಾರೆ ಹೊರತು ಅದನ್ನು ಬಿಟ್ಟರೆ ಬೇರೆ ಏನು ಅಷ್ಟಾಗಿ ಎಂಗೇಜ್ ಆಗಲ್ಲ. ಬಟ್ ದೇ ಆಲ್ಸೋ ವರ್ಕ್ ಇನ್ ದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ, ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟಿ, ಪರ್ಟಿಕ್ಯುಲರ್ಲಿ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡೋಂಥದ್ದಾಗ್ಬೋದು, ಸೊ ಹೆಲ್ತ್ ರಿಲೇಟೆಡ್ ಆಗ್ಬೋದು, ಎಜುಕೇಷನ್ ರಿಲೇಟೆಡ್ ಆಗ್ಬೋದು, ಇವನ್ನೆಲ್ಲ ವರ್ಕ್ ಮಾಡ್ತಾರೆ. ಸೊ ಅವ್ರನ್ನ ನಾವು ಪೀಸ್ ಕೀಪಿಂಗ್ ಮಿಷನ್ ಅಂತ ಹೇಳ್ತೀವಿ. ಸೊ ಅವರು ವೇರ್ ಮಾಡೋಂಥ ಕ್ಯಾಪ್ ಇದೆಯಲ್ಲ ಅದು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಹೆಲ್ಮೆಟ್ ಇಯರ್ಸ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಬ್ಲೂ ಹೆಲ್ಮೆಟ್ ಇಯರ್ಸ್ ಅಂತ ಕರೀತೀವಿ. ಸೊ ಈಗ ಹತ್ತತ್ರ ಅರೌಂಡ್ 130,000 ಅನಿಸುತ್ತೆ. ಸೊ 130,000 ಆಫ್ ದಿ UN ಫೋರ್ಸ್ ಇದ್ದಾರೆ, UN ಪೀಸ್ ಕೀಪಿಂಗ್ ಫೋರ್ಸ್. ಬಟ್ ಇವರು UNಗೆ ಫಸ್ಟ್ ಆಗಿರಲ್ಲ. ಸೊ ದೇ ಆರ್ ದ ಮೆಂಬರ್ಸ್ ಆಫ್ ದಿ ನ್ಯಾಷನಲ್ ಆರ್ಮಿ ಆಫ್ ದಟ್ ಕಂಟ್ರಿ. ಸೊ ನಮ್ಮ ಆರ್ಮಿಯ ಮೆಂಬರ್ಸ್ ಇರ್ತಾರೆ, ದೇ ಆರ್ ದ ಫಸ್ಟ್ ಸಿಟಿಸನ್ಸ್ ಆಫ್ ಅವರ್ ನೇಷನ್. ಅವರನ್ನು ನಾವು ಸೆಕೆಂಡ್ ಆಗಿ UN ಕಮಾಂಡಲ್ಲಿ ಕಳಿಸ್ತೀವಿ. ಸೊ UN ಸಿಟಿಸನ್ ಆಗಿ ನಾವು ಅವರನ್ನು ಕಳಿಸಲ್ಲ. ಸೊ ಇಟ್ ಈಸ್ ಅ ಮೆಂಬರ್ ಆರ್ ದ ಸಿಟಿಸನ್ ಆಫ್ ಅವರ್ ಕಂಟ್ರಿ. ಅರ್ಥ ಆಯ್ತಲ್ಲ. ಸೊ ಇವರು ಪೀಸ್ ಕೀಪಿಂಗ್ ಮಿಷನ್ ಅಂತ. ಸೊ ಇಲ್ಲಿ ದ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ, ಬ್ಲೂ ಹೆಲ್ಮೆಟ್ ಆರ್ ದ ಪರ್ಸನಲ್ಸ್ ಆಫ್ ಯುನೈಟೆಡ್ ನೇಷನ್ ದಟ್ ವರ್ಕ್ ಅಲಾಂಗ್ ಸೈಡ್ ದ UN ಪೊಲೀಸ್ ಆ್ಯಂಡ್ ಸಿವಿಲಿಯನ್ ಕೊಲೀಗ್ಸ್ ಟು ಪ್ರಮೋಟ್ ದ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಆ್ಯಂಡ್ ಪೀಸ್ ಪ್ರೊಸೆಸ್. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್. ಸೊ ಅದಾದಮೇಲೆ ಆಲ್ ಮಿಲಿಟರಿ ಪರ್ಸನಲ್ಸ್ ಅಂಡರ್ ಬ್ಲೂ ಹೆಲ್ಮೆಟ್ಸ್ ಆರ್ ಮೆಂಬರ್ಸ್ ಆಫ್ ದೇರ್ ನ್ಯಾಷನಲ್ ಆರ್ಮೀಸ್ ಫಸ್ಟ್ ಹೂ ಆರ್ ಸೆಕೆಂಡ್ ಟು ವರ್ಕ್ ಅಂಡರ್ ದ UN ಕಮಾಂಡ್. ಸೊ ಅವರ ನೇಷನ್ ಆರ್ಮಿಗೆ ಬಿಲಾಂಗ್ ಆಗಿರ್ತಾರೆ, ಬಟ್ ದೇ ವಿಲ್ ವರ್ಕ್ ಅಂಡರ್ ದ UN ಕಮಾಂಡ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಟ್ರಿ ಯಾವುದಾದ್ರೂ ನಾನು ಈ ನೇಷನ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಆ ನೇಷನಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ಗೆ ವರ್ಕ್ ಮಾಡಲ್ಲ ಆ ನೇಷನ್ಗೆ, ಬಿಕಾಸ್ ಫಸ್ಟ್ ಕಮಾಂಡ್ ಯಾವತ್ತಿದ್ರೂ ಆ ನೇಷನ್ಗೆ ಇರುತ್ತೆ, ನಾಟ್ ದ UN ಕಮಾಂಡ್. ಸೊ ನೆಕ್ಸ್ಟ್, ವೆಸ್ಟರ್ನ್ ಕಂಟ್ರೀಸ್ ಔಟ್ ನಂಬರ್ ದ ಆಫ್ರಿಕನ್ ಆ್ಯಂಡ್ ಏಷ್ಯನ್ ಕಂಟ್ರೀಸ್ ಇನ್ ಕಾಂಟ್ರಿಬ್ಯೂಟಿಂಗ್ ಸೋಲ್ಜರ್ಸ್ ಟು ಬ್ಲೂ ಹೆಲ್ಮೆಟ್ಸ್. ಸೊ ಇದು ಬಿಗ್ಗೆಸ್ಟ್ ಜೋಕು. ಏನಕ್ಕೆ ಅಂದರೆ ವೆಸ್ಟರ್ನ್ ಕಂಟ್ರೀಸು ಪೀಸ್ ಕೀಪಿಂಗ್ ಮಿಷನ್ಗಳಿಗೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಲ್ಲ ಕಂಪೇರ್ ಟು ಈ ಆಫ್ರಿಕನ್ ಆ್ಯಂಡ್ ಏಷ್ಯನ್. ಸೊ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಅಂದರೆ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಸೊ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ನಮ್ಮ CAPF ಎಷ್ಟೋ ಜನ ಇರೋದ್ರು ಆ್ಯಂಡ್ ಆರ್ಮಿ ಪರ್ಸನಲ್ಸ್ ವರ್ಕ್ ಇನ್ ದ ಪೀಸ್ ಕೀಪಿಂಗ್ ಮಿಷನ್. ಓಕೆನಾ. ಸೂಡಾನಲ್ಲಿ ಫಾರ್ ದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಆಫ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ವಾಸ್ ವೆಲ್ಕಮ್ಡ್ ಆ್ಯಂಡ್ ತುಂಬ ಗ್ಲೋಬಲಿ ರೆಕಗ್ನೈಸ್ ಆಗ್ತಾ ಬಂತು. ಸೊ ಅದೇ ರೀತಿ ನಮಗೆ ಕೊರಿಯನ್ ವಾರಲ್ಲಿ ಕೂಡ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ವರ್ಕ್ ಆಗ್ತಾ ಬಂತು. ಸೊ ಅದಾದಮೇಲೆ ವಿಯೆಟ್ನಾಂ ವಾರಲ್ಲಿ ಆಗ್ಬೋದು, ಸೊ ಸೂಡಾನಲ್ಲಿ ಆಯಿತು, ಆ್ಯಂಡ್ ಆಫ್ರಿಕನ್ ಮೆನಿ ನೇಷನ್ಗಳಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಸ್ಟಿಲ್ ವರ್ಕಿಂಗ್. ಅದೇ ರೀತಿ ನಮ್ಮ ಯಮನಲ್ಲಿ ಕೂಡ ಸಿವಿಲ್ ವಾರಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಇನ್ನೂ ವರ್ಕ್ ಆಗ್ತಾರೆ. ಸೊ ಓಕೆ. ಸೊ ಆ್ಯಂಡ್ ದೇರ್ ಆ್ಯಕ್ಷನ್ಸ್ ಆರ್ ಅನ್ಪನಿಷ್ಡ್. ಇದೊಂದು ಕ್ರಿಟಿಸಿಸಮ್ ಆಫ್ ದಿ ಬ್ಲೂ ಹೆಲ್ಮೆಟಿಯರ್ಸ್. ಓಕೆ. So the UN peacekeeping mission is a joint effort between the Department of Peace Operation and the Department of Operation Support, aims to assist host countries to transition from the situation of conflict of peace. So ಇದು ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ, ಒಂದು ಡಿಪಾರ್ಟ್ಮೆಂಟ್ ಆಫ್ ಆಪರೇಷನಲ್ ಸಪೋರ್ಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪೀಸ್ ಆಪರೇಷನ್ಸ್. ಇವೆರಡು ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಸೊ UN ಪೀಸ್ ಕೀಪರ್ಸ್ ಡಸ್ ನಾಟ್ ಡೀಲ್ ವಿತ್ ದ ಪೊಲಿಟಿಕಲ್ ಸಪೋರ್ಟ್ ಟು ಕಾನ್ಫ್ಲಿಕ್ಟ್ ರಿಡನ್ ಕಂಟ್ರೀಸ್. ಸೊ ನಾನು ಆಲ್ರೆಡಿ ಹೇಳಿದೆ, ದೇ ವಿಲ್ ಸಪೋರ್ಟ್, ಪೊಲಿಟಿಕಲಿ ಸಪೋರ್ಟ್ ಮಾಡ್ತಾರೆ ಹೊರತು ಸೊ ಅವರು ಪೊಲಿಟಿಕಲಿ ರೂಲ್ ಮಾಡ್ಲಿಕ್ಕೆ ಹೋಗೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನಲ್ಲಿ ವೆನ್ ತಾಲಿಬಾನ್ ಇದಾಗ್ತಾ ಬಂದಾಗ ಅಶ್ರಫ್ ಘನಿ ಗೌರ್ಮೆಂಟ್ ವಾಸ್ ದ ಗೌರ್ಮೆಂಟ್. ಸೊ ಅದು ಓವರ್ಥ್ರೋನ್ ಆದಾಗ UN ಸಪೋರ್ಟೆಡ್ ಅಶ್ರಫ್ ಘನಿ ಗೌರ್ಮೆಂಟ್. ಸೊ ಅದಾದಮೇಲೆ ಇವತ್ತು ಸನಾದಲ್ಲಿ ಆರ್ ಯಮನ್ ಅಲ್ಲಿರುವಂಥ ಗೌರ್ಮೆಂಟಲ್ಲಿ UN ಸಪೋರ್ಟೆಡ್ ದ ಪ್ರೆಸೆಂಟ್ ರೂಲಿಂಗ್ ಗೌರ್ಮೆಂಟ್ ಅಂತ, ಪ್ರೋ ಡೆಮೋಕ್ರಸಿ ಗೌರ್ಮೆಂಟನ್ನು ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ಅದೇ ರೀತಿ UN ಯಾವ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ, ಸೊ ಅವರ ಜೊತೆ ಪೊಲಿಟಿಕಲಿ ಅಲೈನ್ ಆಗ್ತಾರೆ ದ UN ಪೀಸ್ ಕೀಪರ್ಸ್. ಸೊ ಬಟ್ ವಾರ್ಗೆ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ, ಒನ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪೀಸ್ ಕೀಪಿಂಗ್ ಮಿಷನ್ ಇಸ್ ನೋ ಯೂಸ್ ಆಫ್ ಫೋರ್ಸ್ ಎಕ್ಸೆಪ್ಟ್ ಇನ್ ಸೆಲ್ಫ್ ಡಿಫೆನ್ಸ್ ಆರ್ ಡಿಫೆನ್ಸ್ ಆಫ್ ದಿ ಮ್ಯಾಂಡೇಟ್. ಸೊ ಫೋರ್ಸನ್ನು ಯೂಸ್ ಮಾಡೋ ಹಾಗಿಲ್ಲ ಎಕ್ಸೆಪ್ಟ್ ಸೆಲ್ಫ್ ಡಿಫೆನ್ಸ್ ಬಂದಾಗ ಅಥವಾ ಡಿಫೆನ್ಸ್ ಆಫ್ ಮ್ಯಾಂಡೇಟ್. ಸೊ ಯಾರನ್ನ ಡಿಫೆನ್ಸ್ ಮಾಡಬೇಕು ಅಂತ ಹೋಗಿರ್ತಾರೆ ಅವ್ರನ್ನ ಡಿಫೆಂಡ್ ಮಾಡಬೇಕಾದ್ರೆ ಮಾತ್ರ ಫೋರ್ಸನ್ನು ಯೂಸ್ ಮಾಡಬೇಕು ಹೊರತು ನಾಟ್ ಆನ್ ಅದರ್ ಟೈಮ್ಸ್. ಓಕೆನಾ. ಸೊ ಆನ್ಸರ್ ಈಸ್ ಸೆಕೆಂಡ್ ರಾಂಗು, 1 and 3 ಇಸ್ ದ ಕರೆಕ್ಟ್. ಸೊ ನೆಕ್ಸ್ಟ್, ಸೊ ಪೀಸ್ ಕೀಪಿಂಗ್ ಮಿಷನಲ್ಲಿ ಸೊ ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಬಜೆಟ್ ಪ್ರಗತಿ ಸುದ್ದಿ. ನೆಕ್ಸ್ಟು ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ. ಸೊ ಎವ್ರಿ ಕಂಟ್ರಿಗಳಿಗೆ ದೆರ್ ಇಸ್ ಅ ಕನ್ವೆನ್ಷನ್
ದಟ್ ಈಸ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್. ಸೊ ಇದಕ್ಕೆ ಇಂಡಿಯಾ ಕೂಡ ಸೈನ್ ಆಗಿದೆ. ಸೊ ಎಂಟೈರ್ ವರ್ಲ್ಡಲ್ಲಿ ದೇರ್ ಆರ್ ಸಮ್ 16 to 20 ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ ರೈಟ್ಸ್ಗಳಿದೆ. ಸೊ ಇದ್ರ ಪ್ರಕಾರನೇ ಎಲ್ಲ ನೇಷನ್ಗಳಲ್ಲಿ ಫಂಡಮೆಂಟಲ್ ರೈಟ್ಸ್ಗಳು ಕೂಡ ಡೆವಲಪ್ ಆಗಿರೋಂಥದ್ದು. ಸೊ USA ಬಿಲ್ ಆಫ್ ರೈಟ್ಸ್ ಮತ್ತು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್, ಸೊ ಇವುಗಳ ಮೂಲಕ ನಾವು ಫಂಡಮೆಂಟಲ್ ರೈಟ್ಸ್ ಎಲ್ಲ ಡಿರೈವ್ ಮಾಡ್ಕೊಂಡಿರೋದು. ಸೊ ಇದ್ರ ಪ್ರಕಾರ ಏನು ಮಾಡ್ತಾ ಬರ್ತಾರೆ, ಪ್ರತಿ ಕಂಟ್ರಿಯನ್ನು ಎವ್ರಿ ಇಯರ್ ಅವ್ರು ಏನು ಮಾಡ್ತಾ ಬರ್ತಾರೆ, ರಿವ್ಯೂ ಮಾಡ್ತಾ ಬರ್ತಾರೆ. ಸೊ ಅದರ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸು ಯಾವ ರೀತಿ ಇಲ್ಲಿದೆ ಅಂತ ವರ್ಕ್ ಆಗ್ತಿದೆ. ಸೊ ಅದನ್ನು ನಾವು ಒಂದು ಸೀರಿಯಸ್ ಕ್ಯಾಟಗರಿ ಆರ್ ಮೀಡಿಯಂ ಕ್ಯಾಟಗರಿ ಆರ್ ದ ಎಕ್ಸಲೆಂಟ್ ಕ್ಯಾಟಗರಿಯಲ್ಲಿ ಹಾಕ್ತಾ ಬರ್ತಾರೆ ಹ್ಯೂಮನ್ ರೈಟ್ಸ್ಗಳು. ಸೊ ಓಕೆನಾ, ಇದನ್ನು ಪೀರಿಯಡಿಕ್ ಯೂನಿವರ್ಸಲ್ ಪೀರಿಯಡಿಕ್ ರಿವ್ಯೂ ಅಂತ ಕರೀತಾ ಬರುತ್ತೆ. ಸೊ ಯೂನಿವರ್ಸಲ್ ಪೀರಿಯಡಿಕ್ ರಿವ್ಯೂ ಇನ್ವಾಲ್ವ್ಸ್ ರಿವ್ಯೂ ಆಫ್ ದ ಹ್ಯೂಮನ್ ರೈಟ್ಸ್ ರೆಕಾರ್ಡ್ಸ್ ಆಫ್ ಆಲ್ UN ಮೆಂಬರ್ ಸ್ಟೇಟ್ಸ್. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್. ಎಲ್ಲ UN ಮೆಂಬರ್ ಸ್ಟೇಟ್ಗಳನ್ನು ಏನು ಮಾಡ್ತಾ ಬರ್ತಾರೆ, ರಿವ್ಯೂ ಮಾಡ್ತಾ ಬರ್ತಾರೆ. ಯುನೈಟೆಡ್ ಹ್ಯೂಮನ್ ರೈಟ್ಸು ಯಾವ ರೀತಿ ಈ ಕಂಟ್ರಿಯಲ್ಲಿ ವೈಲೇಟ್ ಆಗಿದೆಯಾ ಇಲ್ವಾ. ಫಾರ್ ಎಕ್ಸಾಂಪಲ್, ಯಾವಾಗ ನಮಗೆ 2019 ಗೌರ್ಮೆಂಟ್ ಬಂದಾದಮೇಲೆ ಸೊ ದೇರ್ ವರ್ ಲಾಟ್ ಆಫ್ ಸೀರಿಯಸ್ ಅಲಿಗೇಷನ್ ಅಗೇನ್ಸ್ಟ್ ದ ಪ್ರೆಸೆಂಟ್ ಗೌರ್ಮೆಂಟ್. ಸೊ ಮೈನಾರಿಟಿ ರೈಟ್ಸು ವೈಲೇಟ್ ಆಗ್ತಿದೆ ಅಂತ ಹೇಳಿ EU ಆಗ್ಬೋದು, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ ಆಗ್ಬೋದು, ದೇರ್ ವರ್ ಲಾಟ್ ಆಫ್ ಇಶ್ಯೂಸ್. ಸೊ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆ, ಮೈನಾರಿಟಿ ಪ್ರೊಟೆಕ್ಷನ್ ಇಲ್ಲ ಅಂತ ಡಿಸ್ಕಸ್ ಆಗ್ತಾ ಬಂತು. ಸೊ ದಟ್ ಟು ಆಫ್ಟರ್ CAA ಪ್ರೊಟೆಸ್ಟ್ ಮತ್ತು ದ ಆರ್ಟಿಕಲ್ 370 ಅಬ್ರೋಗೇಷನ್. ಸೊ ಜಮ್ಮು ಕಾಶ್ಮೀರ್ ರಿಕನ್ಸ್ಟ್ರಕ್ಷನ್ ಆದಾಗ, ಸೊ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಆದಾಗ ದೇರ್ ವರ್ ಲಾಟ್ ಆಫ್ ಸೀರಿಯಸ್ ಅಲಿಗೇಷನ್ ಅಗೇನ್ಸ್ಟ್ ದ ಪ್ರೆಸೆಂಟ್ ಗೌರ್ಮೆಂಟ್. ಸೊ ಈ ರೀತಿ ಅದಾದಮೇಲೆ ಮಯನ್ಮಾರ್. ಸೊ ಮಯನ್ಮಾರ್ಗೂ ಕೂಡ ಹ್ಯೂಮನ್ ರೈಟ್ಸ್ ಪೀರಿಯಡ್ ಯೂನಿವರ್ಸಲ್ ಪೀರಿಯಡಿಕ್ ರಿವ್ಯೂ ಆಗ್ತಾ ಬರುತ್ತೆ. ಸೊ ಅಲ್ಲಿ ಕೂಡ ವೈಲೇಟ್ ಆಗ್ತಾ ಬರುತ್ತೆ. ಪಾಕಿಸ್ತಾನಲ್ಲಿ ಆಗ್ತಾ ಬರುತ್ತೆ ಮೈನಾರಿಟಿ ಇಶ್ಯೂಗಳು. ಸೊ ಅದನ್ನು ಇಟ್ ಈಸ್ ಡಿಸೈನ್ ಟು ಎನ್ಶೂರ್ ಈಕ್ವಲ್ ಟ್ರೀಟ್ಮೆಂಟ್ ಫಾರ್ ಎವ್ರಿ ಕಂಟ್ರಿ ವೆನ್ ದೇರ್ ಹ್ಯೂಮನ್ ರೈಟ್ಸ್ ಸಿಚುವೇಷನ್ಸ್ ಆರ್ ಅಸೆಸ್ಡ್. ಸೊ ಈಕ್ವಲ್ ಸಿಚುವೇಷನ್ ಫಾರ್ ಎವ್ರಿ ಕಂಟ್ರಿ. ಇವನ್ ಬ್ಲಾಕ್ ಲೈಫ್ಸ್ ಮ್ಯಾಟರ್ ಅಂತ US ಅಲ್ಲಿ ಮೂವ್ಮೆಂಟ್ ಆದಾಗ ಅದನ್ನು ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಸೊ ಅದಾದಮೇಲೆ ಇಟ್ ಇಸ್ ಅ ಸ್ಟೇಟ್ ಡ್ರಿವನ್ ಪ್ರೊಸೆಸ್ ಅಂಡರ್ ದ ಆಸ್ಪಿಷಿಯಸ್ ಆಫ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸೊ ಇದೇನು ಮಾಡ್ತಾ ಬರುತ್ತೆ, ಇಟ್ಸ್ ಎ ಸ್ಟೇಟ್ ಡ್ರಿವನ್ ಪ್ರೊಸೆಸ್ ಅಂಡರ್ ದ ಆಸ್ಪಿಷಿಯಸ್ ಆಫ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸೊ ಸ್ಟೇಟ್ಗಳನ್ನ ಕನ್ಸಿಡರ್ ಮಾಡ್ತಾ ಬರ್ತಾರೆ ಆ್ಯಂಡ್ ಸ್ಟೇಟಿಂದಲೇ ಇದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ ದಿಸ್ ಕ್ವಶನ್. ಸೊ ಓಕೆನಾ. ಸೊ ನೆಕ್ಸ್ಟು ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇಟ್ ಇಸ್ ಎ ಸಿಸ್ಟರ್ ಆರ್ಗನೈಸೇಷನ್ ಆಫ್ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇಸ್ ಅ ಫುಡ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಡ್ಮಿನಿಸ್ಟರ್ಡ್ ಬೈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. So World Food Program is a food assistance program administered by International Food Policy Research Institute. Correct statement. It produces food grains from several countries to face food security challenges. So ಹತ್ತತ್ರ ನಮಗೆ ಈಗ ಅರೌಂಡ್ 82 ಕಂಟ್ರೀಸ್ಗಳಿಗೆ ಫುಡ್ ಸೆಕ್ಯೂರಿಟಿ, ಫುಡ್ ಸ್ಕೇರ್ಸಿಟಿ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡ್ತಿದೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್. So the operation of World Food Program are entirely funded through the voluntary contributions of donor governments, institutions, corporations and individuals. ಓಕೆನಾ. ಸೊ ಇದು ಎಂಟೈರ್ಲಿ ಫಂಡೆಡ್ ಬೈ ವಾಲಂಟ್ರಿ ಕಾಂಟ್ರಿಬ್ಯೂಷನ್ಸ್. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ವೀಟ್ ಮತ್ತು ರೈಸ್ ಆಗ್ಬೋದು ಆರ್ ಎನಿ ಫುಡ್ ರಿಲೇಟೆಡ್ ಐಟಮ್ಗಳನ್ನು ಏನು ಮಾಡ್ತಾ ಬರ್ತಾರೆ, ಸೊ ಕಲೆಕ್ಟ್ ಮಾಡಿ ದ ಸ್ಕ್ಯಾರ್ಸಿಟಿ ಇರುವಂಥ ರೀಜನ್ಗಳಿಗೆ, ಪರ್ಟಿಕ್ಯುಲರ್ಲಿ ಆಫ್ರಿಕಲ್ ಸಹೆಲ್ ರೀಜನ್ ಆಗ್ಬೋದು, ಆರ್ ಅರೇಬಿಯನ್ ರೀಜನ್ ಆಗ್ಬೋದು, ಮಿಡಲ್ ಈಸ್ಟ್ ರೀಜನ್ ಆಗ್ಬೋದು, ಸಿವಿಲ್ ವಾರ್ ಇರೋ ರೀಜನ್ಗಳಲ್ಲಾಗ್ಬೋದು, ಅಲ್ಲಿ ಏನು ಮಾಡ್ತಾ ಬರ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ. ಇವನ್ ಇಂಡಿಯಾದಲ್ಲೂ ಕೂಡ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಇದೆ ಅದೇ ರೀತಿ. ಸೊ ನಿಮಗೆ ದರ್ ಇಸ್ ಒಂದು ಡಾಕ್ಯುಮೆಂಟ್ರಿ, ಆ ಡಾಕ್ಯುಮೆಂಟ್ರಿ ನೋಡಿ ನಾನು ಮೆಸೇಜ್ ಮಾಡ್ತೀನಿ, ಅದನ್ನು ನೋಡಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ ಕಂಪ್ಲೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ. ಸೊ ಆನ್ಸರ್ ಇಸ್, ಸೊ ಇಲ್ಲಿ ನಮಗೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇದು FAO ಬರುತ್ತೆ, ನಾಟ್ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಆನ್ಸರ್ ಇಸ್ 2 and 3. ಸೊ ಇಲ್ಲಿ ಪ್ರೊವೈಡೆಡ್ ಫುಡ್ ಟು 86 ಮಿಲಿಯನ್ ಪೀಪಲ್ ಇನ್ 80 ಕಂಟ್ರೀಸ್. ಸೊ ಹತ್ತಿರ 86.1 ಮಿಲಿಯನ್ ಪೀಪಲ್ಗಳಿಗೆ ಇವರು ಫುಡ್ಡನ್ನು. ಸೊ ನೆಕ್ಸ್ಟು ದರ್ ಇಸ್ ಅ ವಾಯ್ಸ್ ಆಫ್ ದ ಗ್ಲೋಬಲ್ ಸೌತ್ ಸಮಿಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್. ಸೊ ನಮಗೆ ರೀಸೆಂಟಾಗಿ G20 ಮೀಟಿಂಗಲ್ಲಿ ಸೊ ಒಂದು ಮೀಟಿಂಗ್ ನಡೆಯುತ್ತೆ, ದಟ್ ಈಸ್ G77 meeting. So G77 is a group of nations that are least developed and developing countries group ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸೌತ್ ಏಷ್ಯನ್ ಎಲ್ಲ ಕಂಟ್ರಿಗಳು ಇದರಲ್ಲಿ ಮೆಂಬರ್ ಆಗಿದೆ. ಸೊ ಅದಾದಮೇಲೆ ಆಫ್ರಿಕನ್ ನೇಷನ್ಗಳು ಇದರಲ್ಲಿ ಮೆಂಬರ್ ಆಗುತ್ತೆ, ಸೌತ್ ಅಮೆರಿಕನ್ ನೇಷನ್ಗಳು, ಲ್ಯಾಟಿನ್ ಅಮೆರಿಕನ್ ನೇಷನ್ಗಳು. ಸೊ ನಿಮ್ಗೆ ಲ್ಯಾಟಿನ್ ಅಮೆರಿಕಾ ಅಂದರೆ ಗೊತ್ತು, ದ ಮಿಡಲ್ ಅಮೆರಿಕಾ ಮತ್ತು ಮೆಕ್ಸಿಕೋಯಿಂದ ಕೆಳಗಿರುವಂಥ ಎಲ್ಲ ನೇಷನ್ಗಳನ್ನ ಲ್ಯಾಟಿನ್ ಅಮೆರಿಕಾ ಅಂತ ಕರೆಯುತ್ತೆ.
ಸೊ ಲ್ಯಾಟಿನ್ ಅಮೆರಿಕನ್ ನೇಷನ್ಗಳು, ಸೊ ಮತ್ತು ಐಲ್ಯಾಂಡ್ ನೇಷನ್ಗಳು. ಸೊ ಇವನು ನಾವು ಗ್ರೂಪ್ ಆಫ್ 77 ಅಂತ ಕರಿತೀವಿ. ಇವು ಲೀಸ್ಟ್ ಡೆವಲಪ್ ಕಂಟ್ರಿ ಮತ್ತು ಡೆವಲಪಿಂಗ್ ಕಂಟ್ರಿಗಳ ಗ್ರೂಪ್. ಸೊ ನ್ಯಾಮ್ ಆದಮೇಲೆ ನಾನ್ ಅಲೈನ್ ಮೂವ್ಮೆಂಟ್. ಸೊ ಹತ್ತದ್ರೆ ನ್ಯಾಮಲ್ಲಿ ಅರೌಂಡ್ 150 ಮೆಂಬರ್ಸ್ ಅವರೆ. ಸೊ ನ್ಯಾಮ್ ಆದಮೇಲೆ ಸೊ G77 ಇಸ್ ಒನ್ ಆಫ್ ದ ಮೇಜರ್ ಗ್ರೂಪಿಂಗ್ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್ ಅಂತ, ಡೆವಲಪಿಂಗ್ ಮತ್ತು ಲೀಸ್ಟ್ ಡೆವಲಪ್ ಕಂಟ್ರಿಗಳು. ಸೊ ಇದ್ರ ಮೀಟಿಂಗನ್ನು ನಾವು G20 ಸೈಡ್ ಲೈನ್ಸಲ್ಲಿ ಮಾಡ್ತಾ ಬಂದೋ, ಅದನ್ನೇ ವಾಯ್ಸ್ ಆಫ್ ದ ಗ್ಲೋಬಲ್ ಸೌತ್ ಸಮಿಟ್ ಅಂತ. ಸೊ ಅದಕ್ಕೆ ಯಾವಾಗಲೂ ದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಆ್ಯಂಡ್ ಸಿನ್ಸ್ ಫ್ರಮ್ ಇಂಡಿಪೆಂಡೆನ್ಸ್ ನಮ್ಮ ಗೌರ್ಮೆಂಟ್ ಸಿಸ್ಟಮ್ ಹೇಳ್ತಾ ಬರೋದು ಏನಪ್ಪ ಅಂದರೆ, ಸೊ ವಿ ಆರ್ ದ ವಾಯ್ಸ್ ಆಫ್ ದ ಗ್ಲೋಬಲ್ ಸೌತ್. ಸೊ ಇಂಡಿಯಾ ಇಸ್ ದ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ಅದಕ್ಕೆ ನಾವು UNSC ರಿಫಾರ್ಮ್ಸ್ ಬಗ್ಗೆ ಮೊನ್ನೆ ಕ್ಲಾಸ್ ಮಾಡಿದ್ವಿ. ಸೊ UNSC ರಿಫಾರ್ಮ್ಸ್ಗೂ ಕೂಡ ದಿಸ್ G77 ಗ್ರೂಪಿಂಗ್ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ಕೆಲವೊಂದು ಮೆಂಬರ್ಗಳು ಅಪೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಇರ್ಬೋದು, ಅರ್ಜೆಂಟೀನಾ ಇರ್ಬೋದು, ಇವರೆಲ್ಲ ಅಪೋಸ್ ಮಾಡ್ತಾರೆ. ಬಟ್ G77 ಆಲ್ವೇಸ್ ಸಪೋರ್ಟ್ಸ್ ಇಂಡಿಯಾ ಆ್ಯಂಡ್ ಇಂಡಿಯಾ ಇಸ್ ಒನ್ ಆಫ್ ದ ಮೇಜರ್ ಲೀಡರ್ ಆಫ್ G77 ಗ್ರೂಪಿಂಗ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಅವರ್ ಡಾಕ್ಟ್ರೈನ್, ವ್ಯಾಕ್ಸಿನ್ ಮೈತ್ರಿ ಇರ್ಬೋದು, ಆರ್ ಸಾಗರ್ ಡಾಕ್ಟ್ರೈನ್, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಆಫ್ ಆಲ್ ಇನ್ ದ ರೀಜನ್. ಸೊ ಎಲ್ಲ ಮೆಷರ್ಸ್ಗಳಿಂದ ದೀಸ್ ಕಂಟ್ರೀಸ್ ಸಪೋರ್ಟ್ ಇಂಡಿಯಾ. ಓಕೆನಾ. ಸೊ ಅದಾದಮೇಲೆ ಸಾಫ್ಟ್ ಪವರ್ ಕೂಡ ಇಂಡಿಯಾದಲ್ಲಿ ಇಟ್ ವಾಸ್ ಇನ್ಫ್ಲೂಯೆನ್ಸ್. ಸೊ ಇದು ನಮಗೆ G20ಯಲ್ಲಿ ದ ಗೌರ್ಮೆಂಟ್ ಯಾವ ರೀತಿ ಮಾತಾಡ್ತಾ ಬಂತು. ಸೊ ಪರ್ಟಿಕ್ಯುಲರ್ಲಿ ಫೈನಾನ್ಸ್ ಮಿನಿಸ್ಟರ್ ಇಂದ ಹಿಡಿದು, ಸೊ ಫೈನಾನ್ಸ್ ಮಿನಿಸ್ಟರ್, ಎನ್ವಿರಾನ್ಮೆಂಟಲ್, ಫಾರಿನ್, ಎನರ್ಜಿ, ಹೆಲ್ತ್ ಮಿನಿಸ್ಟರ್, ಎಜುಕೇಷನ್, ಕಾಮರ್ಸ್ ಆ್ಯಂಡ್ ಟ್ರೇಡ್, ಫಾರಿನ್ ಮಿನಿಸ್ಟರ್, ಇವರೆಲ್ಲರ ಮೀಟಿಂಗನ್ನು ಸೈಡ್ ಲೈನ್ಸಲ್ಲಿ ಮಾಡ್ತಾ ಬಂದು G77 ಗ್ರೂಪ್ ಇಸ್. ಓಕೆನಾ. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಅದೇ G77 ಬಗ್ಗೆ ಡಿಸ್ಕಸ್. ನಾಟ್ ಆಲ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ನೇಷನ್ಸ್ ಆರ್ ಮೆಂಬರ್ಸ್ ಆಫ್ ಗ್ರೂಪ್ ಆಫ್ 77 ಡೆವಲಪಿಂಗ್ ಕಂಟ್ರೀಸ್. ಸೊ ನಾಟ್ ಆಲ್ ಸಾರ್ಕ್ ಮೆಂಬರ್ಸ್ ಅಂತ ಕೇಳೋರೆ. ಸಾರ್ಕಲ್ಲಿ ಎಷ್ಟು ಜನ ಮೆಂಬರ್ಸ್ ಅವರೆ? ಸಾರ್ಕ್ ಇಸ್ ಅ ಸೌತ್ ಏಷ್ಯನ್ ರೀಜನಲ್ ಆರ್ಗನೈಸೇಷನ್, ಸೊ ವಿಚ್ ಹ್ಯಾಸ್ 8 ಮೆಂಬರ್ಸ್. ಸೊ ಇಂಡಿಯನ್ ನೈಬರ್ ನೇಷನ್ಗಳನ್ನು ಸೊ ನಾವು ಸಾರ್ಕಲ್ಲಿ ಇದ್ದೀವಿ. ದಟ್ ಈಸ್ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ್, ಭೂತಾನ್, ಶ್ರೀಲಂಕಾ ಆ್ಯಂಡ್ ಮಾಲ್ಡೀವ್ಸ್. ಸೊ ಈ 8 ನೇಷನ್ಗಳು ಸಾರ್ಕ್ ಮೆಂಬರು. ಸೊ ನಮಗೆ 2014 ಆಫ್ಟರ್ ಉರಿ ಅಟ್ಯಾಕ್ ನಮಗೆ ಯಾವುದೇ ರೀತಿ ಸಾರ್ಕ್ ಮೂಮೆಂಟ್ಗಳು ಅಥವಾ ಸಾರ್ಕ್ ಮೀಟಿಂಗ್ಗಳು ನಡೆದಿಲ್ಲ. ಬಟ್ ಸಾರ್ಕ್ ಡೆವಲಪ್ಮೆಂಟ್ ಫಂಡ್ ಆರ್ ಸಾರ್ಕ್ ಕೋವಿಡ್ ಫಂಡನ್ನು ನಮಗೆ 2020ಯಲ್ಲಿ ದ ಪ್ರೆಸೆಂಟ್ ಗೌರ್ಮೆಂಟ್, ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಏನಕ್ಕೆ ಅಂದರೆ ವಿ ನೀಡ್ ಕೋಆಪರೇಷನ್ ಅಮಂಗ್ ದ ಸಾರ್ಕ್ ಫಸ್ಟ್ ಅಂತ. ಸೊ ಈ ರೀತಿ. ಸೊ ಇಲ್ಲಿ ನಾಟ್ ಆಲ್ ಅಂತ ಕೇಳಿದರೆ ಆಲ್ ಸಾರ್ಕ್ ಮೆಂಬರ್ಸ್ ಆರ್ ಮೆಂಬರ್ಸ್ ಆಫ್ G77 ಕಂಟ್ರೀಸ್. ಸೊ ಎಲ್ಲ ಲೀಸ್ಟ್ ಡೆವಲಪ್ ಮತ್ತು ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಎಲ್ಲ ಸಾರ್ಕ್ ಮೆಂಬರ್ಸ್ಗಳು G77 ಕಂಟ್ರೀಸ್ಗೆ ಮೆಂಬರ್ ಆಗಿದ್ದಾರೆ. ನೆಕ್ಸ್ಟು ದ ರೀಜನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಇಸ್ ಅ ಪರ್ಮನೆಂಟ್ ಆರ್ಗನ್ ಆಫ್ ದಿ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ವಿಚ್ ಸರ್ವ್ಸ್ ಟು ಪ್ರಮೋಟ್ ದ ಕೋಆಪರೇಷನ್ ಆಫ್ ಮೆಂಬರ್ ಸ್ಟೇಟ್ ಅಗೇನ್ಸ್ಟ್ ದ ಟೆರರಿಸಮ್, ಸಪರೇಟಿಸಮ್ ಆ್ಯಂಡ್ ಎಕ್ಸ್ಟ್ರೀಮಿಸಮ್. ಸೊ ನಾನು ಹೇಳಿದ್ದೆ SCOದಲ್ಲಿ 2 ಪರ್ಮನೆಂಟ್ ಆರ್ಗನೈಸೇಷನ್ಗಳಿರೋದು. ಒಂದು ಸೆಕ್ರೆಟರಿಯೇಟ್, ಅನದರ್ ಒನ್ ಇಸ್ RATS. ಸೊ 2 ಪರ್ಮನೆಂಟ್ ಆರ್ಗನೈಸೇಷನ್ ವರ್ಕ್ ಮಾಡೋದು SCOದಲ್ಲಿ ಅಂದರೆ ಒಂದು ಸೆಕ್ರೆಟರಿಯೇಟ್, ಇನ್ನೊಂದು. ಸೊ SCO ಇಸ್ ಅ ಗ್ರೂಪ್ ಆಫ್ ಹೌ ಮೆನಿ ಕಂಟ್ರೀಸ್? ಇಟ್ ಈಸ್ ಆಲ್ಸೋ ಸೊ ಪ್ರೆಸೆಂಟ್ಲಿ ಇಟ್ ಇಸ್ 9. ಸೊ 8 + 1 ಕಂಟ್ರೀಸ್, 8 ಫಸ್ಟ್. ಸೊ ಫಸ್ಟು ಲಾಂಚ್ ಆಗಿದ್ದು ಶಾಂಘೈ ಕೋಆಪರೇಷನ್, ಶಾಂಘೈ 5 ಅಂತ ಲಾಂಚ್ ಆಗುತ್ತೆ, ಟು ಬೆಟರ್ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಬಾರ್ಡರಿಂಗ್ ಕಂಟ್ರೀಸ್ ಆಫ್ ಚೈನಾ. ಸೊ ಚೈನಾಗೆ ಬಾರ್ಡರ್ ಮಾಡುವಂಥ 5 ನೇಷನ್ಗಳ ಜೊತೆ ಶಾಂಘೈ 5 ಲಾಂಚ್ ಆಗುತ್ತೆ ಫಸ್ಟು. ದಟ್ ಈಸ್ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಆ್ಯಂಡ್ ರಷ್ಯಾ ಆ್ಯಂಡ್ ಚೈನಾ. ಸೊ ಈ 5 ಕಂಟ್ರಿಗಳು ಸೇರಿ ಶಾಂಘೈಯನ್ನು ಓಪನ್ ಮಾಡ್ತಾರೆ. ಶಾಂಘೈ ಯಾವ್ಯಾವುದು? ಚೈನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್. ಸೊ ಇದಾದಮೇಲೆ ನಮಗೆ 2002 ಅನ್ಕೋತೀನಿ, ಆ ಟೈಮಲ್ಲಿ ಉಜ್ಬೇಕಿಸ್ತಾನ್ ಜಾಯ್ನ್ ಆಗುತ್ತೆ. ಉಜ್ಬೇಕಿಸ್ತಾನ್ ಜಾಯ್ನ್ ಆದಾಗ ಇಟ್ ಬಿಕಮ್ ಅ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿ ಹೇಳ್ತಾ ಬರುತ್ತೆ ಫಾರ್ ದ ರೀಜನಲ್ ಸೆಕ್ಯೂರಿಟಿ. ಸೊ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ 2017ನಲ್ಲಿ ಇನ್ನೂ 2 ಮೆಂಬರು ಜಾಯ್ನ್ ಆಗ್ತಾರೆ, ದಟ್ ಈಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ 2017ನಲ್ಲಿ SCOಗೆ ಇನ್ನೂ 2 ಮೆಂಬರ್ಸ್ ಜಾಯ್ನ್ ಆಗ್ತಾರೆ, ಸೊ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅದಾದಮೇಲೆ ಇತ್ತೀಚೆಗೆ 2022 ಇಂದ ಡಿಸ್ಕಷನಲ್ಲಿ ಇತ್ತು, ಇರಾನ್ ಬಿಕೇಮ್ ದ 9th ಮೆಂಬರ್ ಆಫ್ SCO ಇನ್ 2023. ಹೌದಲ್ಲ? ಸೊ ಇರಾನ್ ಬಿಕೇಮ್ ದ 9th ಮೆಂಬರ್. ಸೊ ಈ SCOದಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ದೇವ್ ವರ್ಕ್ ಆನ್ ದ ರೀಜನಲ್ ಕೋಆಪರೇಷನ್, ರೀಜನಲ್ ಸೆಕ್ಯೂರಿಟಿ. ಇಲ್ಲಿರುವಂಥದ್ದು ಮೇಜರ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ SCO ಬಂದು ರಷ್ಯನ್ ಆ್ಯಂಡ್ ಚೈನೀಸ್. ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಇರುವಂಥದ್ದು ಶಾಂಘೈ. ಹೌದಲ್ಲ? ಇದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್.
ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ಅಲ್ಲಿರುವಂಥದ್ದು 2 ಪರ್ಮನೆಂಟ್ ಆರ್ಗನೈಸೇಷನ್ಗಳು, ಒಂದು ಸೆಕ್ರೆಟರಿಯೇಟ್, ಅದು ಎಂಟೈರ್ SCO ವರ್ಕಿಂಗ್ ಸ್ಟ್ರಕ್ಚರ್ ನೋಡ್ಕೊಳ್ತಾ ಬರುತ್ತೆ. ಇನ್ನೊಂದು RATS ಅಂತ, ಟೆರರಿಸಮ್ ಆರ್ ಮಿಲಿಟರಿ ಎಕ್ಸ್ಟ್ರೀಮಿಸಮ್ ಸಪ್ರೇಟಿಸಮ್ ಅನ್ನ ಕೌಂಟರ್ ಮಾಡಲಿಕ್ಕೆ RATS ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಎಂಟೈರ್ ಕಂಟ್ರಿಗಳು ದೇ ಆರ್ ಸಫರಿಂಗ್ ವಿತ್ ಟೆರರಿಸಮ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಉಜ್ಬೇಕಿಸ್ತಾನಲ್ಲೂ ಕೂಡ, ಉಜ್ಬೇಕಿಸ್ತಾನ್ ಬಾರ್ಡರ್ಸ್ ವಿತ್ ಆಫ್ಘಾನಿಸ್ತಾನ್, ಸೊ ಅಲ್ಲೂ ಕೂಡ ಟೆರರಿಸಮ್ ಇಶ್ಯೂ ಇದೆ. ತಜಿಕಿಸ್ತಾನದಲ್ಲಿ ಟೆರರಿಸಮ್ ಇಶ್ಯೂ ಇದೆ, ಕಜಾಕ್ಸ್ತಾನಲ್ಲಿ ಟೆರರಿಸಮ್ ಇಶ್ಯೂ ಇದೆ, ಆ್ಯಂಡ್ ಕಿರ್ಗಿಸ್ತಾನಲ್ಲೂ ಟೆರರಿಸಮ್ ಇಶ್ಯೂ ಇದೆ, ರಷ್ಯಾದಲ್ಲೂ ಕೂಡ ಟೆರರಿಸಮ್ ಇಶ್ಯೂ ಇದೆ, ಆ್ಯಂಡ್ ಚೈನಾದಲ್ಲಿ ದೇರ್ ಇಸ್ ಅ ಸಿನ್ಜಿಯಾಂಗ್ ಅಂತ ಒಂದು ಪ್ರಾವಿನ್ಸ್ ಐತೆ, ಉಯ್ಗುರ್ಸ್ ಅಂತ. ಸೊ ಉಯ್ಗುರ್ ಮುಸ್ಲಿಮ್ಸ್ ಅದನ್ನು ಕೂಡ ಟೆರರಿಸಮ್ ಪ್ರಾಬ್ಲಮ್ ಅಂತ ಹೇಳ್ತಾ ಬರ್ತಾರೆ. ಪಾಕಿಸ್ತಾನ್ ಬ್ಲೇಮ್ಸ್ ಇಂಡಿಯಾ ಫಾರ್ ಟೆರರಿಸಮ್, ಇಂಡಿಯಾ ಪಾಕಿಸ್ತಾನನ್ನು ಬ್ಲೇಮ್ ಮಾಡುತ್ತೆ ಫಾರ್ ಟೆರರಿಸಮ್. ಸೊ ಎಲ್ಲ ಕಂಟ್ರಿಗಳು ಟೆರರಿಸಮಿಂದ ಅಫೆಕ್ಟ್ ಆಗ್ತಾ ಇರೋದ್ರಿಂದ ವಿ ಹ್ಯಾವ್ ಪರ್ಮನೆಂಟ್ ಆರ್ಗನೈಸೇಷನ್ ಫಾರ್ ಕೌಂಟರಿಂಗ್ ದ ಟೆರರಿಸ್ಟ್ ಆಕ್ಟಿವಿಟಿ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಹೇಳುತ್ತೆ, ನಾನು ಆಲ್ರೆಡಿ ಮರ್ಕಸರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸುಮಾರು ಸಲ. ಮರ್ಕಸರ್ ಇಸ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇನ್ ದ ಸೌತ್ ಅಮೆರಿಕನ್ ರೀಜನ್. ಸೊ ದ ಸೌತ್ ಕಾಮನ್ ಮಾರ್ಕೆಟ್ ಕಾಮನ್ಲಿ ನೋನ್ ಆಸ್ ಮರ್ಕಸರ್ ಇಸ್ ಅ ಸೌತ್ ಅಮೆರಿಕನ್ ಟ್ರೇಡ್ ಬ್ಲಾಕ್. ಸೊ ಇದೇ ರೀತಿ ನಾಫ್ಟಾ ಅಂತಲೂ ಕೂಡ ಆಯಿತು, ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಕೆನಡಾ, USA ಆ್ಯಂಡ್ ಮೆಕ್ಸಿಕೋ. ಸೊ ಈ 3 ಕಂಟ್ರಿಗಳಲ್ಲಿ ನಮಗೆ ನಾಫ್ಟಾ ಅಂತ ಇದೆ, ನಾರ್ತ್ ಅಮೆರಿಕನ್ ಟ್ರೇಡ್ ಬ್ಲಾಕು. ಇದು ಮರ್ಕಸರ್ ಅನ್ನೋದು ಸೌತ್ ಅಮೆರಿಕನ್ ಟ್ರೇಡ್ ಬ್ಲಾಕ್. ಓಕೆನಾ? ಸೊ ಇಲ್ಲಿ ಮೆಂಬರ್ಗಳು ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ ಐತಿ. ಸೊ ಅದಾದಮೇಲೆ ಪೆರು ಇಲ್ಲ. ಸೊ ಅದನ್ನು ಡಿಸ್ಕಸ್ ಮಾಡೋಣ ಇನ್ನೊಂದ್ಸರಿ, ಕ್ವಶನನ್ನು ತೊಗೊಂಡು ಬಂದು ಐ ವಿಲ್ ಡಿಸ್ಕಸ್. ಸೊ ಮೆಂಬರ್ಸ್ ಕಂಟ್ರಿಗಳು ಯಾವ್ಯಾವ? ಸೊ ಆಪರೇಷನ್ ಕ್ಲಾ ಸ್ವಾಡ್. ಸೊ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ? ಸೊ ಲಾಸ್ಟ್ ಕ್ವಶನ್, ಟರ್ಕಿ. ಸೊ ಏನಿದು ಆಪರೇಷನ್ ಕ್ಲಾ ಸ್ವಾಡ್ ಅಂದರೆ? Air strike against Kurdish ಅಥವಾ Kurds. So these are the population so which reside in the areas of borders. So ಈ ಏರಿಯಾ ದಿಸ್ ಇಸ್ ಟರ್ಕಿ, ಸಿರಿಯಾ, ಇರಾಕ್, ಇರಾನ್. ಸೊ ಈ ಬಾರ್ಡರ್ ಏರಿಯಾದಲ್ಲಿ ಲೀವ್ ಮಾಡೋಂಥ ಪಾಪ್ಯುಲೇಷನ್ ನಾವು ಕುರ್ಡ್ಸ್ ಅಥವಾ ಕರ್ಡ್ಸ್ ಅಂತ ಕರಿತೀವಿ. ಸೊ ಈ ಪಾಪ್ಯುಲೇಷನ್ನು ದೇ ವಾಂಟೆಡ್ ಅ ಸಪ್ರೇಟ್ ನೇಷನ್ ಕಾರ್ಡ್ ಕುರ್ಡಿಸ್ತಾನ್. ಸೊ ಕರ್ಡಿಸ್ತಾನ್ ಅಥವಾ ಕುರ್ಡಿಸ್ತಾನ್ ಅಂತ ಒಂದು ಸಪ್ರೇಟ್ ನೇಷನ್ ಬೇಕು ಅಂತ ಒಂದು ಸಪ್ರೇಟಿಸ್ಟ್ ಬೇಕು. ಸೊ ಅವರ ಮೇಲೆ ಮಾಡಿದಂಥ ಏರ್ ಸ್ಟ್ರೈಕನ್ನು ನಾವು ಆಪರೇಷನ್ ಕ್ಲಾ ಸ್ವಾಡ್ ಅಂತ ಕರಿತೀವಿ. ಇದು ಕೂಡ ಒನ್ ಆಫ್ ದಿ ಹ್ಯೂಮನ್ ರೈಟ್ಸ್ ವೈಲೇಷನ್. ಸೊ ನಾ ಹೇಳ್ತಾ ಬಂದೆ, ದ ಮೋಸ್ಟ್ ಏನಪ್ಪ ಅಂದರೆ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಹ್ಯೂಮನ್ ರೈಟ್ಸ್ ಯಾರ ಮೇಲೆ ಆಗಿದೆ ಅಂದರೆ, ಹ್ಯೂಮನ್ ರೈಟ್ಸ್ ವೈಲೇಷನ್ಗಳು ಯಾರ ಮೇಲೆ ಆಗಿದೆ ಅಂದರೆ, ಫಸ್ಟ್ ಥಿಂಗ್ ಕಮ್ಸ್ ಟು ಮೈಂಡ್ ಇಸ್ ರೋಹಿಂಗ್ಯಾ, ದಿಸ್ ಇಸ್ ಇನ್ ಮಯನ್ಮಾರ್. ಅದಾದಮೇಲೆ ಪ್ಯಾಲೆಸ್ತೀನಿಯನ್ಸ್. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಬರೋಂಥವ್ರು ಉಯ್ಗುರ್ಸ್ ಇನ್ ಚೈನಾ. ಸೊ ಅದಾದಮೇಲೆ ದ ಕರ್ಡ್ಸ್. ಸೊ ಇವ್ರ ಮೇಲೆ ಸಿಕ್ಕಾಪಟ್ಟೆ ಹ್ಯೂಮನ್ ರೈಟ್ಸ್ ವೈಲೇಷನ್ಗಳು ಆಗ್ತಾ ಇದೆ. ಸೊ ಇವನ್ ಟರ್ಕಿ ಆ್ಯಂಡ್ ಸಿರಿಯಾ, ಇಲ್ಲಿ ಟರ್ಕಿ ಆಗೋದು, ಟರ್ಕಿ ಏನು ಮಾಡ್ತಾ ಬರುತ್ತೆ, ಇದನ್ನು ಕೂಡ ಇಟ್ ಈಸ್ ಆಲ್ಸೋ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಸೊ ಯಾವ ರೀತಿ ವೆಸ್ಟರ್ನ್ ನೇಷನ್ಗಳು ಇದನ್ನು ತಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಯಾವ ರೀತಿ ಅಲ್ಲಿ ದೇಶವನ್ನು ಡಿವೈಡ್ ಮಾಡೋದು ಅಂತ ಹೇಳ್ತಾ ಬರ್ತಾರೆ. ಸೊ ವೆಸ್ಟರ್ನ್ ನೇಷನ್ ಯಾವಾಗ ಅಲ್ಕೈದಾ ಮತ್ತು ISIS ಅನ್ನು ಥ್ರೆಟನ್ ಮಾಡಲಿಕ್ಕೆ ದೇ ವಾಂಟೆಡ್ ದ ಸಪೋರ್ಟ್ ಆಫ್ ಕುರ್ಡ್ಸ್. ಸೊ ಕುರ್ಡ್ಸ್ ಏನು ಮಾಡ್ತಾರೆ, ನೇಟೋ ಮತ್ತು ವೆಸ್ಟರ್ನ್ ನೇಷನ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಟು ಕೌಂಟರ್ ಅಗೇನ್ಸ್ಟ್ ದಿ ಅಲ್ಕೈದಾ ಆ್ಯಂಡ್ ISIS. ಸೊ ಅದಾದಮೇಲೆ ಏನಾಗ್ತಾ ಬರ್ತಾರೆ, ದೆ ಲೆಫ್ಟ್ ಅಲೋನ್. ಸೊ ಅವ್ರನ್ನ ಅವ್ರ ಬಿಟ್ಬಿಟ್ಟು USA ಮತ್ತು ನೇಟೋ ವಾಪಸ್ ಹೋಗುತ್ತೆ. ಬಟ್ ಈಗ ಅದರ ಪ್ರಾಬ್ಲಮನ್ನು ಕರ್ಡ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಟರ್ಕಿ ಕೂಡ ಏನು ಮಾಡ್ತಾ ಬರ್ತಿದೆ, ಟರ್ಕಿಯ ಕೆಲವೊಂದು ರೀಜನನ್ನು ಕರ್ಡ್ಸ್ ಕೇಳ್ತಾ ಇರೋದ್ರಿಂದ ಅವ್ರ ಮೇಲೆ ಎಸ್ಟ್ರೇಕನ್ನು ಮಾಡ್ತಾ ಬರುತ್ತೆ. ಸೊ ಅಲ್ಲೂ ಕೂಡ ಕೆಲವೊಂದು ಟೆರರಿಸ್ಟ್ ಆರ್ಗನೈಸೇಷನ್ಗಳಿದೆ ಕರ್ಡ್ಸಲ್ಲೂ ಕೂಡ. ಸೊ ಅವ್ರ ವಿರುದ್ಧ ಆಪರೇಷನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಅಲ್ಲಿ ಪಾಪ್ಯುಲೇಷನ್ ಮೇಲೆ, ಸೊ ಈಗ ಪ್ಯಾಲೆಸ್ತೀನಲ್ಲಿ ಗಾಜಾ ಮೇಲೆ ಯಾವ ರೀತಿ ಆಗ್ತಿದೆ, ಸೊ ಅದೇ ರೀತಿ ಕರ್ಡ್ಸ್ ಮೇಲೂ ಕೂಡ ದೇರ್ ಇಸ್ ಅ ಟೆರರಿಸ್ಟ್ ಆಕ್ಟಿವಿಟಿಯನ್ನು ಕೌಂಟರ್ ಮಾಡೋದು ಬೇರೆ, ಸೊ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬೇರೆ. ಸೊ ಆ ರೀತಿ ಕರ್ಡ್ಸ್ ಮೇಲೂ ಕೂಡ ಆಗ್ತಾ ಹೋಗ್ತದೆ. ಇವನ್ ISIS ಕೂಡ ಅದರ ಅಪೋಸಿಟ್ ಇದೆ. ಸೊ ಈ ರೀತಿ ಕರ್ಡ್ಸು ದೇ ಆರ್ ಲ್ಯಾಂಡ್ ಲಾಕ್. ಸೊ ಲ್ಯಾಂಡ್ ಲಾಕ್ ಆಗಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಅಲಿಗೇಷನ್ ಆಗ್ತದೆ. ಸೊ ಒಂದು ಊರನ್ನೇ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಬಾಂಬ್ ಹಾಕೋದು, ಈ ರೀತಿ ಎಲ್ಲ ನಡೀತಾ ಹೋಗ್ತದೆ. ಸೊ ಕರ್ಡ್ಸ್ ಪಾಪ್ಯುಲೇಷನ್ ದೇ ಆರ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಇನ್ ದ ರೀಜನ್. ಓಕೆ, ಸೊ ಇಷ್ಟು. ಸೊ ಆನ್ಸರ್ ಇಸ್ ಟರ್ಕಿ. ಟರ್ಕಿ ಅಫಿಷಿಯಲ್ ನೇಮ್ ಚೇಂಜ್ ಆಗಿದೆ, ಇಟ್ ಈಸ್ ರಿಪಬ್ಲಿಕ್ ಆಫ್ ತುರ್ಕಿ. ಸೊ ಹೌದಲ್ಲ, ರಿಪಬ್ಲಿಕ್ ಆಫ್ ತುರ್ಕಿ. ಸೊ ಇದು ಸೆಕ್ಯುಲರ್ ಕಂಟ್ರಿ, ಇಲ್ಲಿ ನಮಗೆ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಬರಲ್ಲ, ಇಟ್ ಇಸ್ ಅ ರಿಪಬ್ಲಿಕ್ ಆಫ್ ತುರ್ಕಿ. ಓಕೆ, ಥ್ಯಾಂಕ್ ಯು. ಓಕೆ, ಬೇರೆ ಏನೋ ಡೌಟ್ ಇದೆಯಾ? ಏನಿಲ್ಲ, ಥ್ಯಾಂಕ್ ಯು. ಸರಿ.
ನಿತೀಶ್ ಅವ್ನು ಕರೆಯೋ